ಅಲ್ಲಿಯ ವಾತಾವರಣ, ಅಲ್ಲಿಯ ಸನ್ನಿವೇಶದಿಂದ ಆ ಒಂದು ಸಬ್ಜೆಕ್ಟ್ ಅದರಲ್ಲಿ ಬರ್ತದ, ಇಲ್ಲ ಜೀವನದ ಒಂದು ಎಕ್ಸ್ಪೀರಿಯನ್ಸ್ ಇಂದ ಹಾಗೆ ಬರೀಲಿಕ್ಕೆ ಒಂದು ಸಾಧ್ಯವ? ಹಳ್ಳಿಯಲ್ಲಿ ಬೆಳೆದವನು ಯಾವಾಗಲೂ ಹಳ್ಳಿಯಲ್ಲೇ ಇರೋನು ಅವ್ನು ಸಿಟಿಯ ಕಥೆಗಳನ್ನ ಎಷ್ಟು ಚೆನ್ನಾಗಿ ಬರೆಯೋಕ್ಕಾಗುತ್ತೆ, ಎಷ್ಟು ಸಾಧ್ಯ ಅನ್ನೋದು ಒಂದು ಪ್ರಶ್ನೆ. ನಾನು ಪದಪ್ರಯೋಗ ಮಾಡೋ ಇದ್ರಲ್ಲಾಗಿರ್ಬೋದು, ಎಲ್ಲದರಲ್ಲೂ ಕೂಡ ನಿಮಗೆ ನೋಯಿಂಗ್ಲಿ ನನಗೆ ಯಕ್ಷಗಾನದ ಬಂದೇ ಇರ್ತದೆ, ಖಂಡಿತ ಇದೆ. ಆ್ಯಂಡ್ ನನಗೆ ಈ ಒಂದು ಸಿನಿಮಾ ಅಂತಿದ್ರೆ ಡೈರೆಕ್ಟರ್ ಬಗ್ಗೆ ಆಗಿರ್ಬೋದು, ರೈಟರ್ಸ್ ಬಗ್ಗೆ, ಒಂದು ಹಾಡು ಬಂದಾಗ ಮ್ಯೂಸಿಷಿಯನ್ಸ್ ಬಗ್ಗೆ, ಬರ್ದಿರೋ ಲೈನ್ಸ್ಗಳ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಇತ್ತು, ಎಷ್ಟು ಚೆನ್ನಾಗಿ ಬರ್ದಿದ್ದಾರಲ್ಲ ಅನ್ನೋದು. ನಿಮ್ಮ ಪ್ರಕಾರ, ನಿಮ್ಮ ಲೈಫ್ ಸ್ಟೋರಿ ಪ್ರಕಾರ ಆ ಸೈಲೆನ್ಸ್ ಯಾರಿಗಾದ್ರೂ ಬಿಲ್ಡ್ ಮಾಡ್ತದ, ಇಲ್ಲ ಬ್ರೇಕ್ ಮಾಡೋದು ಜಾಸ್ತಿ? ಯಾವಾಗ ನಮ್ಮಲ್ಲಿ ಖಾಲಿತನ ಇರಲ್ಲ, ಅದು ನಿಧಾನ ತಲೆಗೆ ಇರೋದಕ್ಕೆ ಶುರು ಆಗುತ್ತೆ, ಅದು ತುಂಬ ಡೇಂಜರ್ ಅದು. ಬಟ್ ಅವ್ರು ಅವತ್ತು ಕಾಲ್ ಮಾಡಿದಾಗ ರಿಷಬ್ ಶೆಟ್ಟಿ ಸರ್ ಅಂತ ಹಿಂಗೆ ಪಾಪ್ ಆದಾಗ ನನಗೆ ಹೌದು, ನಾನು ನಿದ್ದೆಗಳಿದ್ದಲ್ವಾ ಒಂದ್ಸತಿ ಹೌದಾ ಅನ್ನೋ ಥರ ಅನಿಸ್ತು. ಆವಾಗ ನಾನು ಮಾತಾಡಿದಾಗ ಎಲ್ಲಿದೆಯಾ ಮಗ ಅಂತ ಕೇಳಿದ್ರು, ತುಂಬ ಆತ್ಮೀಯವಾಗಿ ಮಾತಾಡಿದ್ರು, ಎಷ್ಟೋ ವರ್ಷದ ಪರಿಚಯ ಅನ್ನೋ ಥರ ಮಾತಾಡಿದ್ರು. ಬಟ್ ಈ ಲೆವೆಲಲ್ಲಿ ಒಂದು ಬೆಳೀತದಂತ ಯಾವತ್ತಾದ್ರೂ ಎಣಿಸಿದ್ರ ಬರೆಯುವಾಗ, ಟ್ಯೂನಿಂಗ್ ಸ್ಟೇಜಲ್ಲಿ, ಕಂಪೋಸಿಂಗ್ ಸ್ಟೇಜಲ್ಲಿ? ಬಟ್ ಗ್ಲೋಬಲಿ ಈ ಲೆವೆಲ್ ಸೌಂಡ್ ಮಾಡುತ್ತೆ ಅನ್ನೋದು ಊಹೆ ಮಾಡಿದೆ. ಸೊ ಫಸ್ಟ್ ಟೈಮ್ ಸೈಮಾ ಅವಾರ್ಡ್ ತಗೊಳ್ಳುವಾಗ ಹೇಗೆ ಒಂದು ಮನಸ್ಥಿತಿ ಹೇಗೆ ಇತ್ತು, ಮನಸ್ಸಲ್ಲಿ ಏನು ನಡೀತಾ ಇತ್ತು? ಕೆಲವೊಬ್ಬ ಕಲಾವಿದನಿಗೆ ಒಂದು ಚಪ್ಪಾಳೆ ಆಗಿರ್ಬೋದು, ಸಿಲ್ಲೆ ಆಗಿರ್ಬೋದು, ಅಥವಾ ಅವಾರ್ಡ್ಸ್ ಆಗಿರ್ಬೋದು ತುಂಬ ಮುಖ್ಯ. ಅದು ಇಲ್ಲ ಅಂದರೆ ನಮ್ಮೊಳಗೆ ಒಂದು ಕಿಡ್ ಇದ್ದೇ ಇರುತ್ತೆ, ಮಗು ಇದ್ದೇ ಇರುತ್ತೆ. ಅದಕ್ಕೆ ನಿಮಗೆ ಬೇಕೇ ಬೇಕು, ಒಂದು ಅಪ್ರಿಸಿಯೇಷನ್ ಬೇಕೇ ಬೇಕು ನಿಮಗೆ. ಒಂದು ಪ್ರೆಷರ್ನ ಹ್ಯಾಂಡಲ್ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟ. ಅದು ಕ್ರಿಯೇಟಿವಿಟಿ ಹೇಗೆ ಪ್ರೆಷರ್? ಹೌದೌದು. ಅವರು ಆ್ಯಕ್ಟಿಂಗ್ ಮಾಡ್ಕೊಂಡ್ಬಂದು ಸಂಜೆ ಇಲ್ಲಿ ಬಂದು ಎಡಿಟಿಂಗಿಗೆ ಕೂರೋರು, ಮ್ಯೂಸಿಕ್ ನೋಡೋರು. ಅಂದರೆ ಬರೀ ನೋಡೋದಷ್ಟಲ್ಲ, ಅಲ್ಲಿ ಜಡ್ಮೆಂಟ್ ತಗೋಬೇಕಲ್ಲ. ಯಾಕಂದರೆ ಅವ್ರೇನು ಇದು ಓಕೆ ಅಂದರೆ ಅದು ಪ್ರಿಂಟ್ ಆಯಿತು, ಇದು ನಾಟ್ ಓಕೆ ಅಂದರೆ ರಿಜೆಕ್ಟೆಡ್. ಅವ್ರಿಗೆ ಒಳ್ಳೇದನ್ನ ಸೂಪರ್ ಆಗಿರೋದನ್ನು ಓಕೆ ಮಾಡೋ ಒಂದು ಪ್ರೆಷರು. ಕೆಲವೊಂದು ಸತಿ ರಿಜೆಕ್ಟ್ ಮಾಡೋಕ್ಕೂ ಭಯ ಇರುತ್ತೆ, ಒಳ್ಳೇದನ್ನ ರಿಜೆಕ್ಟ್ ಮಾಡ್ತಿದ್ದೀನಿ ನಾನು ಅಂತ. ಒಂದು ಹಳ್ಳಿ, ಒಂದು ಬಾಲ್ಯ, ಒಂದು ಕನಸು. ಈ ಕನಸು ಕಟ್ತಾ ಕೆಲವು ಪದಗಳನ್ನು ಬರೀತಾರೆ ನನ್ನ ಇವತ್ತಿನ ಗೆಸ್ಟ್. ಈ ಪದಗಳು ಬರೆದಾಗ ಖಾಲಿ ಸಾಲುಗಳಾಗಿರುವುದಿಲ್ಲ, ಅದರಲ್ಲಿ ಅವರ ಜೀವನವನ್ನೇ ಕಟ್ಕೊಳ್ತಾರೆ. ಇಂಜಿನಿಯರಿಂಗ್ ಪದವಿ ಮುಗಿಸ್ತಾರೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಅದೇ ಅವರ ಮನಸ್ಸು ಮಾತ್ರ ಅವರ ಬರವಣಿಗೆ ಕಡೆಗೆ. ಇವತ್ತು ಪ್ರಾಬ್ಲಿ ಕನ್ನಡ ಚಿತ್ರರಂಗದಲ್ಲಿ ಭಾವನಾತ್ಮಕ ಸಾಲುಗಳ ಸರದಾರ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಸೈಮಾ ಅವಾರ್ಡ್ ವಿನ್ ಆಗ್ತಾರೆ, ಜನರ ಮನಸ್ಸನ್ನು ಗೆಲ್ತಾರೆ. ಸೊ ಕಾಂತಾರ ಚಿತ್ರದ ಸಿಂಗಾರದ ಸಿರಿಯೇ ಈ ಪದ್ಯದ ಲೇಖಕರು ಪ್ರಮೋದ್ ಮರವಂತೆ ಅವರು ನಮ್ಮೊಟ್ಟಿಗಿದ್ದಾರೆ. ಪ್ರಮೋದ್ ಸರ್, ಥ್ಯಾಂಕ್ ಯು ಸೋ ಮಚ್ ನನ್ನ ಪಾಡ್ಕಾಸ್ಟ್ ಬಂದದಕ್ಕೆ. ಥ್ಯಾಂಕ್ ಯು. ಆ್ಯಂಡ್ ವಿ ಹೋಲ್ ಹಾರ್ಟೆಡ್ಲಿ ವೆಲ್ಕಮ್ ಯು ಟು ಮೈ ಪಾಡ್ಕಾಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಒಂದು ಏನಂದರೆ, ನೀವು ಪುಸ್ತಕವನ್ನು ಬರೆದಿದ್ದೀರಿ, ಸ್ಕ್ರಿಪ್ಟ್ ಡೈಲಾಗ್ ವೈಸ್ ಬರೆದಿದ್ದೀರಿ, ಹಾಡುಗಳನ್ನು ಬರೆದಿದ್ದೀರಿ. ಸೊ ಜನರು ಹೇಳೋದು ಏನು ಹೇಳಿದರೆ, ನಿಮ್ಮ ಒಂದು ಏನು ಬರೀತಿದ್ದೀರಿ ಕಂಟೆಂಟ್ ವೈಸ್ ನ್ಯಾಚುರಲ್ ಆಗಿರ್ತದೆ. ಪುಸ್ತಕ ಇರ್ಬೋದು, ಇಲ್ಲ ಸ್ಕ್ರಿಪ್ಟ್ ಸಹ ಇರ್ಬೋದು, ರಾ ಆಗಿರ್ತದೆ, ಆರ್ಗ್ಯಾನಿಕ್ ಆಗಿರ್ತದೆ ಅಂತ. ಸೊ ಇದು ನೀವು ಹುಟ್ಟಿ ಬೆಳೆದಂಥ ಒಂದು ಹಳ್ಳಿಯ ವಾತಾವರಣ, ಅಲ್ಲಿಯ ಸನ್ನಿವೇಶದಿಂದ ಆ ಒಂದು ಸಬ್ಜೆಕ್ಟ್ ಅದರಲ್ಲಿ ಬರ್ತದ, ಇಲ್ಲ ಜೀವನದ ಒಂದು ಎಕ್ಸ್ಪೀರಿಯನ್ಸಿಂದ ಹಾಗೆ ಬರೀಲಿಕ್ಕೆ ಒಂದು ಸಾಧ್ಯವ? ಪ್ರತಿಯೊಬ್ಬ ಯಾರೇ ಕಲಾವಿದ ಆಗಿರ್ಬೋದು ಅಥವಾ ನಿರ್ದೇಶಕ ಆಗಿರ್ಬೋದು, ವಿಶೇಷವಾಗಿ ಬರಹಗಾರರು, ನೀವು ಯಾರೇ ಬರಹಗಾರರು ತಗೊಂಡ್ರು ಕೂಡ, ಈಗ ಕುವೆಂಪು ಅವರಿಗೆ ಅವರ ಮಲೆನಾಡಿನ ಒಂದು ಪ್ರದೇಶ ತುಂಬ ಇದಾಗಿರುತ್ತೆ, ಇನ್ಫ್ಲುಯೆನ್ಸ್ ಆಗಿರುತ್ತೆ. ಬೇಂದ್ರೆ ಅವರಿಗೆ ಅವ್ರ ಬಯಲಸೀಮೆ ಇದಾಗಿರುತ್ತೆ, ಇನ್ಫ್ಲುಯೆನ್ಸ್ ಆಗಿರುತ್ತೆ. ನಮ್ಮ ಶಿವರಾಮ್ ಕಾರಂತರಿ ನಮ್ಮ ಕರಾವಳಿ ಭಾಗ ಇನ್ಫ್ಲುಯೆನ್ಸ್, ಅದು ಯಾವಾಗಲೂ ಇದ್ದೇ ಇರುತ್ತೆ. ಅದು ನೀವು ಯಾರದೇ ಈ ಲೇಖಕರದ್ದು ಇದ್ದು ತಗೊಂಡ್ರು ಕೂಡ ಅವರ ಬರವಣಿಗೆಯಲ್ಲಿ ಅವರ ಹಳ್ಳಿಯ ಒಂದು ಸೊಗಡು, ಪಾತ್ರಗಳಾಗಿರಬಹುದು ಅಥವಾ ಬರೆಯುವಂತ ಅವರು ಬಳಸುವಂತ ರೂಪಕಗಳಾಗಿರಬಹುದು, ಅವ್ರ ಹಳ್ಳಿ ಇದ್ದೇ ಇರುತ್ತೆ. ಸೊ ನೀವು ಎಲ್ಲಿ ಬೆಳಿತೀರಾ, ಒಬ್ಬ ಹಳ್ಳಿಯಲ್ಲಿ ಬೆಳೆದವನು ಯಾವಾಗ್ಲೂ ಹಳ್ಳಿಯಲ್ಲೇ ಇರೋನು ಅವ್ನು ಸಿಟಿಯ ಕಥೆಗಳನ್ನ ಎಷ್ಟು ಚೆನ್ನಾಗಿ ಬರೆಯೋಕ್ಕಾಗುತ್ತೆ, ಎಷ್ಟು ಸಾಧ್ಯ ಅನ್ನೋದು ಒಂದು ಪ್ರಶ್ನೆ. ಹಾಗಾಗಿ ಅವನು ಹಳ್ಳಿಯ ಕಥೆಗಳನ್ನ ಮಾತ್ರ ಅಷ್ಟು ಚೆನ್ನಾಗಿ ಬರೆಯೋದಕ್ಕೆ ಸಾಧ್ಯ. ಹಂಗಾಗಿ ನನಗೆ ಮುಂಚೆ ನಾನು ಹಳ್ಳಿಯಲ್ಲಿ ಬೆಳೆದಿದ್ದೆ, ಒಂದು ರೂಟ್ಸ್ ಆಗಿ, ಅದು ರೂಟ್ಸ್ ಇಂದ ಬಂದಂತೆ ಡೆಫಿನೆಟ್ಲಿ. ಯಾಕಂದ್ರೆ ನಮ್ಗೆ ಕ್ರಿಯೇಟಿವಿಟಿ ಅಥವಾ ನಾವು ಬರವಣಿಗೆ ಲೇಟಾಗಿ ಸ್ಟಾರ್ಟ್ ಮಾಡಿರ್ಬೋದು, ಬಟ್ ಬರಹಗಾರ ನಮ್ಮೊಳಗಡೆ ಯಾವಾಗ ನಾವು ಬಾಲ್ಯದಿಂದಲೇ ಚಿಗುರು ಅದು ಬೆಳೀತಾ ಇರ್ತಾನೆ, ನಮ್ಗೆ ಗೊತ್ತಾಗಲ್ಲ ಅಷ್ಟೇ ನಮ್ಮೊಳಗೆ. ಈಗಲೂ ನಾನು ಬರೆಯೋದಕ್ಕೆ ಅಂತ ಕೂತ್ಕೊಂಡ್ರೆ, ಯಾವುದೊಂದು ಹಳ್ಳಿ ಹಾಡು ಬರೆಯೋದಕ್ಕಂತ ಕೂತ್ಕೊಂಡ್ರೆ ನನ್ನ ಹಳ್ಳಿ ನೆನಪಾಗುತ್ತೆ ನನಗೆ. ನಮ್ಮೂರ ನದಿಗಳು, ಸಮುದ್ರ, ನಮ್ಮ ದನಕರುಗಳು, ಇದೆಲ್ಲ ನೆನಪಾಗುತ್ತೆ. ಸೊ ಹಾಗಾಗಿ ಹಳ್ಳಿ ಯಾವಾಗಲೂ ಇದೆಯಲ್ಲ, ಹಳ್ಳಿ ಮತ್ತೆ ಹಳ್ಳಿ ಬದುಕು
ಅದು ಒಂದು ಪ್ರಾಮಾಣಿಕತೆ, ಒಂದು ಪ್ರೀತಿಸೋ ಒಂದು ವಿಧಾನಗಳನ್ನ ಕಲಿಸುತ್ತೆ. ಸೊ ಈಗ ನೋಡಿ, ಸಿಟಿಯಲ್ಲಿ ಪ್ರೀತಿ ಇಲ್ಲ ಅಥವಾ ಪ್ರಾಮಾಣಿಕತೆ ಇಲ್ಲ ಅಂತ ಅಲ್ಲ, ಬಟ್ ನಿಮ್ಗೆ ಸಿಟಿಯಲ್ಲಿ ಪಕ್ಕದ ಮನೆಯವ್ರು ಯಾರು ನಿಮ್ಗೆ ಗೊತ್ತಿರಲ್ಲ. ಈ ಕಡೆ ಲೆಫ್ಟ್ ಅಲ್ಲಿ ಒಂದು ಮನೆ ಇದ್ರೆ ರೈಟ್ ಅಲ್ಲಿ ಮನೆ ಇರುತ್ತೆ, ಆ ಮನೆಯವ್ರು ಯಾರು ಅಂತ ನಿಮ್ಗೆ ಗೊತ್ತಿರಲ್ಲ. ಹಳ್ಳಿಯಲ್ಲಿ 100 ಮನೆ ಇದ್ರು 100 ಮನೆಯಲ್ಲಿರುವಂತ ಪ್ರತಿಯೊಬ್ಬರ ಹೆಸರು ನೆನಪಿರುತ್ತೆ ನಿಮಗೆ, ಪ್ರತಿಯೊಬ್ರು ಪರಿಚಿತರಾಗಿರ್ತಾರೆ, ಪ್ರತಿಯೊಬ್ಬರ ಜೊತೆ ನೀವು ವ್ಯವಹರಿಸ್ತಾ ಇರ್ತೀರಾ. ಸೊ ಹಾಗಾಗಿ ಹಳ್ಳಿಯಲ್ಲಿ ಸಿಗೋ ಪ್ರೀತಿ ಬೇರೆ. ಮುಖ ಪರಿಚಯವೇ, ಎಕ್ಸಾಕ್ಟ್ಲಿ, ಮಾತಾಡಿರೋದಿಲ್ಲ, ಬಟ್ Exactly. ಹೀಗೆ ಅಂತ ಒಂದು ಹೌದೌದು, ಅದು ವಿಶೇಷ ಹಳ್ಳಿಯಲ್ಲಿ ಸಿಗೋದು. ಎಂಡ್ ಆಫ್ ದಿ ಡೇ ಪ್ರತಿಯೊಬ್ರು ಹಳ್ಳಿಯವರೇ. ಈಗ ಇದು ಉಡುಪಿ, ಬೆಂಗಳೂರು ಅಂದ್ರೆ ಇದು ಒಂದು ಕಾಲದಲ್ಲಿ ಹಳ್ಳಿಯೇ ಆಗಿತ್ತು. 100%. ಆಮೇಲೆ ಜನ ಬಂದು ಕೂಡಿ ಬಂದು ಅದು ಸಿಟಿ ಆಯ್ತು ಅಷ್ಟೇ. ಬೆಂಗಳೂರು ಮುಂಚೆ ಒಂದು ಬೆಂದಕಾಳೂರು ಒಂದು ಹಳ್ಳಿ ತರನೇ ಇದ್ದಂತ ಪ್ರದೇಶ, ಅದು ಅಲ್ಲಿಗೆ ಮತ್ತೆ ಎಲ್ಲ ಬಂದು ಅಲ್ಲಿ ಡೆವಲಪ್ಮೆಂಟ್ ಆಗಿ ಸಿಟಿ ಆಗುತ್ತೆ. ಹಾಗಾಗಿ ಪ್ರತಿಯೊಂದು ಸಿಟಿ ಕೂಡ ಹಳ್ಳಿನೇ. ಹಾಗಾಗಿ ಹಳ್ಳಿತನ ಇದೆಯಲ್ಲ, ಅದು ಪ್ರತಿಯೊಂದು ಸಿಟಿಯಲ್ಲೂ ಅಥವಾ ಪ್ರತಿಯೊಬ್ಬನಲ್ಲೂ ಇದ್ದೇ ಇರುತ್ತೆ. ಕರೆಕ್ಟ್. ಸರ್, ಒಂದು ನೀವು ಹೇಳಿದ್ರಿ ಕರಾವಳಿಯಿಂದ ಬಂದಂಥ ನೀವು ಡೆಫಿನೆಟ್ಲಿ ಇಲ್ಲಿದೊಂದು ದೇವರದ್ದೊಂದು ದೇವಸ್ಥಾನ ಇರ್ಬೋದು, ಪರಂಪರೆ ಇರ್ಬೋದು, ದೈವಾರಾಧನೆ ಇರ್ಬೋದು, ಭೂತಕೋಲ, ಕಂಬಳ, ಇಲ್ಲಿದೊಂದು ಕಲ್ಚರ್, ಇಲ್ಲಿದೊಂದು ಸಂಸ್ಕೃತಿ. ಸೊ ಈ ಎಲ್ಲ ಸಂಸ್ಕೃತಿ ಇವತ್ತು ನೀವು ಬೆಂಗಳೂರಲ್ಲಿ ನಿಮ್ಮ ಒಂದು ಕೆಲಸದ ನಿಮಿತ್ತ ಇಲ್ಲ ಇಂಡಸ್ಟ್ರಿ ನಿಮಿತ್ತ ಹೋದ್ರೆ ಸಹ ಈ ಸಂಸ್ಕೃತಿ ನಿಮ್ಮಲ್ಲಿ ಹೇಗೆ ಒಂದು ಇಂಪ್ಯಾಕ್ಟ್ ಮಾಡಿದೆ, ಹೇಗೆ ಒಂದು ಇನ್ಫ್ಲುಯೆನ್ಸ್ ಮಾಡಿದೆ ಇವತ್ತಿನ ತನಕ? ಸೊ ಡೆಫಿನೆಟ್ಲಿ ನಾವು ಎಲ್ಲೇ ಹೋದರೂ ಕೂಡ ನಮ್ಮ ಮನೆಯಲ್ಲಿ ಇದ್ದಾಗ ನಮಗೆ ನಾವು ನಮ್ಮ ಊರಲ್ಲಿ ಇದ್ದಾಗೆ ಅಂತಲೇ ಫೀಲ್ ಮಾಡ್ತೀವಿ. ಬಿಕಾಸ್ ನಾವು ಪೂಜೆ ಮಾಡೋ ದೇವರು ಇರ್ಬೋದು, ನಾವು ನಂಬಿದಂಥ ಇಲ್ಲಿನ ದೇವರುಗಳನ್ನೇ ನಾವು ಅಲ್ಲಿ ಪೂಜೆ ಮಾಡೋದು. ಆ್ಯಂಡ್ ಮನೆಯಲ್ಲಿರುವಂಥ ಫೋಟೋಸ್ ಆಗಿರ್ಬೋದು, ಮನೆಯಲ್ಲಿ ನಾವು ತಿನ್ನುವಂಥ ಆಹಾರಗಳಾಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ನಮ್ಮ ಊರು ನಮ್ಮ ಜೊತೆ ಇದ್ದೇ ಇರುತ್ತೆ. ಹಾಗೆ ನನಗೆ ಈ ನಮ್ಮ ಜಾನಪದ ಅಂತ ಏನಿದೆ, ನಮ್ಮ ಪರಂಪರೆಗಳೇನಿದೆ, ಕೋಲ ಆಗಿರ್ಬೋದು, ಕಂಬಳ ಆಗಿರ್ಬೋದು, ಯಕ್ಷಗಾನ, ಅತೀವ ಆಸಕ್ತಿ ನನಗೆ. ಇದಷ್ಟೇ ಅಲ್ಲ, ನಾವು ಬೆಳೆದಿದ್ದು ಚಿಕ್ಕಂದಿರುವಾಗ ನಾವು ಶಿಕಾರಿಪುರ, ಶಿವಮೊಗ್ಗದಲ್ಲಿ ಅಲ್ಲಿ ಸೆಟ್ಲ್ ಆಗಿರೋದು. ಸೊ ಅಲ್ಲಿ ಒಂದಿಷ್ಟು ಜನಪದ ಕಲೆಗಳೆಲ್ಲ ಇದೆ. ಅಲ್ಲಿ ಗುಗ್ಗಳ ಅಂತ ಇದೆ. ಈಗ ನಾವೇನಿಗೆ ಯಕ್ಷಗಾನದಲ್ಲಿ ಪೌರಾಣಿಕ ಕಥೆಗಳನ್ನು ಹೇಳ್ತೀವಿ, ಹಾಗೆ ಗುಗ್ಗಳ ಅಂತ ಅದರ ಮೂಲಕ ವೀರಗಾಸೆ ಅಂತ ಕರೀತಾರೆ ಒಂದು ಕಡೆ, ಅದರ ಮೂಲಕ ಅವರು ಪೌರಾಣಿಕ ಕಥೆಗಳನ್ನ ಹೇಳ್ತಾರೆ ಜನರಿಗೆ ಮನೆ ಹತ್ರ ಎಲ್ಲ ಬಂದು. ಅಲ್ಲಿ ಮತ್ತೆ ಈ ದೊಡ್ಡಾಟ ಅಂತ ಎಲ್ಲ ಇದೆ, ಒಂದಿಷ್ಟು ಕಡೆ ಹರಿಕತೆ ಅಂತ ಇದೆ, ಕಥೆ ಇದೆ. ಸೊ ಅಂದ್ರೆ ಕಥೆಗಳು ಅದೇ ರಾಮಾಯಣ, ಮಹಾಭಾರತ, ಪೌರಾಣಿಕ ಕಥೆಗಳನ್ನ ಹೇಳುವಂತ ಸಬ್ಜೆಕ್ಟ್ ಸೇಮ್ ಇದ್ರೆ ಸಹ ಒಂದು ರೀತಿ ಬೇರೆ ಅಷ್ಟೇ. ಸೊ ನನಗೆ ಅಲ್ಲಿನ ಜನಪದ ಪರಂಪರೆ ಏನಿದೆ ಅದ್ರ ಜೊತೆಗೆ ನಮ್ಮ ಕರಾವಳಿಯ ಪರಂಪರೆ, ಯಕ್ಷಗಾನ ಅಂದ್ರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ನನಗೆ. ನಾನು ಆ ಚಂಡೆ ಸೌಂಡ್ ಕೇಳಿ ನಮ್ಮ ಮಾವನ ಮನೇಲಿ ಇದ್ದಿದ್ದ, ನಮ್ಮ ಮಾವನಿಗೆ ಸಿಕ್ಕಾಪಟ್ಟೆ ಇಷ್ಟ ಯಕ್ಷಗಾನ ಅಂದರೆ. ಅವರು ಹೇಗೆ ಅಂದರೆ, ನಮ್ಮ ಅತ್ತೆ ಒಬ್ಬರದೇ ರಾತ್ರಿ ಬಿಟ್ಟು ಹೋಗೋಕ್ಕೆ ಭಯ ಆಗುತ್ತೆ ಅಂತ ಹೇಳಿ ಯಕ್ಷಗಾನಕ್ಕೆ ಹೋಗದೇ ಇದ್ರೆ, ಮನೆಯಲ್ಲೆಲ್ಲ ಹತ್ರ ಏನಾದ್ರು ಯಕ್ಷಗಾನ ಇದ್ರೆ ರಾತ್ರಿ ಸುಮ್ಮನೆ ವಾಶ್ರೂಮ್ಗೆ ಹೋಗೋ ನೆಪದಲ್ಲ ಹೋಗೋದು, ತೆಂಗಿನ ಕಟ್ಟೆಯಲ್ಲಿ ಕೂತ್ಕೊಂಡು ಅಲ್ಲೇ 1 ಗಂಟೆ ಪದ್ಯ ಕೇಳ್ಬರೋರು. ಅಂದ್ರೆ ಅಷ್ಟು ಆಸಕ್ತಿ ಅವರಿಗೆ. ಅವರಿಂದ ನನಗೆ ಮತ್ತೆ ನಮ್ಮ ಅಣ್ಣಂಗೆಲ್ಲ ಬಂದಿತ್ತು. ನಾವೆಲ್ಲ ಇಲ್ಲೇ ಚಂಡೆ ಸೌಂಡ್ ಕೇಳಿದ್ರು ಹೋಗಿ ಬರೋಣ ಅಂತೇಳಿ ಅವ್ರು ಕರ್ಕೊಂಡು ಹೋಗೋದಾಗಿರ್ಬೋದು. ಅವ್ರು ನಮಗೆ ಮುಂಚೆನೇ ಕಂಡೀಷನ್ ಹಾಕ್ಬಿಡ್ತಿದ್ರು, ನಾಳೆ ನೀವು ಶಾಲೆಗೆ ರಜೆ ಮಾಡೋದಿಲ್ಲ ಆದ್ರೆ ಮಾತ್ರ ಕರ್ಕೊಂಡು ಹೋಗ್ತೇನೆ ಅಂತ. ನಾವು ಶಾಲೆಗೆ ರಜೆ ಮಾಡೋದಿಲ್ಲ ಅಂತ ಹೋಗಿ ಶಾಲೆಯಲ್ಲಿ ನಿದ್ದೆ ಬಂದು ತೂಕಡಿಸ್ತಾ ಇದ್ವಿ. ಅಂದ್ರೆ ಅಷ್ಟೊಂದು ಹುಚ್ಚು ಯಕ್ಷಗಾನ. ಇವತ್ತಿಗೂ ಯಕ್ಷಗಾನದ ಸಮಯ ಎಲ್ಲ ಸಿಗಲ್ಲ ನೋಡೋಕೆ ಅನ್ನೋದು ಬಿಟ್ರೆ ನಮಗೆ ಈಗ ಯೂಟ್ಯೂಬಲ್ಲಿ, ಫೋನಲ್ಲಿ ಯಕ್ಷಗಾನ ತುಂಬಾ ದೊಡ್ಡ ಪರಿಣಾಮ ಬೀರಿದೆ. ನನ್ನ ಬರವಣಿಗೆಯಲ್ಲಿ, ನಾನು ಪದಪ್ರಯೋಗ ಮಾಡೋ ಇದ್ರಲ್ಲಾಗಿರ್ಬೋದು, ಎಲ್ಲದರಲ್ಲೂ ಕೂಡ ನಿಮ್ಗೆ ನೋಯಿಂಗ್ಲಿ ನನಗೆ ಯಕ್ಷಗಾನದ ಖಂಡಿತ ಇದೆ. ಬಟ್ ಈಗ ಹೇಗಂದ್ರೆ, ಒಂದು ನೀವು ಹೇಳಿರೋ ಹಾಗೆ ಹಳ್ಳಿಯಿಂದ ಊರಿನ ಕಡೆ ಏನೊಂದು ಕನಸನ್ನು ಕಟ್ಟಿ ನನಸು ಮಾಡ್ಲಿಕ್ಕೆ ನಾವು ಹೋಗ್ತೇವೆ, ಎಲ್ಲರೂ ಹೋಗ್ತೇವೆ. ಸೊ ಅಲ್ಲಿ ಹೋಗುವಾಗ ಮನೆಯಲ್ಲಿ ಒಂದು ಪರ್ಮಿಷನ್ ಅಂತ ಒಂದು ಕೇಳೋ ಒಂದು ಪದ್ಧತಿ ಇರ್ತದೆ. ಈಗ ನಾನು ಸಹ ಹಾಗೆ, ನನ್ನ ಗ್ರಾಜುಯೇಷನ್ ಆದ ನಂತರ ಬೆಂಗಳೂರು ಹೋಗಿದ್ದೆ 2006 ಹೋಗ್ಬೇಕಾ ಬೇಡ ಆ ರೀತಿಯಲ್ಲಿ ಇರುವಾಗ ಮನೆಯಲ್ಲಿ ಒಂದು ಪರ್ಮಿಷನ್, ತಂದೆಯ ತಾಯಿಯ ಎಲ್ಲ ಹಿರಿಯರದ್ದು. ಸೊ ಪ್ರಮೋದ್ ಮರವಂತೆ ಅವರು ಹೋಗುವಾಗ ಯಾರೋ ಪರ್ಮಿಷನ್ ಕೇಳಿದ್ದೀರಿ? ನಾನು ಮುಂಚೆಯಿಂದನೂ ಹೇಗೆ ಅಂದರೆ, ನಾನು ಪರ್ಮಿಷನ್ ಅಂದರೆ, ಈಗ ನಮ್ಮ ಮನೆಯವರು ಪರ್ಮಿಷನ್ ಕೊಟ್ಟರೆ ಓಕೆ ಸರಿ ಅಂತಿದ್ರೆ ನಾನು ಆಮೇಲೆ ಅವ್ರದ್ದು ಪರ್ಮಿಷನ್ನ ಮೀರಿನೇ ಹೋಗ್ತಿದ್ದೆ. ಈಗ ನಾನು ಕ್ರಿಕೆಟ್ ಆಡಲಿಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ, ಇಲ್ಲ ಬೇಡ ಹೋಗಬೇಡ ಅಂತಿದ್ರೆ ಕ್ರಿಕೆಟ್ ಆಡೋದ್ರಲ್ಲಿ ತಪ್ಪಿದೆ, ಆ ಥರದ್ದ ಇದು. ಮತ್ತೆ ನಾನು ಮನೇಲಿ ಸಣ್ಣವ್, ನಾನು ಸ್ವಲ್ಪ ಪ್ಯಾಂಪರ್ಡ್ ಕಿಡ್ ಅಂತಾರಲ್ಲ ಆ ಥರ, ಇವ್ನು ಹೇಳಿದ ಮತ್ತೆ ಕೇಳಲ್ಲ ಅನ್ನೋ ಥರನೇ. ಬಟ್ ಬೇರೆ ವಿಚಾರದಲ್ಲೆಲ್ಲ ಅಂದರೆ ಯಾವತ್ತೂ ತಂದೆ ತಾಯಿಗೆ ನೋವಾಗಬಾರ್ದು. ಓದಿನ ವಿಚಾರದಲ್ಲಿ ಆಗಿರ್ಬೋದು, ನಾನು ಹಾಸ್ಟೆಲ್ ಓದಿದ್ದು ನವೋದಯದಲ್ಲಿ. ಅಲ್ಲಿ ನಾನು 7 ವರ್ಷ ಇದ್ದೆ. 7 ವರ್ಷದಲ್ಲಿ ಒಂದು ಕಂಪ್ಲೇಂಟ್ ಕೂಡ ಬರಲಿಲ್ಲ. ಅಂದರೆ ನಮ್ಮ ತಂದೆ ತಾಯಿ ತಲೆ ತೆಗಿಸಬಾರ್ದು ಅನ್ನೋದು ಒಂದು ಯಾವಾಗಲೂ ಇರ್ತದೆ. ಹಾಗಾಗಿ ನಾನು ಏನೇ ಮಾಡಿದ್ರು ಸರಿ ಇದೆ, ಒಳ್ಳೆ ದಾರಿ ಇದೆ ಅಂತಿದ್ರೆ ನಾನು ಆಲ್ಮೋಸ್ಟ್ ಪರ್ಮಿಷನ್ ಕೇಳಿಲ್ಲ. ಸೊ ಈ ವಿಚಾರದಲ್ಲಿ ನನಗೆ ನನಗೆ ಏನಿತ್ತು ನಮ್ಮ ತಂದೆ ಬಗ್ಗೆ ಕಾನ್ಫಿಡೆನ್ಸ್ ಏನಿತ್ತು ಅಂದರೆ, ಮುಂಚೆಯಿಂದನೂ ನಿನ್ಗೆ ಸರಿ ಅನ್ಸಿದ್ರೆ
ನಿನಗೆ ಅದ್ರ ಕಾನ್ಫಿಡೆನ್ಸ್ ಇದ್ರೆ Confidence ಮಾಡು ಅನ್ನೋ ಇದೆ. ಥರನೇ ಅವರು ಇದ್ದಿದ್ದು ನನಗೆ. ಹ್ಮ್. ಅವ್ರಿಗೊಂದು ಕಾನ್ಫಿಡೆನ್ಸ್ ನನ್ನ ಮೇಲೆ. ಹ್ಮ್. ಬಟ್ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ನನಗೆ ಗೊತ್ತಿತ್ತು ಒಂದು ಅಳಕ್ಕೆ ಇದ್ದೇ ಇರುತ್ತೆ ಅಂತ ಅವ್ರಿಗೆ. Correct. ಅಂದ್ರೆ ಹೇಗೆ ಫಿನಾನ್ಷಿಯಲಿ ಹೇಗೆ ಇಂಜಿನಿಯರಿಂಗ್ ಮಾಡಿದ್ದಾನೆ ಇವ. ಅನ್ಪ್ರೆಡಿಕ್ಟೇಬಲ್. ಹೌದು ಮತ್ತೆ ಹೌದು. ಇಷ್ಟೆಲ್ಲ ಓದಿದ್ದಾನೆ, ಇಂಜಿನಿಯರಿಂಗ್ ಮಾಡಿದ್ದಾನೆ, ಅದಾದ್ಮೇಲೆ ಹೇಗೆ ಅನ್ನೋದೊಂದು ಇದ್ದೇ ಇರ್ತದೆ. ಹಾಗಾಗಿ ನಾನೇನು ಡಿಸೈಡ್ ಮಾಡಿದೆ ಅಂದ್ರೆ ನಮ್ಮ ಅಣ್ಣ ಅಕ್ಕ ಬಾವ ಇವರಿಗೆಲ್ಲ ಹೇಳಿದ್ದೆ ಅಷ್ಟೇ ಜಾಬ್ ಬಿಟ್ಟಿದ್ದೀನಿ ಅಂತ. ಬಟ್ ಅಪ್ಪ ಅಮ್ಮಂಗೆ ಹೇಳಿರಲಿಲ್ಲ. ನಾನೇನು ಅನ್ಕೊಂಡೆ ಒಂದು ಸ್ವಲ್ಪ ನನಗೆ ಮಂತ್ಲಿ ಇನ್ಕಮ್ ಅಂತ ಏನು ಸ್ಟಾರ್ಟ್ ಆಗುತ್ತೆ ಅದಾದ್ಮೇಲೆ ಹೇಳೋಣ ಅವರಿಗೆ. ಹೇಳಿದ್ರೆ ಅವ್ರಿಗೆ ಒಂದು ನಂಬಿಕೆ ಬರುತ್ತೆ, ಓಕೆ ಇದು ಬರ್ತಿದೆ ನನಗೆ, ಇದ್ರಲ್ಲಿ ಹೋಗ್ಬೋದು ಅಂತ ಹೇಳಿದಾಗ ಅವ್ರಿಗೊಂದು ನಂಬಿಕೆ ಇರುತ್ತೆ, ಅವ್ರು ನಿದ್ದೆ ಮಾಡ್ತಾರೆ ಆರಾಮಾಗಿ. So ನಾನು ಹಾಗೆ ಮಾಡಿದೆ, ಒಂದು 4 ತಿಂಗಳು ಆದ್ಮೇಲೆ ಹೇಳಿದ್ದೆ ಅವರಿಗೆ ನಾನು. ಬಟ್ ಜಾಬ್ಸ್ ಬೆಂಗಳೂರಲ್ಲೇ ಇತ್ತು ಹೌದು ಹೌದು 2 ವರ್ಷ ಜಾಬ್ ಮಾಡಿದೆ ನಾನು. ಓಕೆ ಓಕೆ ಓಕೆ. ಸೊ ಹಾಗೆ ಜಾಬ್ ಅಂತ ಹೇಳುವಾಗ ಇಂಜಿನಿಯರಿಂಗ್ ಪದವಿ ಮುಗಿಸ್ತೀರಿ. ನೀವು ಹೇಳಿದಾಗೆ ಫಿಲ್ಮ್ ಇಂಡಸ್ಟ್ರಿ ಒಳ್ಳೇದು ಎಲ್ಲ ಹೌದು, ಬಟ್ ಅಲ್ಲಿ ಒಂದು ಪ್ರೂವ್ ಆದ ನಂತರ ಪ್ರಾಬ್ಲಿ ಅಲ್ಲಿ ಒಂದು ಗ್ರೋತ್ ಎಲ್ಲ ಸಿಗ್ತದೆ, ಫೈನಾನ್ಷಿಯಲಿ ಇರ್ಬೋದು, ಇಲ್ಲ ರೆಕಗ್ನಿಷನ್ ವೈಸ್ ಇರ್ಬೋದು. ಸೊ ಅಲ್ಲಿ ತನಕ ಬಹಳ ಕಷ್ಟ. ಸೊ ಯಾವತ್ತಾದ ಹೆದರಿಕೆ ಆಯ್ತಾ, ನಾನು ತಗೊಂಡ ಡಿಸಿಷನ್ ಕರೆಕ್ಟ್ ಉಂಟಾ ಎನಿ ಪಾಯಿಂಟ್ ಆಫ್ ಟೈಮ್? ನನಗೆ ಅಂದರೆ ಡಿಸಿಷನ್ ಬಗ್ಗೆ ಡೌಟ್ ಇರಲಿಲ್ಲ. ಬಿಕಾಸ್ ನನಗೆ ನಾನು ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಡಿಸೈಡ್ ಮಾಡಿದ್ದು ಅಂದರೆ ವಿತ್ ಡ್ಯೂ ರೆಸ್ಪೆಕ್ಟ್ ಆಲ್ ಇಂಜಿನಿಯರ್ಸ್ ಡಾಕ್ಟರ್ಸ್ ಏನಿದ್ದಾರೆ, ಬಿಕಾಸ್ ಆಫ್ ಅವರಿಂದಾಗಿ ನಾವೀಗ ನೋಡಿ ಒಂದು ಇಂಜಿನಿಯರ್ ಇಲ್ಲ ನಾವು ಇದೆಲ್ಲ ಮಾಡಕ್ ಸಾಧ್ಯ ಇಲ್ಲ, ಇಷ್ಟು ಟೆಕ್ನಿಕಲಿ ಇದು ಮಾಡಕ್ ಸಾಧ್ಯ ಇಲ್ಲ. ಬಟ್ ಅಂಡ್ ಸಿನಿಮಾನೇ ಮಾಡಕ್ ಸಾಧ್ಯ ಇಲ್ಲ, ಇಂಜಿನಿಯರ್ಸ್ ಟೆಕ್ನಿಷಿಯನ್ಸ್ ಇಲ್ಲ, ಡಾಕ್ಟರ್ ಇಲ್ಲ ಅಂದ್ರೆ ನಾವು ಬದುಕಕ್ಕೆ ಸಾಧ್ಯ ಇಲ್ಲ. ಬಟ್ ನನಗೇನಿತ್ತು ಅಂದ್ರೆ ನನಗಿದಲ್ಲ ಅನ್ನೋದೊಂದಿತ್ತು. ನಾನು ಇಂಜಿನಿಯರ್ ಆದ್ರೂ ಕೂಡ ಮೇ ಬಿ ಐ ನಾಟ್ ಅಂದ್ರೆ ನನ್ನ ಹೋಲ್ ಹಾರ್ಟೆಡ್ಲಿ ಆಗಲ್ಲ ನಾನು. ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ನನಗೆ ಇದೇನೋ ಬರ್ತಿದೆ ನನಗೆ, ಅಂದರೆ ನನಗೇನೋ ಒಂದು ಸೆನ್ಸ್ ಆಗ್ತಿದೆ, ನಾನೇನೋ ಬರೀಬೋದು ಅಥವಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನೋ ಮಾಡ್ಬೋದು ಅಂತ ಸೆನ್ಸ್ ಆಗ್ತಿದೆ ಅಂತ ಹೇಳಿ ನಾನು ಅದು ಡಿಸಿಷನ್ ತೊಗೊಂಡಿದ್ದು. ಸೊ ಹಾಗಾಗಿ ನನಗೆಲ್ಲೂ ಅದು ನನಗೆ ಹಿಂದೆ ಹೋಗೋ ಇದಿರಲಿಲ್ಲ, ಗೊತ್ತಿತ್ತು ನನಗೆ. ಯಾಕಂದರೆ 2 ವರ್ಷ ಜಾಬ್ ಮಾಡಿದಾಗಲೂ ನನಗೆ ರಿಯಲೈಸ್ ಆಗಿದೆ ಅದೇ, ನಾನು ಐ ವಾಸ್ ಗುಡ್ ಎಟ್ ಇದು ಜಾಬ್, ಚೆನ್ನಾಗಿದೆ. ಬಟ್ ನನಗೆ ಐ ವಾಸ್ ನಾಟ್ ಹ್ಯಾಪಿ. ಅಂದರೆ ಆಯ್ತು 2 ವರ್ಷ ಓಕೆ ನನಗೆ, ಅದಕ್ಕೂ ಮುಂದೆ ನಾನು ಗ್ರೋತ್ ಆದಾಗೂ ನನಗೆ ಇದೊಂದು ಕಾಡ್ತಿರುತ್ತೆ ನನಗೆ, ಇಲ್ಲೇನೋ ಇದೆ, ನಾನೇನೋ ಮಾಡ್ಬೇಕು ಅಂತ ಬಂದೆ, ಕಾಂಪ್ರಮೈಸ್ ಆಗ್ತಾ ಇದೆ ಅದು ಅನ್ಸೋದಿದೆಯಲ್ಲ, ಅದೆಲ್ಲ ಗೊತ್ತಿತ್ತು ನನಗೆ. ನಾನು ವಾಪಸ್ ಹೋದ್ರೆ ಅದೆಲ್ಲ ಕಾಡುತ್ತೆ ಅಂತ. ಹಾಗಾಗಿ ನಾನು ಹಿಂದೆ ಬರೋ ಡಿಸಿಷನ್ ಅಂತೂ ಮಾಡಿರಲಿಲ್ಲ, ವಾಪಸ್ ಜಾಬ್ ಮಾಡೋದು ಇದೆಲ್ಲ ಡಿಸಿಷನ್ ಮಾಡೇ ಇರಲಿಲ್ಲ. ಮುಂದೆ ಹೇಗೇನೋ ಆತಂಕ ಖಂಡಿತ ಇತ್ತು, ಮುಂದೆ ಏನು ಮಾಡ್ತೀನಿ ಏನು ಅಂತ. ಆ್ಯಕ್ಚುಲಿ ನಾನು ಒಂದಿಷ್ಟು ದಾರಿಗಳನ್ನು ಸುಮ್ಮನೆ ನನಗೆ ಸಮಾಧಾನ ಮಾಡೋದಕ್ಕೆ, ಇಲ್ಲಿ ನಾನು ಇಲ್ಲಿ ಹೋಗ್ತೀನಿ, ಫಸ್ಟ್ ಸ್ಮಾಲ್ ಸ್ಕ್ರೀನ್ಗೆ ಹೋಗ್ತೀನಿ, ಅಲ್ಲಿ ನಾನು ಸೀರಿಯಲ್ಸ್ಗೆಲ್ಲ ಬರೀತೀನಿ, ಸೀರಿಯಲ್ಸ್ಗೆ ಬರೀತಿದ್ರೆ ಮಂತ್ಲಿ ಒಂದು ಫಿಕ್ಸ್ಡ್ ಇದಂತ ಇರುತ್ತೆ. ಆಮೇಲೆ ನೀವು ನಿಧಾನ ಸೀರಿಯಲ್ಸ್ ಎಲ್ಲ ಒಂದು ಸ್ವಲ್ಪ ಸೇವಿಂಗ್ಸ್ ಎಲ್ಲ ಮಾಡ್ಕೊಂಡು ಅಷ್ಟರೊಳಗಡೆ ಇದೊಂದು ರೇಟಿಂಗ್ ಏನಾದರೂ ಆಗ್ಬೋದು, ಡೈಲಾಗ್ ರೇಟಿಂಗ್ ಆಗ್ಬೋದು, ಏನಾದರೂ ಆಗ್ಬೋದು ಅನ್ನೋದು ಒಂದು ನಂಬಿಕೆ ಇತ್ತು. ಸೊ ಅಲ್ಲಿ ಜಾಸ್ತಿ ಭಯ ಪಡೋಕ್ಕೂ ಹೋಗಲಿಲ್ಲ, ಏನೋ ಒಂದು ಆಗುತ್ತೆ ಅಂತ ಕನ್ವಿನ್ಸ್ ಆಗಿದ್ರಿ. ಎಸ್ ಆಗಿದೆ. ಬಟ್ ನೀವು ಈ ಇಂಡಸ್ಟ್ರಿಗೆ ಹೋಗ್ಬೋದು, ಬರಿಬೋದು, ಸ್ಕ್ರಿಪ್ಟ್ ಬರಿಬೋದು ಅಂತ ಯಾವ್ದಾದ್ರು ಒಂದು ಸನ್ನಿವೇಶದಲ್ಲಿ ರಿಯಲೈಸ್ ಆಯ್ತಾ? ಅಂದ್ರೆ ಆಬ್ವಿಯಸ್ಲಿ ನಿಮ್ಗೊಂದು ಕಾನ್ಫಿಡೆನ್ಸ್ ಬರ್ಬೇಕಾದ್ರೆ ಏನೋ ಒಂದು ಸನ್ನಿವೇಶ ಇರ್ತದೆ, ರೈಟ್? ಓಕೆ, ನಾ ಬರ್ದದ್ದು ರೆಕಗ್ನೈಸ್ ಆಗ್ತಾ ಉಂಟು ಅಂತ. ಹಾಗೆ ಕಾಲೇಜ್ ಡೇಸ್ ಅಲ್ಲಿ ಯಾವ್ದಾದ್ರು ಒಂದು ಸನ್ನಿವೇಶ ಇತ್ತಾ? ಹೌದು. ಸೊ ಕಾಲೇಜ್ ಡೇಸ್ ಅಲ್ಲಿ ನಾನು ಫಸ್ಟ್ ಬುಕ್ಸ್ ಓದೋದಕ್ಕೆ ಶುರು ಮಾಡಿದೆ. ಓಕೆ. ಒಂದು ಹಂತದಲ್ಲಿ ನನಗೆ ಏನಾಯ್ತು, ನಾನು ಸ್ವಲ್ಪ ಆಕ್ಚುಲಿ ತುಂಬಾ ಮಾತಾಡ್ತಿದ್ದೆ. ಒಂದು ಹಂತದಲ್ಲಿ ಮಾತಾಡೋದು ಸ್ವಲ್ಪ ಕಡಿಮೆ ಮಾಡಿದೆ, ಒಬ್ಬೊಬ್ಬನೇ ಇರ್ತಿದ್ದೆ, ಸೈಲೆಂಟ್ ಆಗಿರ್ತಿದ್ದೆ ಮನೇಲಿ ಬಂದಾಗೆಲ್ಲ. ಆವಾಗ ನನಗೆ ಬುಕ್ಸ್ ಓದೋಕೆ ಶುರು ಮಾಡಿದೆ. ನಾನು ಆ್ಯಕ್ಚುಲಿ ಇನಿಷಿಯಲಿ ನನ್ನ ಫ್ರೆಂಡ್ ಯಾರೋ ಒಂದು ಐ ಟು ಹ್ಯಾಡ್ ಅ ಲವ್ ಸ್ಟೋರಿ ಅಂತ ರವೀಂದರ್ ಸಿಂಗ್ ಅವ್ರದ್ದು ಇಂಗ್ಲೀಷ್ ಬುಕ್ ತೊಗೊಂಡ್ಬಂದು ಇದು ತುಂಬ ಚೆನ್ನಾಗಿದೆ ಅಂತೇಳಿ ಕೊಟ್ಟ ನನಗೆ. ಆ್ಯಕ್ಚುಲಿ ಕಾಲೇಜಲ್ಲಿ ನನಗೆ ಪಾಠ ಕೇಳಿ ಆಮೇಲೆ ಬೋರ್ ಆಗೋಕ್ಕೆ ಶುರು ಆಗಿತ್ತು ನನಗೆ ಗೊತ್ತಿತ್ತು ನಾನು ಇದು ಇಂಜಿನಿಯರ್ ಆಗಿ ಮುಂದುವರಿಯಲ್ಲ ನಾನು. ಸೊ ಮತ್ತೆ ಅದೇ ಇದೆ ಅಂತ ಅನಿಸ್ತಿತ್ತು ನನಗೆ. ಸೊ ನಾನು ಏನು ಮಾಡಿದೆ, ಓದೋದಕ್ಕೆ ಶುರು ಮಾಡಿದೆ, ಬುಕ್ಸ್ ಓದೋಕ್ಕೆ ಶುರು ಮಾಡಿದೆ. ಒಂದು ಇಂಗ್ಲೀಷ್ ನೋವೆಲ್ ಓದಿ ಮುಗಿಸಿದಾಗ ನನಗೆ ಕಿಕ್ ಕೊಡ್ತು. ಅದಾದ್ಮೇಲೆ ಚೇತನ್ ಭಗತ್ ಅವ್ರದ್ದು ಒಂದು 2-3 ಪುಸ್ತಕಗಳನ್ನು ಓದಿದೆ. ಆಮೇಲೆ ಅನಿಸ್ತು ನನಗೆ, ನಾನು ಒಂದು ಟೈಮಲ್ಲಿ ಕನ್ನಡ ಪುಸ್ತಕಗಳನ್ನು ಓದ್ತಿದ್ದೆ ಚಿಕ್ಕವರು ಇರುವಾಗ. ಸೊ ಮತ್ತೆ ಕನ್ನಡ ಪುಸ್ತಕಗಳನ್ನು ಓದೋಣ ಅಂತೇಳಿ ಮತ್ತೆ ಶುರು ಮಾಡಿದೆ. ಕನ್ನಡ ಪುಸ್ತಕಗಳನ್ನು ಓದೋವಾಗಲೇ ಏನೋ ಒಂದು ಥಾಟ್ಸ್ ಬರೋದು, ಏನೋ ಕಥೆಗಳು ಹುಟ್ಟೋದು, ಏನೋ ಈ ಥರ ಒಂದು ಕವಿತೆಗಳು ಹುಟ್ಟೋದು. ಆವಾಗ ಅನಿಸ್ತದೆ ನನಗೆ, ಓಕೆ ನನ್ಗೆ ಮುಂಚೆ ಏನಾದರೂ ಒಂದು ಕ್ರಿಯೇಟ್ ಮಾಡೋದು ತುಂಬ ಇಷ್ಟ ಆಯಿತು. ಆ್ಯಂಡ್ ನನಗೆ ಈ ಒಂದು ಸಿನಿಮಾ ಅಂತಿದ್ರೆ ಡೈರೆಕ್ಟರ್ ಬಗ್ಗೆ ಆಗಿರ್ಬೋದು, ರೈಟರ್ಸ್ ಬಗ್ಗೆ, ಒಂದು ಹಾಡು ಬಂದಾಗ ಮ್ಯೂಸಿಷಿಯನ್ಸ್ ಬಗ್ಗೆ, ಆ ಬರೆದಿರೋ ಲೈನ್ಸ್ಗಳ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಇತ್ತು, ಎಷ್ಟು ಚೆನ್ನಾಗಿ ಬರ್ದಿದ್ದಾರಲ್ಲ ಅನ್ನೋದು. ಹಾಗಾಗಿ ನಾನು ಫೇಸ್ಬುಕ್ಕಲ್ಲಿ ಬರೆಯೋದಕ್ಕೆ ಶುರು ಮಾಡಿದೆ. ಕವಿತೆಗಳನ್ನೆಲ್ಲ, ಸಣ್ಣ ಕವಿತೆಗಳನ್ನ, ನಾನಿ ಕವಿತೆಗಳನ್ನ ಬರೆಯೋಕ್ಕೆ ಶುರು ಮಾಡಿದೆ. ಆವಾಗ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದೆ, ಈ ಚಂದ ಬರೀತೀವಿ ಮರೆ ಅಂತಿದ್ರು ಒಂದಿಷ್ಟು ಜನ. ಸೊ ಅದು ಕ್ರಮೇಣ ಆಮೇಲೆ ನಾನು ಹಾಡುಗಳ ಬಗ್ಗೆ ಒಂದು ಇತ್ತಲ್ವಾ, ಟ್ಯೂನಿಗೆ ಹೆಂಗೆ ಬರೀತಾರೆ ಅಂತ, ಅದು ನಾನು ಟ್ರೈ ಮಾಡೋಣ ಅಂತ ಇದ್ದೆ. ಆವಾಗ ಮುಂಚೆ ಕಸ್ತೂರಿ ಚಾನಲ್ ಅಂತ ಒಂದು, ಅದರಲ್ಲಿ ಒಂದು ರಿಯಾಲಿಟಿ ಶೋ ನಡೀತಾ ಇತ್ತು, ಏನು ಎಂದೂ ಮರೆಯದ ಹಾಡು ಏನೋ ಸಮಥಿಂಗ್ ಅದು. ಅದರಲ್ಲಿ ಹೇಗೆ ಅಂದರೆ 3 ಜನ ಜಡ್ಜಸ್ ಇದ್ರು. ಅಲ್ಲಿ ಎರಡು ಟೈಮ್ ಕೊಡ್ತಾರೆ ಕಂಟೆಸ್ಟೆಂಟ್ಗೆ. ಆಲ್ರೆಡಿ ಒಂದು ಟ್ಯೂನ್ ಕೊಡ್ತಾರೆ, ಆಲ್ರೆಡಿ ಇರೋ ಹಾಡು, ಕನ್ನಡ ಹಾಡನ್ನೇ. ಆ ಟ್ಯೂನ್ಗೆ 2 ಅವರಲ್ಲಿ ಅವರೊಂದು ಲಿರಿಕ್ಸ್ ಬರೀಬೇಕು.
ಬರೆದು ಒಬ್ಬ ಸಿಂಗರ್ ಅದನ್ನ ಹಾಡ್ತಾರೆ. ಹಾ. ಅದೇ ಹಾಡು ಬೇರೆ ಟ್ಯೂನರ್ಸ್ ಮ್ಯೂಸಿಕ್ ಎಲ್ಲ ರೆಡಿ ಇದೆ, ನೀವು Same. ಖಾಲಿ ವರ್ಡ್ಸ್ ಮಾತ್ರ, ಬೇರೆ lyrics ವರ್ಡ್ಸ್ ಮಾತ್ರ ಕಂಟೆಸ್ಟೆಂಟ್ ಮಾಡ್ತಾರೆ. ನಾನು ಅದನ್ನ ನೋಡಿದೆ ಒಂದಿನ, ನೋಡಿದಾಗ ಅಂದ್ರೆ ಐ ಫೆಲ್ಟ್ ವೆರಿ ಇಂಟ್ರೆಸ್ಟಿಂಗ್. ಅಂದ್ರೆ ಇದೇನೋ ಇಂಟ್ರೆಸ್ಟಿಂಗ್ ಇದೆಯಲ್ಲ, ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ನಾನು ಮನೆಯಲ್ಲಿ ಕೂತ್ಕೊಂಡು ಆಲ್ರೆಡಿ ಇರೋ ಹಾಡುಗಳಿಗೆ ನನ್ನ ವರ್ಷನ್ ಆಫ್ ಲಿರಿಕ್ಸ್ ಬರೋದಕ್ಕೆ ಶುರು ಮಾಡಿದೆ. ನಂಗೆ ಬರೆಯೋಕೆ ಶುರು ಮಾಡಿದಾಗ ಐ ಸ್ಟಾರ್ಟೆಡ್ ಎಂಜಾಯಿಂಗ್. ಅಂದ್ರೆ ಒಂದು ಲೈನ್, ಒಂದು ಥಾಟ್ ಹೋಗಿ ಅಲ್ಲಿ ಕೂತಾಗ ನಾನು ಮೆಲಡಿ ಹಾಡ್ಕೊಂಡಾಗ ನನಗೆ ತುಂಬಾ ಇಂಟ್ರೆಸ್ಟಿಂಗ್. ಪ್ರಾಡಕ್ಟ್ ಕೈಂಡ್ ಹಾ, ಸೊ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಅಂಡ್ ಆ ಟೈಮಿಗೆ ನನಗೆ ಇಲ್ಲ ಚೆನ್ನಾಗಿ ಬರೀತಿದ್ದೀನಲ್ಲ, ಚೆನ್ನಾಗಿ ಅನ್ಸಿ ನಾನು ಏನ್ ಮಾಡಿದೆ, ಆ ತರ ಒಂದು 10-20 ಹಾಡುಗಳು ಯಾವಾಗೆಲ್ಲ ಟೈಮ್ ಇದೆ ಬರೆಯೋದು. ಈಗ ಯಾವ್ದೋ ಒಂದು ಹಾಡು ಕೇಳ್ತಿರ್ತೀನಿ ನಾನೀಗ ಬಸ್ಸಲ್ಲಿ ಹೋಗ್ತಾ, ಅದಕ್ಕೇನೋ ಒಂದು ಲೈನ್ ಬಂತು, ಅದನ್ನ ಫುಲ್ ಸಾಂಗ್ ಬರ್ದ್ಬಿಡೋದು ನಾನು ಮನೆಗೆ ಹೋಗಿ. ಸೊ ಅದನ್ನ ಫುಲ್ ಆ ತರ ಪ್ರಾಕ್ಟೀಸ್ ಮಾಡಿ ನನಗೆ ಇಲ್ಲ ನಾನು ಇದನ್ನ ಮಾಡಬೇಕು ಅಂತ Serious ಆಗಿ ತಗೋಬೇಕು ಅಂತೇಳಿ ಅವಾಗಲೇ ಫೇಸ್ಬುಕ್ಕಲ್ಲೆಲ್ಲ ಮೆಸೇಜ್ ಮಾಡೋದು, ಆ ಥರ ಎಲ್ಲ ಸಿನಿಮಾದವರಿಗೆಲ್ಲ ಟ್ರೈ ಮಾಡೋಕೆ ಶುರು ಮಾಡಿದೆ. ಅಲ್ಲಿಂದ ಶುರು ಆಯಿತು. ಬಟ್ ಈಗ ಆಬ್ವಿಯಸ್ಲಿ ಇಷ್ಟು ಸಕ್ಸಸ್ ಸಿಕ್ಕಿದೆ, ಸಕ್ಸಸ್ಫುಲ್ ಆಗಿದ್ದೀರಿ. ಸಕ್ಸಸ್ ಆಗೋ ಮುಂಚೆ ಒಂದು ಸೈಲೆನ್ಸ್ ಅಂತ ಒಂದು ಇದ್ದೇ ಇರ್ತದೆ, ಯಾವುದೇ ವಿಷಯ ಇರಲಿ. ನಿಮ್ಮ ಪ್ರಕಾರ, ನಿಮ್ಮ ಲೈಫ್ ಸ್ಟೋರಿ ಪ್ರಕಾರ ಆ ಸೈಲೆನ್ಸ್ ಯಾರಿಗಾದರೂ ಬಿಲ್ಡ್ ಮಾಡ್ತದ, ಇಲ್ಲ ಬ್ರೇಕ್ ಮಾಡೋದು ಜಾಸ್ತಿ? ಇಲ್ಲ, ಖಂಡಿತವಾಗ್ಲೂ ನಾವು ಒಬ್ಬರೇ ಕೂತಾಗ ಒಂದು ಸೈಲೆನ್ಸ್ ಇರುತ್ತಲ್ಲ, ಅಂದರೆ ಅಲ್ಲಿ ನಾವು ಖಾಲಿಯಾಗಿ ಮತ್ತೆ ತುಂಬಿಕೊಳ್ತೀವಿ. ಅಂದರೆ ಒಂದು ಈ ನೆಲನೂ ಹಾಗೆ, ಒಂದ್ಸತಿ ನಾವು ಬೆಳೆ ಎಲ್ಲ ಆದ್ಮೇಲೆ ತೆಗ್ದಾಗ ಒಂದು ಖಾಲಿತನ ಉಳಿತು ಗೊತ್ತಾ. ಆ ಖಾಲಿತನ ಅವಾಗ ನಮ್ಮ ಒಳಗಡೆ ಬಂದು ಹೋಗ್ಬೇಕು, ಆವಾಗಲೇ ಮತ್ತೆ ಏನೋ ಹುಟ್ಟೋದಕ್ಕೆ ಸಾಧ್ಯ. ಇಲ್ಲ, ಯಾವಾಗ ನಮ್ಮಲ್ಲಿ ಖಾಲಿತನ ಇರಲ್ಲ, ಅದು ನಿಧಾನ ತಲೆಗೆ ಏರೋದಕ್ಕೆ ಶುರು ಆಗುತ್ತೆ, ಅದು ತುಂಬಾ ಡೇಂಜರ್ ಅದು. ಹಾಗಾಗಿ ನಮ್ಮ ಸೈಲೆನ್ಸು, ಒಂದ್ಸತಿ ನಾವು ಸೈಲೆನ್ಸಾಗಿ ಕೂತ್ಕೊಂಡು ನಮ್ಮ ಜೊತೆ ಮಾತಾಡೋದಾಗಿರ್ಬೋದು, ನೇಚರ್ ಜೊತೆ ಮಾತಾಡೋದು, ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ. ಬ್ಯೂಟಿಫುಲ್. ಸೊ ಈಗ ವಾಪಸ್ ಕಾಂತಾರದ್ದು ನಿಮ್ದು ಇಂಟ್ರೊಡಕ್ಷನ್ ಸಹ ಹೇಳಿದೆ. ಕಾಂತಾರ ಫಿಲ್ಮಲ್ಲಿ ಒಂದು ಇಂಪಾರ್ಟೆಂಟ್ ಪಾರ್ಟ್ ಸಿಂಗಾರದ ಸಿರಿಯೇ ಸಾಂಗ್ ವಿಜಯ್ ಪ್ರಕಾಶ್ ಸರ್ ಹಾಡಿರೋದು, ರೈಟ್? ಸೊ ಕಾಂತಾರದ್ದು ಕೊಲಾಬ್ರೇಷನ್ ಬಗ್ಗೆ ಹೇಳಬೇಕಾದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್, ಎಂಟೈರ್ ಜರ್ನಿ, ಸೊ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದೇ ಕಾಂತಾರ ಅನೌನ್ಸ್ ಆದಾಗ ಡೆಫಿನೆಟ್ಲಿ ನಾನು ಅದ್ರ ಈಗಲೂ ನೆನಪಿದೆ ನನಗೆ, ಪೋಸ್ಟರ್ ನೋಡಿದ್ದೆ ಕಂಬಳದಲ್ಲಿ ರಿಷಬ್ ಸರ್ ಕಂಬಳ ಕೋಣ ಓಡಿಸ್ತಾ ಇರ್ತಾರೆ, ಒಂದು ಪೋಸ್ಟರ್ ರಿಲೀಸ್ ಆದಾಗ ಎಲ್ಲರೂ ಇದು ಕಂಬಳ ಬೇಸ್ಡ್ ಸಿನಿಮಾ ಅಂತ ಅನ್ಕೊಂಡಿದ್ದೆ. ಕರಾವಳಿ ಒಂದು. ನನಗೂ ಅವಾಗಲೂ ಏನು ಗೊತ್ತಿಲ್ಲ, ಒಂದು ಹೊಂಬಾಳೆ ಸಂಸ್ಥೆ, KGF ಮಾಡಿರುವಂಥ ಸಂಸ್ಥೆ, ದೊಡ್ಡ ಸಂಸ್ಥೆ. ಅಂಡ್ ರಿಷಬ್ ಶೆಟ್ಟಿ ಸರ್ ಅವ್ರದ್ದು ವರ್ಕ್ ನಾವು ಕಿರಿಕ್ ಪಾರ್ಟಿ, ರಿಕ್ಕಿ ಅಂಡ್ ಸರ್ಕಾರಿ ಎಲ್ಲ ನೋಡಿದ್ವಿ. ಏನೋ ಒಂದು ಮ್ಯಾಜಿಕ್ ಮಾಡ್ತಾರೆ ಅನ್ನೋದೊಂದಿತ್ತು. ಬಟ್ ಡೆಫಿನೆಟ್ಲಿ 0.11% ಕೂಡ ನನಗೆ ನಾನು ಈ ಸಿನಿಮಾದಲ್ಲಿ ಹಾಡು ಬರೀತೀನಿ ಅಂತ ಡೆಫಿನೆಟ್ಲಿ ಗೊತ್ತಿರಲಿಲ್ಲ. ಬಿಕಾಸ್ ನನಗೆ ಅದು ಅಲ್ಲಿ ತನಕ ನಾನು ರಿಷಬ್ ಸರ್ ಸಿನಿಮಾಗಳಿಗೆ ವರ್ಕ್ ಮಾಡಿರಲಿಲ್ಲ. ಸೊ ಅದು ಕಾಲ್ ಬಂದಾಗ ತುಂಬಾ ಆಕಸ್ಮಿಕ ನನಗೆ. ಅವರೇ ನಿಮ್ಗೆ ಡೈರೆಕ್ಟ್ ಆಗಿ? ಹೌದು, ಅವ್ರು ನನಗೆ ಕಾಲ್ ಮಾಡಿ ಈ ತರ ಒಂದು ಹಾಡಿದೆ ನೀನು ಬರೀ. ಸೊ ಎಕ್ಸ್ಪೆಕ್ಟೇಷನ್ ಇತ್ತ ನಮ್ಗೆ ಬರ್ಬೋದು ಕಾಲ್? ಡೆಫಿನೆಟ್ಲಿ ಇರಲಿಲ್ಲ. ಸಡನ್ ಆಗಿ ಒಂದು ಅನ್ನೋನ್ ನಂಬರ್ ಇಂದ ನಾನು ಮಧ್ಯಾಹ್ನ ಮಲಗಿ ಒಂದು 3:30ವರೆಗೆ ಹಿಂಗೆ ಡೈಲಿ ಒಂದು ಪವರ್ ನ್ಯಾಪ್ ತಗೋತೀನಿ. ಹಿಂಗೆ ಎದ್ದು ನಾನು ಫೋನ್ ಚಾರ್ಜ್ಗೆನ ಹಿಂಗೆ ಹಾಕ್ಬೇಕು ಅಂತ ಹಿಂಗೆ ನೆನಪಿದೆ ನನಗೆ. ನನ್ನ ರೂಮಲ್ಲಿ ಹಿಂಗೆ ನೋಡ್ತಿರ್ಬೇಕಾದ್ರೆ ರಿಷಬ್ ಶೆಟ್ಟಿ ಸರ್ ಅಂತ ಅವ್ರ ನಂಬರ್ ಸೇವ್ ಮಾಡ್ಕೊಂಡಿದ್ದೆ. ಅದಕ್ಕೂ ಮುಂಚೆ ಒಂದ್ಸತಿ ಅವ್ರದ್ದು ಇನ್ನೊಂದು ಪ್ರೊಡಕ್ಷನ್ ಸಿನಿಮಾಗೆ ಅವರು ಇನ್ನೊಬ್ಬರು ಡೈರೆಕ್ಟರ್ ಕರೆದಿದ್ರು ನನ್ನ. ಅವಾಗ ಸರ್ನ ಮೀಟ್ ಮಾಡಿ ನಾನು ಕುಂದಾಪುರದವನು ಅಂತ ಹೇಳಿದಾಗ ಒಂದೇ ಊರಿನವರು ಅಂತ ಹೇಳಿ ಒಂದು ಫೋಟೋ ತಗೊಂಡ್ ಬಂದಿದ್ದೆ ಅಷ್ಟೇ. ಅದು ಒಂದು ನೆನಪಿತ್ತು ನನಗೆ. ಅವಾಗ ಅವ್ರ ನಂಬರ್ ಸೇವ್ ಇತ್ತು ನನ್ನ ಹತ್ರ. ನಾನು ಸುಮ್ಮನೆ ಅದು ಹಾಡುಗಳನ್ನೆಲ್ಲ ಹಿಂಗೆ ಕಳಿಸ್ತಿದ್ದೆ, ಅವ್ರು ನೋಡ್ತಿರ್ಲಿಲ್ಲ ಹೆಚ್ಚಿನದಾಗಿ, ನಂಬರ್ ಅಲ್ವಾ ಹಂಗೆ. ಬಟ್ ಅವ್ರು ಅವತ್ತು ಕಾಲ್ ಮಾಡಿದಾಗ ರಿಷಬ್ ಶೆಟ್ಟಿ ಸರ್ ಅಂತ ಹಿಂಗೆ ಪಾಪ್ ಆದಾಗ ನನಗೆ ಹೌದು, ನಾನು ನಿದ್ದೆಗಳಲ್ಲಿದ್ದಲ್ವಾ ಒಂದ್ಸತಿ ಹೌದಾ ಅನ್ನೋ ಥರ ಅನಿಸ್ತು. ಎಲ್ಲಿ? ಉಡುಪಿ? ಇಲ್ಲಿ ಬೆಂಗಳೂರಲ್ಲಿ. ಸೊ ಅವಾಗ ನಾನು ಮಾತಾಡಿದಾಗ ಎಲ್ಲಿದೆಯಾ ಮಗ ಅಂತ ಕೇಳಿದ್ರು. ತುಂಬಾ ಆತ್ಮೀಯವಾಗಿ ಮಾತಾಡಿದ್ರು, ಎಷ್ಟೋ ವರ್ಷದ ಪರಿಚಯ ಅನ್ನೋ ಥರ ಮಾತಾಡಿದ್ರು. ತುಂಬಾ ಕಂಫರ್ಟ್ ಫೀಲ್ ಮಾಡಿಸಿ ಮಾತಾಡಿ ನನಗೆ ಈ ಥರ ಒಂದು ಹಾಡಿದೆ ಬರೀಬೇಕು ನೀನು ಅಂತೇಳಿ ಇಮಿಡಿಯೇಟ್ ನಾನು ಕುಂದಾಪುರಕ್ಕೆ ಕರ್ಸ್ಕೊಂಡ್ರು. ಸೊ ಈ ಥರ ಸ್ಟಾರ್ಟ್ ಆಗಿದೆ. ಬಟ್ ಅದಾದ ನಂತರ ಶೂಟಿಂಗ್ ಟೈಮಲ್ಲಿ ನೀವು ಹೋಗೋದು ಬರೋದು ಅದೆಲ್ಲ ಇತ್ತು? ಆಬ್ವಿಯಸ್ಲಿ ಒಂದು ಕ್ಯೂರಿಯಾಸಿಟಿ. ನೀವು ಶೂಟಿಂಗ್ 2 ಸತಿ ಹೋಗಿದೆ. ಫಸ್ಟ್ ಕಾಂತಾರ ಫಸ್ಟ್ ಬಂತಲ್ಲ, ಅದಕ್ಕೆ ನಾನು ಸಿಂಗಾರ ಸಿರಿಯ ಬರೋಕ್ಕಿಂತ ಮುಂಚೆ ಒಂದ್ಸತಿ ಕಂಪೋಸಿಂಗಿಗೆ ಬಂದಿದ್ದೆ ಕುಂದಾಪುರದಲ್ಲಿ. ಅಜನೀಶ್ ಸರ್ ಜೊತೆ ಕೂತ್ಕೊಂಡು ಒನ್ ಡೇ ನಾವು ಕಂಪೋಸಿಂಗ್ ಎಲ್ಲ ಮಾಡಿ, ಒಂದು ಸ್ಕ್ರಾಚ್ ಎಲ್ಲ ಮಾಡಿ ಇದು ಮಾಡಿದ್ವಿ. ಅದಾದ್ಮೇಲೆ ಒಂದು ಸ್ವಲ್ಪ ಬ್ರೇಕ್, ಅವ್ರು ಟ್ಯೂನ್ ಮಾಡೋದಕ್ಕಿಂತ ಮತ್ತೆ ಬ್ರೇಕ್ ತಗೊಂಡ್ರು. ಅದಾದ್ಮೇಲೆ 1.5 ಮಂತಲ್ಲಿ ಮತ್ತೆ ನಂಗೆ ಟ್ಯೂನ್ ಬಂತು. ಫುಲ್ ಏನು ಸಿಂಗಾರ ಸಿರಿ ಇದೆ ಕಂಪ್ಲೀಟ್ ಆ ಟ್ಯೂನ್ ಬಂತು. ಆ ಟ್ಯೂನ್ ಬಂದಾಗ ನಾನು ಮತ್ತೆ ಸರ್ಗೆ ಮೀಟ್ ಆದೆ, ಶೂಟಿಂಗ್ ಸೆಟ್ಗೆ ಹೋಗಿ ಸರ್ಗೆ ಮೀಟ್ ಮಾಡಿದೆ. ಸೊ ಒಂದು 2 ಸತಿ ಸೆಟ್ಗೆ ಹೋಗಿದೆ. ಬಟ್ ಈ ಲೆವೆಲಲ್ಲಿ ಒಂದು ಬೆಳೀತದಂತ ಯಾವತ್ತಾದ್ರೂ ಎಣಿಸಿದ್ರ ಬರೆಯುವಾಗ, ಟ್ಯೂನಿಂಗ್ ಸ್ಟೇಜಲ್ಲಿ, ಕಂಪೋಸಿಂಗ್ ಸ್ಟೇಜಲ್ಲಿ? ಇಲ್ಲ, ನನಗೆ ಹಾಡು ಹಿಟ್ ಆಗುತ್ತೆ ಅಂತ ಗೊತ್ತಿತ್ತು, ಹಾಡು ದೊಡ್ಡ ಹಿಟ್ ಆಗುತ್ತೆ ಅಂತ ಗೊತ್ತಿತ್ತು. ಬಟ್ ಸಿನಿಮಾದ ನನಗೇನು ಅವಾಗಿನ್ನೂ ಗೊತ್ತಿರಲಿಲ್ಲ. ಅಂದ್ರೆ ಈ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ಹೋಗುತ್ತೆ ಅಂತ ಗೊತ್ತಿರಲಿಲ್ಲ. ಸಿನಿಮಾ ಹಿಟ್ ಆಗ್ಬೋದು, ಯಾಕಂದ್ರೆ ಅಟ್ಲೀಸ್ಟ್ ಕರ್ನಾಟಕದ ಅಂತೂ ಡೆಫಿನೆಟ್ಲಿ ಅದು ಒಂದಿತ್ತು, ಏನೋ ಒಂದು ಮಾಡ್ತಿದ್ದಾರೆ ಹೊಸ ಥರ ಅನ್ನೋದು ಒಂದಿತ್ತು.
ಬಟ್ ಗ್ಲೋಬಲಿ ಈ ಲೆವೆಲ್ ಸೌಂಡ್ ಮಾಡುತ್ತೆ ಅನ್ನೋದು ಊಹೆ ಮಾಡಿರಲಿಲ್ಲ. ಸೊ ಸಿಂಗಾರದ ಸೀರೆ ಸಾಂಗ್ಸ್ ವ್ಯೂವರ್ಸಿಗೆ ಗೊತ್ತಿರ್ಬೋದು, ಆಲ್ಮೋಸ್ಟ್ 60 ಮಿಲಿಯನ್ ವ್ಯೂಸ್, ಹೆಚ್ಚು ಕಮ್ಮಿ ಒಂದು ಅಲ್ಲ ಇವಾಗ 200 ಆಯಿತು. 200 ಆಯಿತು. 200 ವಿಡಿಯೋ ಹಾಂ. and 27 to 30 million ಲಿರಿಕಲ್ ಇದೆ. ವಾವ್. ದಿಸ್ ಈಸ್ ಅಫಿಷಿಯಲ್. Official. ಆಲ್ಮೋಸ್ಟ್ ಅನ್ಅಫಿಷಿಯಲ್ ಆಗಿ ಯೂಟ್ಯೂಬ್ ಎಲ್ಲ ತುಂಬಾ ಮಿಲಿಯನ್ಸ್. ಕರೆಕ್ಟ್. ಅಂದ್ರೆ ಬೇರೆ ಬೇರೆ ಚಾನಲ್ ಅಲ್ಲಿ ಎಲ್ಲ ಇರ್ಬೋದು, ಬೇರೆ ಸೇರಿ ಬೇರೆ ನನ್ನ ಸೋರ್ಸ್ ಪ್ರಕಾರ ಅಲ್ಲಿ ನನ್ನ ಪ್ರಕಾರ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ ಆಡಿಯೋ ಇದು ಎಲ್ಲದೂ ಸೇರಿ ನನ್ನ ಪ್ರಕಾರ ಹತ್ತತ್ರ ಒಂದು 250-300 ಮಿಲಿಯನ್. 300 ಮಿಲಿಯನ್. ಸೊ ಆ ಹಾಡು ಬರೆಯುವಾಗ ವೆರ್ ಯು ಜಸ್ಟ್ ಲಿರಿಸಿಸ್ಟ್ ಆರ್ ಒಂದು ಕರಾವಳಿಯ ಹುಡುಗ ಕತೆ ಹೇಳುವ ಹಾಗೆ ಒಂದು ಹಾಡು ಬರಲಿಕ್ಕೆ ಶುರು ಮಾಡಿದ್ರು? ಆಕ್ಚುಲಿ ನಾನು ಲಿರಿಸಿಸ್ಟ್ ಆಗೇ ಇದು ಹಾ, ಮಾಡಿದ್ದು, ಬಟ್ ಹಾ. ಬರೆದ ಮೇಲೆ ಅದು ನನಗೆ ಗೊತ್ತಿಲ್ದಂಗೆ ನಾನೊಬ್ಬ ಕರಾವಳಿಗನಾಗಿ ಒಂದಿಷ್ಟು ವಿಚಾರಗಳು ಬಂತು ಅಂತ ಹೇಳ್ಬೋದು. Correct. ಯಾಕಂದ್ರೆ ನನಗೆ ಆ ಟೈಮಲ್ಲಿ ಇದ್ದಿದ್ದು ಇಲ್ಲ, ಈ ಸಾಂಗ್ ಕ್ರ್ಯಾಕ್ ಮಾಡ್ಬೇಕು ನಾನು, ರಿಷಬ್ ಸರ್ ನಾನು ಕಳಿಸಿರೋ ಲಿರಿಕ್ಸ್ ಓಕೆ ಮಾಡಬೇಕು ಅನ್ನೋದು ಅಷ್ಟೇ ಇತ್ತು ನನಗೆ. ಕರೆಕ್ಟ್. ಬಿಕಾಸ್ ಒಂದು ಗೋಲ್ಡನ್ ಆಪರ್ಚುನಿಟಿ. ಹೌದೌದು, ಡೆಫಿನೆಟ್ಲಿ ಒಂದು ಒಳ್ಳೆ ಟ್ಯೂನ್ ಇದು, ಈ ಟ್ಯೂನ್ ಬಿಡಕ್ಕೆ ಸಾಧ್ಯನೇ ಇಲ್ಲ, ನಾನು ಇಷ್ಟೊಳ್ಳೆ ಟ್ಯೂನ್ ಇದೆ ಅಂತ ಅದೊಂದು ಇತ್ತು ನನಗೆ. ಬಟ್ ಬರೆದ ಮೇಲೆ ನನಗೆ ಸಿಂಗಾರ ಅನ್ನೋ ವರ್ಡ್ ಬಂದು ಎಲ್ಲ ಎಲ್ಲ ಆದಮೇಲೆ ಆಮೇಲೆ ಅನಿಸ್ತು ನನಗೆ, ಅಂದರೆ ನನ್ನಲ್ಲಿರೋ ಒಂದು ಕರಾವಳಿತನ ಬಂದಿದೆ ಅಂತ. ಅದಕ್ಕೆ ಮುಖ್ಯ ಕಾರಣ ಆ ಕರಾವಳಿ ಒಂದು ಸೊಗಡು ಬರೋದಕ್ಕೆ ಅಲ್ಲಿ ನಿಮಗೆ ಜಾನಪದ ಇದಾಕಿದ್ದಾರೆ, ಭತ್ತ ತೊಡು ಕೈಗೆ. ಸ್ಟಾರ್ಟಿಂಗ್ ಆಕ್ಚುಲಿ ಫಸ್ಟ್ ಇರ್ಲಿಲ್ಲ ಅದು, ಅಂದ್ರೆ ಇವ್ರು ಫಸ್ಟ್ ಟ್ಯೂನ್ ಮಾಡಿದ್ರಲ್ಲ ಅವಾಗ ಇರ್ಲಿಲ್ಲ. ಅದೇ ಅಜನಿ ಸರ್ ಹೇಳ್ತಾರೆ, ಅದನ್ನ ಹಿಂಗೆ ಇಟ್ಟ ಮೇಲೆ ಫಸ್ಟಿಗೆ ಅದಕ್ಕಿಂತ ಮುಂಚೆ ಇದನ್ನ ಭತ್ತ ತೊಡೋ ಕೈಗೆ ಅಂತ ಹಿಂಗೆ ಇಟ್ಟ ಮೇಲೆ ಅದು ಬೇರೆ ಲೆವೆಲ್, ಆ ಒಂದು ಡಿವೈನ್ ಫಾರ್ಮ್ 10-15 ಸೆಕೆಂಡ್ಸ್ ಇರ್ಬೋದು ಅಷ್ಟೇ, ಒಂದು 2 ಸತಿ ಬರುತ್ತೆ ಅದು. ಅದೊಂದು ಡಿವೈನ್ ಫಾರ್ಮ್ ಬಂತು ಅಲ್ಲಿ. ಯಾಕಂದ್ರೆ ನಾಗರಾಜ್ ಪಾಣ ಅವರ ವಾಯ್ಸ್ ಒಂದು, ಮತ್ತೆ ನಮ್ಮ ಫೋಕ್ ಇದೆಯಲ್ವಾ, ಅದಕ್ಕಿರುವಂತ ಒಂದು ಶಕ್ತಿ ಅದು ಬಂದು ನಿಮ್ಗೆ ಒಂದು ಡ್ಯೂಯೆಟ್ ಅಲ್ಲಿ ಕೂತಾಗ ಅದು ಬೇರೆ ಲೆವೆಲ್. ಈಗ ಅದೇ ಆ ಒಂದು ಶಕ್ತಿ ಆ ಹಾಡಲ್ಲಿ ಬಂತು, ಅದು ಪಾಸ್ ಆಯ್ತು. ಅದು ಆ ಒಂದು ಏನಿದೆ ಆ ಫೋಕ್ ಇದರಿಂದ ಅದು ನಮ್ಗೆ ಪಾಸ್ ಆಗಿ ಲಿರಿಕ್ಸ್ ಆಚೆ ಬಂತು ಅಷ್ಟೇ. ಸೊ ಹಾಗಾಗಿ ಕರಾವಳಿಯ ಸೊಗಡು ಅಂದ್ರೆ ಸರ್ದ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಅದೇ. ನನಗೆ ಇನ್ನೊಂದು ಚೂಸ್ ಮಾಡೋದಕ್ಕೆ ರೀಸನ್ನೇ ನಂಗೆ ಈ ಮಣ್ಣಿನ ಒಂದು ಫ್ಲೇವರ್ ಬೇಕು ನನಗೆ, ಲವ್ ರೆಗ್ಯುಲರ್ ಲವ್ ಸಾಂಗ್ ಅಲ್ಲದೆ ಒಂದು ಫ್ಲೇವರ್ ಬೇಕು ನನಗೆ, ಒಂದು ಪೊಯೆಟಿಕ್ ಆಗಿ ಅಂತ ಹೇಳಿದ್ರು ನನಗೆ. ಸೊ ಅದೆಲ್ಲೋ ಅಂಡರ್ ಕರೆಂಟ್ ಅಲ್ಲಿ ಓಡ್ತಿತ್ತು. ಅಂಡ್ ಈ ಕರಾವಳಿ ಒಂದಷ್ಟು ವಿಚಾರಗಳು ಡ್ರೈವ್ ಮಾಡುತ್ತದೆ ಹಾಡು ಬರೆಯೋದು. ಮತ್ತೆ ಎಷ್ಟು ಹೇಳಿದ್ರೆ ಈಗ ಸಹ ವಿಜಯ್ ಪ್ರಕಾಶ್ ಸರ್ ಎಲ್ಲಿ ಕಾನ್ಸರ್ಟ್ ಕೊಟ್ರೆ ಸಹ ಒಬ್ರು ಈ ಹಾಡಂತೂ ಗ್ಯಾರಂಟಿ ಉಂಟೇ ಉಂಟು. ಈ ಹಾಡು ಆಗುವಾಗ ಒಂದು ಜನರ ಕ್ರೇಜ್ ನೋಡ್ಬೇಕು, ಒಂದು ಆಕ್ಟಿವ್ ಆಗೋ ಒಂದು, ಮತ್ತೆ ಸಿನಿಮಾ ಶಕ್ತಿ ಅದು. ನಿಮಗೆ ಕೇವಲ ಹಾಡು ಅನ್ನೋದಕ್ಕಿಂತ ನಿಮಗೆ ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ, ಹಾಡು ನಾವು ಮ್ಯೂಸಿಕ್ ಮಾಡಿ ಚೆನ್ನಾಗಿದೆ, ಲಿರಿಕ್ಸ್ ಚೆನ್ನಾಗಿದೆ, ಇನ್ಸ್ಟ್ರೂಮೆಂಟೇಷನ್ ಹಾಡಿದ್ದಾರೆ, ಎಲ್ಲದೂ ಓಕೆ, ಪಾತ್ರಗಳು ನಿಮ್ಗೆ ಹತ್ರ ಆಗೋದು ತುಂಬಾ ಮುಖ್ಯ ಆಗುತ್ತೆ. ನಿಮ್ಗೆ ಶಿವ ಲೀಲಾ ಅನ್ನೋ ಪಾತ್ರ ಹತ್ರ ಆಗೋದು ಕೂಡ ತುಂಬಾ ಮುಖ್ಯ ಆಗುತ್ತೆ, ಅದು ತುಂಬಾ ಮ್ಯಾಟರ್ ಆಗುತ್ತೆ ನಿಮ್ಗೆ. ಸೊ ಹಾಗಾಗಿ ನಿಮ್ಗೆ ಹಾಡು ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ಸಿನಿಮಾ ನಿಮ್ಗೆ ಕಾಂತಾರ ಅಂತ ಒಂದು ಹೆಸರಲ್ಲಿ ವೈಬ್ ಇದೆ ಗೊತ್ತಾ ನಿಮ್ಗೆ, ಅದು ಪಾಸ್ ಆಗುತ್ತೆ ಹಾಡಿಗೆ. ಅದೊಂದು ಭಾವನೆ, ಅದು ಚಿತ್ರಕ್ಕಿಂತ ಜಾಸ್ತಿ ಪ್ರಾಬ್ಲಮ್ ಅದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು, ಒಂದು ಭಾವನೆಗಳಂತ ಹೇಳ್ಬೋದು. ಡೆಫಿನೆಟ್ಲಿ ಡೌಟೇ ಇಲ್ಲ ಅದರಲ್ಲಿ. ಸೊ ಹಾಗೆ ಕಾಂತಾರ ಹಾಡು ಬರೀತೀರಿ, ಸಕ್ಸಸ್ ಆಗ್ತದೆ, ತುಂಬ ಅವಾರ್ಡ್ ಫಂಕ್ಷನ್ ನಾಮಿನೇಷನ್ ಸಿಗ್ತದೆ, ಚಿತ್ತಾರ ಮ್ಯೂಸಿಕ್ ಅವಾರ್ಡ್, ಸೌತ್ ಇಂಡಿಯಾಸ್ ಫೇಮಸ್ ಸೈಮಾ ಅವಾರ್ಡ್ ನಾಮಿನೇಷನ್ಸೇ ಸಿಗ್ತದೆ, ವಿನ್ಸ್ ಆಗ್ತೀರಿ. ಸೊ ಫಸ್ಟ್ ಟೈಮ್ ಸೈಮಾ ಅವಾರ್ಡ್ ತಗೊಳ್ಳುವಾಗ ಹೇಗೆ ಒಂದು ಮನಸ್ಥಿತಿ ಹೇಗೆ ಇತ್ತು, ಮನಸ್ಸಲ್ಲಿ ಏನು ನಡೀತಾ ಇತ್ತು? ಅಂದರೆ ಈಗ ಅವಾರ್ಡ್ಸ್ ಎಲ್ಲ ಯಾವಾಗಲೂ ಹೇಗೆ ಅಂದರೆ ಒಂಥರ ಮಾರ್ಕ್ಸ್ ಥರ. ಈಗ ನಿಮಗೆ SSLC ನೀವು 98-99% ತೆಗೆದ್ರೆ ಆಬ್ವಿಯಸ್ಲಿ ಹಾರ್ಡ್ ವರ್ಕ್ ಇರುತ್ತೆ, ನಮ್ಮ ಕೆಲಸಕ್ಕೆ ಅದೊಂದು ರಿಕಗ್ನಿಷನ್ ಎಲ್ಲದೂ ಹೌದು. ಅದು ಮಾರ್ಕ್ಸ್ ತೆಗೆದು ಒಂದು ಸ್ವಲ್ಪ ದಿನ, ಒಂದು ವಾರ ನಾವು ಎಲ್ಲ ಕಡೆ ಓಡಾಡ್ತೀವಿ, ಇಷ್ಟು ಮಾರ್ಕ್ಸ್ ಹೇಳ್ಕೊಂಡು ಓಡಾಡ್ತೀವಿ. ಒನ್ಸ್ ನೀವು ಕಾಲೇಜಿಗೆ ಸೇರ್ತೀರಿ, ಪಿ ಯು ಸಿಗೆ ಸೇರ್ತಿದ್ದಂಗೆ ನಿಮಗೆ ಮಾರ್ಕ್ಸ್ಗಿಂತ ಏನು ಜಾಸ್ತಿ ತಲೆ ನೋಡುತ್ತೆ ಅಂದರೆ ಜವಾಬ್ದಾರಿ. SSLC ಇಷ್ಟು ತೆಗೆದಿದ್ದೆ ನಾನು, PUC ಜಾಸ್ತಿ ತೆಗಿಬೇಕು, 99 ತೆಗಿಬೇಕು ನಾನು, 98 ತೆಗೆದು 99 ತೆಗಿಬೇಕು. ಸೊ ಹಾಗೆ ಅವಾರ್ಡ್ಸ್ ಅಫ್ಕೋರ್ಸ್ ಬೇಕು, ಪ್ರತಿಯೊಬ್ಬರಿಗೂ ಒಂದು ರೆಕಗ್ನಿಷನ್, ಒಬ್ಬ ಕಲಾವಿದನಿಗೆ ಒಂದು ಚಪ್ಪಾಳೆ ಆಗಿರ್ಬೋದು, ಸಿಲ್ಲೆ ಆಗಿರ್ಬೋದು, ಅಥವಾ ಅವಾರ್ಡ್ಸ್ ಆಗಿರ್ಬೋದು, ತುಂಬ ಮುಖ್ಯ. ಅದು ಇಲ್ಲ ಅಂದರೆ ನಮ್ಮೊಳಗೆ ಒಂದು ಕಿಡ್ ಇದ್ದೇ ಇರುತ್ತೆ, ಮಗು ಇದ್ದೇ ಇರುತ್ತೆ. ಅದಕ್ಕೆ ನಿಮಗೆ ಬೇಕೇ ಬೇಕು, ಒಂದು ಅಪ್ರಿಸಿಯೇಷನ್ ಬೇಕೇ ಬೇಕು ನಮಗೆ. ಅದನ್ನ ನಾವು ಅವಾರ್ಡ್ಸ್ ಅಂತ ತಗೊಂಡು ಅದನ್ನ ಜವಾಬ್ದಾರಿಯಾಗಿ ಕನ್ವರ್ಟ್ ಮಾಡ್ಕೋಬೇಕು. ಕೆಲಸ ಅಂತ ಬಂದಾಗ ಒಂದು ಜವಾಬ್ದಾರಿ ಇದೆ ನನಗೆ. ನನಗೆ ಇಂಥ ಒಂದು ಪ್ರತಿಷ್ಠಿತ ಅವಾರ್ಡ್ ಸಿಕ್ಕಿದೆ ಅಂದರೆ ನಾನು ನೆಕ್ಸ್ಟ್ ಬರೆಯೋ ಹಾಡುಗಳಲ್ಲಿ ನನ್ನ ಕಣ್ಣಿರುತ್ತೆ, ಅಂದ್ರೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇವ್ರ ಹತ್ರ ಹಾಡು ಬರ್ಸ್ತೀನಿ ಅಂದಾಗ, ಇವ್ರು ಬರ್ದಿದ್ದಾರೆ ಅಂದಾಗ ಕೇಳೋದ್ರಲ್ಲಿ ನಾನೇನೋ ಒಂದು ಹೊಸದಾಗಿ ಕೇಳ್ತೀನಿ, ಹೊಸ ಭಾವನೆಗಳನ್ನು ಕೇಳ್ತೀನಿ, ಪದಗಳನ್ನ ಹೊಸ ರೀತಿಯಲ್ಲಿ ಕೇಳ್ತೀನಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಆ ಜವಾಬ್ದಾರಿನ ಬೆಳೆಸ್ಕೊತಾ ಹೋಗ್ಬೇಕು. ಅದು ಯಾವಾಗಲೂ ಅವಾರ್ಡ್ಸ್ ನನಗೆ ಕಲಿಸೋದು. ಬಟ್ ಅದೇ ನೀವು ಹೇಳಿದ ಹಾಗೆ ಅವಾರ್ಡ್ಸ್ ವಿಲ್ ಆಲ್ವೇಸ್ ವ್ಯಾಲಿಡೇಟ್ ಟ್ಯಾಲೆಂಟ್ ಅಂತ ಹೇಳ್ತಾರೆ. ಅಂದರೆ
ನೀವು ಹೇಳಿದಾಗ ಒಂದು ಟ್ಯಾಲೆಂಟನ್ನು ವ್ಯಾಲಿಡೇಟ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ಆ್ಯಸ್ ಎ ರೈಟರ್ ಆಲ್ಸೋ, ಸೊ ನೀವು ಸಹ ಕೆಲವೊಂದು ಬೆಂಚ್ ಮಾರ್ಕ್ ನಿಮಗೋಸ್ಕರ ಇಟ್ಟಿರ್ಬೋದು. ಸೊ ಹೌ ಡು ಯು ವ್ಯಾಲಿಡೇಟ್ ಯುವರ್ ವರ್ಕ್ ನಿಮ್ಮ ಪ್ರಕಾರ? ಸೊ ಹೊರಗಿನವರು ವ್ಯಾಲಿಡೇಟ್ ಮಾಡೋದು, ಜಡ್ಜ್ಮೆಂಟ್ ಮಾಡೋದು ಅದು ಬೇರೆ ವಿಷಯ. ಔಟ್ಸೈಡರ್ ನಾನು ಹೇಳ್ಬೋದು ಆ ಹಾಡು ಒಳ್ಳೇದುಂಟು ಒಳ್ಳೇದಿಲ್ಲ, ವಾಟ್ ಎವರ್ ಇಟ್ ಇಸ್, ರೈಟ್? ಬಟ್ ನಿಮ್ಮನ್ನು ನೀವು ಹೇಗೆ ವ್ಯಾಲಿಡೇಟ್ ಮಾಡ್ತೀರಿ? ಸೊ ನನಗೆ ಇದು ಯಾವಾಗಲೂ ಎವ್ರಿಡೇ ನಮ್ದು ಹೆಂಗೆ ಅಂದರೆ ಸೆಲ್ಫ್ ಇವ್ಯಾಲ್ಯೂಯೇಷನ್ ಇದೆಯಲ್ಲ, ಪ್ರತಿಯೊಂದು ಲೈನಲ್ಲೂ ಆಗ್ತಾ ಇರುತ್ತೆ. ಈಗ ನಮ್ಮ ಜಡ್ಜ್ಮೆಂಟ್ ತುಂಬ ಮುಖ್ಯ ಆಯಿತು. ಒಂದು ಲೈನ್ ಬರದೇ ಈಗ ನನ್ನ ಟ್ಯೂನ್ಗೆ ಅದು ಚೆನ್ನಾಗಿದೆ ಚೆನ್ನಾಗಿಲ್ಲ, ಡೈರೆಕ್ಟ್ರಿಗೆಲ್ಲ ಕಳ್ಸೋದಕ್ಕಿಂತ ಮುಂಚೆ ನಾನು ಜಡ್ಜ್ ಮಾಡಿ ನನಗೊಂದು 10 ಥಾಟ್ ಬಂದಿದೆ, ಅದರಲ್ಲಿ ಪಿಕ್ ಮಾಡ್ಬೇಕು. ನಾನು ಅದ್ರಲ್ಲಿ ಒಂದು ಪಿಕ್ ಮಾಡಿ ಅದ್ರಲ್ಲಿ ಬೆಸ್ಟ್ ನಾನು ಅವ್ರಿಗೆ ಕಳಿಸ್ಬೇಕು. ಆಮೇಲೆ ಅವ್ರ ಕರೆಕ್ಷನ್ಸ್ ಅದೆಲ್ಲ ಬೇರೆ. ಸೊ ನನಗೆ ಯಾವಾಗಲೂ ಇರುತ್ತೆ ಏನಂದ್ರೆ ಚೆನ್ನಾಗಿ ಬರ್ದು ನನಗೆ ವಾವ್ ಅನ್ಸ್ಬೇಕು. ಅದು ತುಂಬ ಮ್ಯಾಟ್ರ್ ಆಗುತ್ತೆ ನನಗೆ. ಯಾಕಂದ್ರೆ ನಾನು ಯಾವುದೋ ಒಂದು ಕಳಿಸ್ದೆ, ಅದನ್ನ ಅವ್ರು ಚೆನ್ನಾಗಿದೆ ಅಂತ ಹೇಳಿದ್ರು, ನಾಳೆ ದಿನ ಹಾಡು ರಿಲೀಸ್ ಆಗುತ್ತೆ, ಆವಾಗ ನನಗೆ ಏನೋ ಚೆನ್ನಾಗಿ ಬರೀಬೋಯ್ತು ಅನ್ನೋದಿದೆಯಲ್ಲ, ಹಾಡು ಕೇಳಿದಾಗೆಲ್ಲ ನನಗೆ ಅನ್ಸ್ಬಾರ್ದು. ಸೊ ಅದು ನನಗೆ ಯಾವಾಗಲೂ ಇದೆ. ಸೊ ನೀವು ನಿಮ್ಮನ್ನೇ ಫಸ್ಟ್ ಕನ್ವಿನ್ಸ್ ಆಗ್ಬೇಕು, ಪಾಯಿಂಟ್ ಇಲ್ಲ ಬೇರೆಯವ್ರಿಗೆ ಹೇಗೆ? ಹೌದು. ಮತ್ತೆ ಏನಂದ್ರೆ ನಮ್ದು ಈಗ ನಾವು ಒಂದೇ ಕೆಲಸ ತರ ಅಲ್ಲ ನಮ್ದು. ಒಂದು ಹಾಡು ಇವತ್ತು ಬರದೆ ಅದು ಮುಗೀತು, ಇನ್ನೊಂದು ಹಾಡು. ಸೊ ಈ ಹಾಡಿಗೆ ಪ್ರತಿಯೊಂದು ನನ್ನ ತಲೆಯಲ್ಲಿ ಏನಿರುತ್ತೆ ಅಂದರೆ ವಾಟ್ ಎವರ್ ಟ್ಯೂನ್ ಅಂದರೆ ಟ್ಯೂನ್ ಏನೇ ಇರಲಿ, ಆ ಟ್ಯೂನ್ ಚೆನ್ನಾಗಿರಲಿ ಚೆನ್ನಾಗಿಲ್ಲದೆ ಇರಲಿ, ನನಗೆ ಬಂದಿದೆ ಅಂದಾಗ ನನ್ನಿಂದ ವಾಪಸ್ ಹೋಗುವಾಗ ಅದು ಇನ್ನೊಂದು ಲೆವೆಲ್ಗೆ ಹೋಗಿರ್ಬೇಕು ಅಂತ. ಅದು 3 ಇದ್ರೆ ಅಟ್ಲೀಸ್ಟ್ 4, 5 ಆಗಿರಬೇಕು, 1 ಇದ್ರೆ 2 ಆಗಿರಬೇಕು, ಅಥವಾ 9 ಇದ್ರೆ 10 ಆಗಿರಬೇಕು. ಸೊ ಅವ್ರು ನನಗೆ ಬಂದಿದ್ದಾರೆ, ದೇ ಆರ್ ಪೇಯಿಂಗ್ ಮೀ ಅಂತ ಅಂದಾಗ, ಸೊ ನಾನು ಎಸ್ ಎಕ್ಸಾಕ್ಟ್ಲಿ. ಆ್ಯಂಡ್ ಅದು ಒಂದಿರುತ್ತೆ. ಆ್ಯಂಡ್ ಅಂದರೆ ನನ್ನ ಮನಸ್ಸಾಕ್ಷಿಗೆ ಅದು. ಸೊ ನಾನು ಮಾಡಿರೋ ಕೆಲಸಕ್ಕೆ ಹಾಡು ಇನ್ನೊಂದು ಲೆವೆಲ್ಗೆ ಹೋಗಿರ್ಬೇಕು ಅನ್ನೋದು, ಅದು ಯಾವಾಗಲೂ ನಾನು ಇದು ಮಾಡ್ತೀನಿ. ಆ್ಯಂಡ್ ಅದೇ ಲೈನ್ಸ್ ಅಂತ ಹೇಳಿದಾಗ ನನಗೇನೋ ಒಂದು, ಈಗ ಎಲ್ಲ ಲೈನ್ಸು ನೀವು ವಾವ್ ಫ್ಯಾಕ್ಟರ್ ಕೊಡೋಕ್ಕಾಗಲ್ಲ. ಕೆಲವೊಂದು ಲೈನ್ಗಳಲ್ಲಿ ನಾವು ಬೇರೆ ಬೇರೆ ಯೋಚನೆಗಳಿರುತ್ತೆ. ಒಂದು ಲೈನಲ್ಲಿ ಆ ಕ್ಯಾರೆಕ್ಟರ್ ಹತ್ರ ಆಗಬೇಕು. ನೀನೇ ನನ್ನ ಜೀವ ಅಂತ ಒಂದು ಲೈನ್ ಬರಿತೀವಿ ಅಂದರೆ, ಆ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ನ ಇಷ್ಟು ಪ್ರೀತಿ ಮಾಡ್ತಿದೆ ಅಂತ ನಾವು ಆಡಿಯನ್ಸ್ಗೆ ಹೇಳ್ತೀವಿ. ಈ ಕಥೆಯಲ್ಲಿ ತುಂಬ ವೆರಿ ಬೇಸಿಕ್ ಲೈನ್ ಅದು, ಅದನ್ನು ಹಾಕ್ತೀವಿ. ಬಿಕಾಸ್ ಯಾಕಂದ್ರೆ ಆ ಕ್ಯಾರೆಕ್ಟರ್ಗೆ ಡೈರೆಕ್ಟ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಯಾಕಂದ್ರೆ ಡೈರೆಕ್ಟ್ರಿಗೆ ಅವ್ನ ಕ್ಯಾರೆಕ್ಟರ್ ಅವರ ವಿಷನ್ ಅಲ್ಲಿ ಮ್ಯಾಚ್ ಆಗ್ತಾ ಇದೆ. ಹೌದು, ಅದು ಇಷ್ಟ ಆಗುತ್ತೆ ಅವನಿಗೆ. ಆ ಥರದ್ದು ಒಂದಿಷ್ಟು ಲೈನ್ಸ್ ಇರುತ್ತೆ. ಇನ್ನೊಂದಿಷ್ಟು ಲೈನ್ಸ್ಗಳು ಒಬ್ಬ ಸಾಮಾನ್ಯ ಒಬ್ಬ ವ್ಯಕ್ತಿಗೆ ಒಂದಿಷ್ಟು ಲೈನ್ಸ್ ಇರುತ್ತೆ, ಅವನಿಗೇನೋ ಒಂದು ಕನೆಕ್ಟ್ ಆಗುತ್ತೆ. ಇನ್ನೊಂದಿಷ್ಟು ನಮ್ಮ ಪೊಯಿಟ್ರಿ ಇದಾಗುತ್ತೆ, ನಮ್ಗೇನೋ ವಾವ್ ಅನ್ಸುತ್ತೆ, ತುಂಬಾ ಪೊಯಿಟ್ರಿ ಮಾಡೋ ಶಬ್ದಗಳು. ಎಸ್ ಎಕ್ಸಾಕ್ಟ್ಲಿ. ಸೊ ಆ ಥರದ್ದೆಲ್ಲ ಆ ಮೂರಲ್ಲಿ ಯಾವುದೋ ಒಂದು ಮಾಡ್ತಿರ್ಬೇಕು, ಅದೊಂದು ಲೈನ್ ಸುಮ್ಮನೆ ಇರಬಾರ್ದು ಲೈನ್ ಅಂತ. ಸೊ ಅದೊಂದು ಯಾವಾಗಲೂ ಇರುತ್ತೆ ನನಗೆ. ಸೊ ಈಗ ಇಂಡಸ್ಟ್ರಿಯಲ್ಲಿ ತುಂಬ ದೊಡ್ಡ ದೊಡ್ಡ ಹೆಸರಾಂತ ಮ್ಯೂಸಿಕ್ ಡೈರೆಕ್ಟರ್ಸ್ ಅವರೊಟ್ಟಿಗೆ ಕೆಲಸ ಮಾಡಿದ್ದೀರಿ. ಸೊ ಆ್ಯಸ್ ಅ ರೈಟರ್, ಆ್ಯಸ್ ಎ ಲಿರಿಸಿಸ್ಟ್ ಮತ್ತು ಮ್ಯೂಸಿಕ್ ಡೈರೆಕ್ಟರ್, ಅವರದೊಂದು ಕಾಂಬಿನೇಷನ್ ತುಂಬ ಇಂಪಾರ್ಟೆಂಟ್, ಅವ್ರ ಕೆಮಿಸ್ಟ್ರಿ ತುಂಬ ಇಂಪಾರ್ಟೆಂಟ್. ಸೊ ಯಾವ್ದಾದ್ರು ಸನ್ನಿವೇಶ ಹೇಳ್ಬೋದಾ ಯಾವ ರೀತಿ? ಯಾಕಂದರೆ ಎವ್ರಿ ಮ್ಯೂಸಿಕ್ ಡೈರೆಕ್ಟರ್ ಅವರದೊಂದು ವರ್ಕ್ ಸ್ಟೈಲ್ ಒಂದು ಬೇರೆ ಇರ್ತದೆ, ಅವರ ಎಕ್ಸ್ಪೆಕ್ಟೇಷನ್ ಬೇರೆ ಇರ್ತದೆ, ಸೇಮ್ ಆಗಿ ಇರೋದಿಲ್ಲ. ಸೊ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಸನ್ನಿವೇಶ ನೀವು ಮರಿಲಿಕ್ಕೆ ಆಗ್ಲಿಕ್ಕಿಲ್ಲ ಲೈಫಲ್ಲಿ, ಹಾಗೆ ಯಾವ್ದಾದ್ರು ಅಂತ? ಅಂದರೆ ಪ್ರತಿ ಸಾಂಗ್ ಅಂತ ಹೋದಾಗ್ಲೂ ಈಗ ನಾನು ಜಾಸ್ತಿ ವರ್ಕ್ ಮಾಡೋದು, ಈಗ ಮುಂಚೆ ಎಲ್ಲ ಹೆಂಗೆ ಅಂದರೆ ಎಲ್ಲ ಕುತ್ಕೊಂಡು ಅಲ್ಲೇ ವರ್ಕ್ ಮಾಡೋದು ಜಾಸ್ತಿ ಇತ್ತು. ಇವಾಗೆಲ್ಲ ಹೇಗೆಂದ್ರೆ ಟ್ಯೂನ್ ಕಳಿಸಿ ಅದಕ್ಕೆ ನಾವು ಲಿರಿಕ್ಸ್ ಬರಿತೀವಿ, ಅದು ಓಕೆ ಆಗುತ್ತೆ, ಇಲ್ಲಾಂದರೆ ಕರೆಕ್ಷನ್ಸ್ ಹೇಳ್ತಾರೆ, ಮತ್ತೆ ಇದು ಮಾಡ್ತೀವಿ, ಈ ಥರ. ಈಗಲೂ ಕೆಲವು ಈಗ ಅಜನೀಶ್ ಸರ್ ಆಗಿರ್ಬೋದು, ಚರಣ್ ಸರ್, ಅನೂಪ್ ಶ್ರೀನಿವಾಸ್, ಇವರು ಮಣಿಕಾಂತ್ ಕದ್ರಿ, ಇವ್ರ ಹತ್ರ ನಾನೇನಂದರೆ ಅಲ್ಲೇ ಹೋಗಿ ಕಂಪೋಸಿಂಗ್ ಮಾಡ್ತಾ ಬರೆಯೋದು ಇರುತ್ತೆ. ಚರಣ್ ಸರ್ ಟ್ಯೂನ್ ರೆಡಿ ಇರುತ್ತೆ, ನಾವಲ್ಲಿ ಹೋಗಿ ಲಿರಿಕ್ಸ್ ಬರೀತಾ ಅವ್ರು ಕೂತ್ಕೋತಾರೆ ನಮ್ಮ ಜೊತೆ. ನಾನು ಒಂದು ಲೈನ್ ಬರ್ದಂಗೆ ಅವ್ರು ನೀಟಾಗಿ ಬರ್ಕೊಂಡು ಅವ್ರು ಹಾಡಿ ಇದನ್ನ ಹೀಗೆ ಮಾಡೋಣ ಹಾಗೆ ಮಾಡೋಣ ಅಂತ ಹೇಳ್ತಾರೆ. ಇವನು ಅಜನೀಶ್ ಸೊ ಅಜನೀಶ್ ಸರ್ ಸ್ಟುಡಿಯೋಗೆ ಹೋಗಿ ನಾನು ಅಲ್ಲೆಲ್ಲ ಬರೆಯೋದೆಲ್ಲ ಇರುತ್ತೆ. ಸೊ ಏನಂದರೆ ಪ್ರತಿ ಸಾಂಗು ನಮ್ಗೆ ಹೊಸ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಸೊ ಆ್ಯಂಡ್ ಪ್ರತಿ ಸಾಂಗಲ್ಲೂ ನಾವು ಕಲಿತಾ ಹೋಗ್ತೀವಿ, ಅವ್ರಿಗೆ ಏನು ಬೇಕು ಅವರು ಆ ಮ್ಯೂಸಿಕ್ಗೆ. ಯಾಕಂದರೆ ಅವರು ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೆ ಅವರು ಇದರಲ್ಲಿ ಏನೋ ಒಂದು ಸೌಂಡ್ ಓಡ್ತಿರುತ್ತೆ, ಅದನ್ನೊಂದು ಟ್ಯೂನ್ ಅಂತ ಒಂದು ಫಾರ್ಮ್ ಮಾಡಿ ಅದಕ್ಕೆ ಅರೇಂಜ್ಮೆಂಟ್ಸ್ ಮಾಡಿ ಹಿಂಗೆ ಕೊಟ್ಟಾಗ ಲಿರಿಕಲಿ ಅವರಿಗೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಅವ್ರು ನನ್ನನ್ನು ಕರೀತಾರೆ ಅಂದಾಗ, ಸೊ ಇವನು ಜಸ್ಟಿಫೈ ಮಾಡಬಲ್ಲ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಕರೀತಾರಲ್ಲ, ಅದೊಂದು ನರ್ವಸ್ನೆಸ್ ಯಾವಾಗಲೂ ಇರುತ್ತೆ ನಮಗೆ ಪ್ರತಿ ಸಾಂಗಿಗೂ. ಈಗ ನಾನು ಅಜನೀಶ್ ಸರ್ಗೆ ಇಷ್ಟೊಂದು ಸಾಂಗ್ಸ್ ಬರೆದಿದ್ರು, ಚರಣ್ ಸರ್ಗೆ ಇಷ್ಟೊಂದು ಸಾಂಗ್ಸ್ ಬರೆದಿದ್ರು, ಅನೂಪ್ ಸರ್ಗೆ ಇಷ್ಟೊಂದು ಸಾಂಗ್ಸ್ ಬರೆದಿದ್ರು ಕೂಡ ಪ್ರತಿ ಸಲ ಹೋದಾಗಲೂ ಒಂದು ಭಯ ಇದ್ದೇ ಇರುತ್ತೆ, ನಾನು ಈ ಸಾಂಗಲ್ಲಿ ಇವರಿಗೆ ಸ್ಯಾಟಿಸ್ಫೈ ಆಗೋ ಥರ ಬರಿತೀನ ಇಲ್ವಾ ಅಂತ. ಬಟ್ ಆ ಕೂತಾಗ ಒಂದು ಪ್ರೋಸೆಸ್ ಇರುತ್ತೆ ಗೊತ್ತಾ, ಅದು ತುಂಬ ಮಜವಾಗಿರುತ್ತೆ. ಸೊ ಒಬ್ಬೊಬ್ಬರಲ್ಲಿ ಒಂದೊಂಥರ. ಈಗ ಅಜನೀಶ್ ಸರ್ಗೆ ನಾನು ಕಾಂತಾರ 1ಗಿಂತನೂ ಫಸ್ಟ್ ಕಾಂತಾರ 2 ಅದಕ್ಕೆ ಸಿಂಗಾರ ಸಿರಿಯಕ್ಕಿಂತನೂ ಜಾಸ್ತಿ ನಾನು ಅವ್ರ ಜೊತೆ ಸ್ಪೆಂಡ್ ಮಾಡಿದ್ದು ಕಾಂತಾರ ಚಾಪ್ಟರ್ 1ಗೆ, ಮದನ ಮನಮೋಹಿನಿಗೆ. ಸೊ ಅದು ನಾನು ಆಲ್ಮೋಸ್ಟ್ 1 ಮಂತ್ ಕುಂದಾಪುರದಲ್ಲೇ ಇದೆ. ನಾನು ಎವ್ರಿಡೇ ಸಂಜೆ ಅಜನೀಶ್ ಸರ್ ಜೊತೆ ಬಂದು ಕೂರ್ತಿದ್ದೆ, ಅವ್ರ ಜೊತೆ ನಾವು ಇಂಟ್ರ್ಯಾಕ್ಟ್ ಮಾಡ್ತಿದ್ವಿ. ಅಂದರೆ
ನಿಮಗೆ ಒಂದು ಕಾಂತಾರ ಅಷ್ಟು ದೊಡ್ಡ ಹಿಟ್ ಆಗಿದೆ, ನೆಕ್ಸ್ಟ್ ಕಾಂತಾರ ಮಾಡ್ತಿರ್ಬೇಕಾದ್ರೆ ಎಕ್ಸ್ಪೆಕ್ಟೇಷನ್ ಇನ್ನೂ ಎಕ್ಸ್ಪೆಕ್ಟೇಷನ್ 10 ಇತ್ತು, ಪಟ್ಟು ಜಾಸ್ತಿ. ಎಕ್ಸಾಕ್ಟ್ಲಿ ಅದೊಂದು ಎಕ್ಸ್ಪೆಕ್ಟೇಷನ್ ಒಂದು ಪ್ರೆಷರ್ ಇತ್ತು ಗೊತ್ತಾ. ನನಗೆ ಅವಾಗ ಫೀಲ್ ಆಗೋದು, ಅದು ಬರೆಯೋಕೆ ಕೂತಾಗಲ್ಲ ಒಂದು ಪದ ಬರೆದ್ರು ಇದು ಸಿಂಗಾರ ಸಿರಿಯ ಥರ ಇಲ್ಲ, ಇದು ಇದ್ರ ಥರ ಇಲ್ಲ, ಆ ಥರದ್ದೆಲ್ಲ ಒಂದು ಬರೋದು. ಬಟ್ ಅಜನೀಶ್ ಸರ್ ನನಗೆ ಯಾವಾಗಲೂ ಹೇಳೋರು, ಪ್ರಮೋದ್ ಆ ಪ್ರೆಷರ್ ತೊಗೊಂಡ್ರೆ ನೀವು ವರ್ಕ್ ಮಾಡೋಕ್ಕಾಗಲ್ಲ. ನನಗೂ ಇದು ಫೇಸ್ ಆಗಿತ್ತು, ನಾನು ಅದನ್ನು ದಾಟ್ ಬಂದಿದ್ದೀನಿ. ಈಗ ನಾನು ಪ್ರೆಷರೇ ತೊಗೊಳಲ್ಲ, ನಾನು ಈ ಸಿನಿಮಾಗೆ ಏನು ಬೇಕು ಇದಕ್ಕೆ ಏನು ಬೇಕು ಅನ್ನೋ ಫಾಸ್ಟ್ ಇಸ್ ಅಷ್ಟೇ. ಫಾಸ್ಟ್, ಅಷ್ಟೇ. ಮತ್ತೆ ನಿಮ್ಗೆ ನೋಡಿ ಅಲ್ಲಿ ಶಿವಲೀಲಾ ಕ್ಯಾರೆಕ್ಟರ್ ಬೇರೆ, ಅವ್ರಿಗೆ ಬರೆದಂಥ ಆ ಲೈನ್ಸ್ಗಳನ್ನ ನೀವು ಇಲ್ಲಿ ಹಾಕೋಕ್ಕಾಗಲ್ಲ, ಬಿಕಾಸ್ ಇಲ್ಲಿ ನಿಮಗೆ ಬೇರೆ ಕ್ಯಾರೆಕ್ಟರ್, ಬೇರೆನೇ ಕ್ಯಾರೆಕ್ಟರ್ ಇದೆ. ಕನಕಾವತಿ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ಗೆ ಒಂದು ಸ್ವಾರ್ಥ ಇದೆ ಅಲ್ಲಿ. ಆ್ಯಂಡ್ ಬರ್ಮೆ ಕ್ಯಾರೆಕ್ಟರು ಅವರ ಒಂದು ಕಮ್ಯುನಿಟಿಗೋಸ್ಕರ ಬಂದಿರ್ತಾನೆ, ಇವರ ಸ್ವಾರ್ಥಕ್ಕೋಸ್ಕರ ಅವರು ದೈವವನ್ನು ಇದು ಮಾಡ್ಕೊಳ್ಳೋದಕ್ಕೋಸ್ಕರ ಪ್ರೀತಿ ಇದಾಗಿರುತ್ತೆ, ಪ್ರೀತಿ ನಾಟಕ ಥರ ಆಗಿರುತ್ತೆ ಬಿಟ್ರೆ ನಿಜವಾದ ಲವ್ ಅಲ್ಲ ಆಗಿದೆ. ಸೊ ನಾನು ಆ ಡೆಪ್ತ್ ಅಲ್ಲಿ ನಿಜವಾದ ಪ್ರೀತಿ ಇತ್ತು. ಹೌದೌದು, ಅಲ್ಲಿ ನಿಜವಾದ ಪ್ರೀತಿ ಇದೆ, ಅವರು ಚೈಲ್ಡ್ಹುಡ್ ಇಂದ ಜೊತೆಗಿದ್ದಾರೆ, ಅಲ್ಲೊಂದು ನಿಜವಾದ ಪ್ರೀತಿ ಇತ್ತು. ಇಲ್ಲಿ ನಾನು ಆಡಿಯನ್ಸ್ ನೋಡುವಾಗ ನಿಜವಾಗ್ಲೂ ಪ್ರೀತಿ ಆಗ್ತೀನಿ ಅನ್ನೋ ಥರ ಇದಾಗುತ್ತೆ ಬಿಟ್ರೆ ಕ್ಲೈಮ್ಯಾಕ್ಸ್ ಎಲ್ಲ ಆದಾಗ ಈ ಲೈನ್ಸ್ ಯಾಕೆ ಹಿಂಗೆ ಬರ್ದಿದ್ರು, ಇದು ಏನಿದೆ ಅನ್ನೋದು ಇದೆಯಲ್ಲ, ಇದು ಕರೆಕ್ಟ್ ಅಲ್ವಾ, ಆ ಲೈನಲ್ಲಿ ಹಿಂಗೆ ಹೇಳಿದ್ರಲ್ವಾ ಅವರು, ಇದು ಲವ್ ಅಲ್ಲ ಇದು, ಅಥವಾ ತುಂಬಾ ಇದಿದೆ ಅನ್ನೋ ತರ ಒಂದು ಇದ್ರ ಲೈನ್ ಕ್ರಾಸ್ ಮಾಡಬಾರ್ದು ಅಂತ ಹೇಳಿದ್ರಲ್ವಾ ಅನ್ನೋದೆಲ್ಲ ಲೈನ್ಸ್ಗಳಲ್ಲಿ ಆಮೇಲೆ ನೋಡಿದಾಗ್ಲೂ ಕನೆಕ್ಟ್ ಆಗಬೇಕು. ಸೊ ಹಂಗಾಗಿ ಸಿಚುವೇಶನ್ ಚೇಂಜ್ ಇದ್ದಾಗ ಈ ಥರ ಎಲ್ಲ ಇದ್ದಾಗ ಅದೇ ನಾನು ಅಜನೀಶ್ ಸರ್ ಹತ್ರ ಮಾತಾಡ್ತಿದ್ವಿ. ನಾವು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ಕುಂದಾಪುರದಲ್ಲಿ. ಸುಮ್ಮನೆ ಯಾವಾಗಲೂ ಬ್ಲಾಕ್ ಆದಾಗ ಒಂದು ರೌಂಡ್ ಹಿಂಗೆ ಹೋಗಿ ಮಸಾಲೆ ದೋಸೆ ತಿನ್ಕೊಂಡ್ಬರೋದು, ಕೋಡಿ ಬೀಚಲ್ಲಿ ಸುತ್ತಾಡೋದು, ಎಲ್ಲೂ ಒಂದು ಕ್ಲಿಕ್ ಆಗ್ತದೆ. ಅವರು ಅಂದ್ರೆ ಸಿಕ್ಕಾಪಟ್ಟೆ ಪ್ರೆಷರ್ ಇತ್ತು, ಯಾಕಂದ್ರೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ರು, ಡೇ ಎಲ್ಲ ರಿಷಬ್ ಸರ್ ಶೂಟ್ ಮಾಡೋರು, ಸಂಜೆ ಸಿಗೋರು ರಿಷಬ್ ಸರ್, ಸಂಜೆ ಬದುಕುಳ್ಳೆ ಇಮಿಡಿಯೇಟ್ಲಿ ಬಂದು ನನ್ನ ಹತ್ರ ಏನು ಬರ್ದೆ ಮಗ ಇವತ್ತು ಅಂತ ಕೇಳೋರು, ನೋಡೋರು. ಆಮೇಲೆ ಸೀದಾ ಅಜನೀಶ್ ಸರ್ ಹತ್ರ ಬಂದು ಅವ್ರದ್ದು ರೀಲ್ಸ್ ಎಲ್ಲ ತೋರ್ಸೋರು, ಅವ್ರು ಸಹ ಒಂದೇನೋ ಸಜೆಸ್ಟ್ ಮಾಡೋದು, ಇದು ಯಾಕೆ, ಹೌದು, ಆಮೇಲೆ ತಿರ್ಗಾ ನಿಮ್ಮ ಪ್ರೋಸೆಸ್ ಅನ್ನು ಅದಕ್ಕೆ ಒಂದು ಮ್ಯಾಚ್ ಮಾಡ್ಬೇಕಾಗ್ತದೆ. ಹೌದು. ಸೊ ತುಂಬಾ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಸ್ಪೆಷಲಿ ಕಾಂತಾರ ಈ ಚಾಪ್ಟರ್ 1 ಬಂತಲ್ಲ, ಅದ್ರಲ್ಲಿ ತುಂಬಾ ಜಾಸ್ತಿ ನಾನು ರಿಷಬ್ ಸರ್ ಅಜನೀಶ್ ಸರ್ ಜೊತೆ ಅವ್ರ ಟೀಮ್ ಜೊತೆ ಇರೋದಕ್ಕಾಯ್ತು. ಯಾಕಂದ್ರೆ ಎಲ್ಲ ಕೆಲಸಗಳು ಅಲ್ಲೇ ನಡೀತಿತ್ತು ನಮ್ಮ ಕುಂದಾಪುರದಲ್ಲಿ. ಹೌದೌದು, ಅಂದ್ರೆ ಅಷ್ಟೊಂದು ಪ್ರೆಷರ್ನ ಹ್ಯಾಂಡಲ್ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟ. ಅದು ಕ್ರಿಯೇಟಿವಿಟಿ ಹೇಗೆ ಪ್ರೆಷರ್. ಹೌದೌದು, ಅವ್ರು ಆಕ್ಟಿಂಗ್ ಮಾಡ್ಕೊಂಡ್ಬಂದು ಸಂಜೆ ಇಲ್ಲಿ ಬಂದು ಎಡಿಟಿಂಗ್ ಕೂರೋರು, ಮ್ಯೂಸಿಕ್ ನೋಡೋರು. ಅಂದ್ರೆ ಬರೀ ನೋಡೋದಷ್ಟಲ್ಲ, ಅಲ್ಲಿ ಜಡ್ಜ್ಮೆಂಟ್ ತಗೋಬೇಕಲ್ಲ. ಯಾಕಂದ್ರೆ ಅವ್ರೇನು ಇದು ಓಕೆ ಅಂದ್ರೆ ಅದು ಪ್ರಿಂಟ್ ಆಯ್ತು, ಇದು ನಾಟ್ ಓಕೆ ಅಂದ್ರೆ ರಿಜೆಕ್ಟೆಡ್. ಅವ್ರಿಗೆ ಒಳ್ಳೇದನ್ನ ಸೂಪರ್ ಆಗಿರೋದನ್ನ ಓಕೆ ಮಾಡೋ ಒಂದು ಪ್ರೆಷರ್. ಕೆಲವೊಂದ್ಸತಿ ರಿಜೆಕ್ಟ್ ಮಾಡೋಗ್ಲೂ ಭಯ ಇರುತ್ತೆ, ಒಳ್ಳೇದನ್ನ ರಿಜೆಕ್ಟ್ ಮಾಡ್ತಿದ್ದೀನಿ ಅಂತ. ಈಗ ನಾವು ಬಟ್ಟೆ ತಗೊಳಕ್ ಹೋದಾಗ ನಮ್ಗೆ ಓಕೆ ಮಾಡೋಕೆ ಎಷ್ಟು ಭಯ ಇರುತ್ತೆ, ಅದಕ್ಕಿಂತ ಜಾಸ್ತಿ ಆಪ್ಷನ್ಸ್. ಹೌದೌದು. ಸೊ ಅದೆಲ್ಲ ಪ್ರೆಷರ್ ಹ್ಯಾಂಡಲ್ ಮಾಡೋದು ಹೇಗೆ ಅದನ್ನ ಒಂದಿಷ್ಟು ನೋಡಿದೆ. ಸೊ ಬೇರೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಹೋದಾಗ್ಲೂ ಅದೊಂದು ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತೆ. ಹೊಸಬರು ಆಗಿರ್ಬೋದು, ಸೀನಿಯರ್ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಿರ್ಬೋದು, ಎಲ್ಲರ ಜೊತೆ ಒಂದೊಂದು ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತೆ. ಇವಾಗ್ಲೂ ಒಡನಾಟ ಉಂಟ, ಮೀಟ್ ಆಗೋದು, ಮಾತಾಡೋದು, ಊರಿಗೆ ಬರುವಾಗೆಲ್ಲ ರಿಷಬ್ ಶೆಟ್ಟಿ ಸರ್ ಒಟ್ಟಿಗೆ. ಅಂದ್ರೆ ಏನಾದ್ರೂ ವಿಚಾರ ಇದ್ರೆ ನಾನು ವಾಯ್ಸ್ ಮೆಸೇಜ್ ಏನಾದ್ರು ಕಳಿಸ್ತೀನಿ, ಸರ್ ಫ್ರೀ ಇದ್ರೆ ಇಮಿಡಿಯೇಟ್ಲಿ ರಿಪ್ಲೈ ಮಾಡ್ತಾರೆ, ಇಲ್ಲ ಏನಾದ್ರು ವಿಚಾರ ಮಾತಾಡೋದಿದ್ರೆ ಇಮಿಡಿಯೇಟ್ಲಿ ಕಾಲ್ ಮಾಡ್ತಾರೆ. ಎಕ್ಸಲೆಂಟ್. ಸೊ ಒಂದು ಏನು ಅನಿಸ್ತದೆ ಹೇಳಿದ್ರೆ, ಪ್ರಾಬ್ಲಿ ಸಿಂಪಲ್ ವರ್ಡ್ಸ್ ಹೈ ಇಂಪ್ಯಾಕ್ಟ್. ಅಂದರೆ ನಿಮ್ಮ ಸ್ಕ್ರಿಪ್ಟಲ್ಲಿ ಸಹ ಸಿಂಪಲ್ ಕಾಂಪ್ಲಿಕೇಟೆಡ್ ವರ್ಡ್ಸ್ ಹಾಕಲಿಲ್ಲ ಸಹ ಇಂಪ್ಯಾಕ್ಟ್ ತುಂಬ ಉಂಟು ಅಂತ. ಸೊ ಅದು ಕಾನ್ಷಿಯಸ್ ಆಗಿ ಮನಸ್ಸಲ್ಲಿ ಇಟ್ಕೊಳ್ತೀರಾ ಬರೆಯುವಾಗ, ಇಲ್ಲ ನಿಮ್ಮದು ಬರೆಯೋ ಒಂದು DNA ಅಲ್ಲೇ ಇನ್ಕ್ಲೂಡ್ ಆಗಿದೆ ಈಗ? ಅಂದರೆ ಸಿನಿಮಾ ಬರವಣಿಗೆ ಅಂತ ಬಂದಾಗಲೇ ಆ್ಯಕ್ಚುಲಿ ಅದು ಸಿಂಪಲ್ ಆಗಿರಲಿ ಅನ್ನೋದು ಒಂದು. ಯಾಕಂದರೆ ನನಗೆ ನಾ ಬರೆಯುವಾಗ ಪ್ರತಿಯೊಂದು ಸಲ ಅನ್ಕೊಳ್ಳೋದು, ಇದು ಒಬ್ಬ ಆಟೋ ಡ್ರೈವರಿಂದ ಹಿಡಿದು ಒಬ್ಬ ಕಂಪ್ನಿ CEO ತನಕನೂ ಅರ್ಥ ಆಗಬೇಕು ಅನ್ನೋದೊಂದು ಥಾಟ್ ಇದ್ದೇ ಇರುತ್ತೆ. ಒಂದೊಂದು ಸತಿ ಏನಾಗುತ್ತೆ ಅಂದರೆ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು, ಅಥವಾ ಸಿನಿಮಾ ಸಿಚುವೇಶನ್. ಈಗ ಒಬ್ಬ ಯಾರೋ ಹೈಫೈ ಕ್ಯಾರೆಕ್ಟರ್ ಇದ್ದಾಗ ಅವನು ಹಾಡೋ, ಅಥವಾ ಇದು ಒಬ್ಬ ಪೊಯಿಟ್ ಇದ್ರೆ ಅವನು ಹಾಡೋ ರೀತಿ ಬೇರೆ ಇರುತ್ತೆ, ಪರ್ಸನಾಲಿಟಿ ಪ್ರಕಾರ ಅದಿರುತ್ತೆ. ಬಿಟ್ರೆ ಅದರ್ವೈಸ್ ಅದರಲ್ಲೂ ಕೂಡ ನಾನು ಎಷ್ಟು ಸಿಂಪಲ್ ಆಗಿ ಒಬ್ಬ ಆಟೋ ಡ್ರೈವರ್ಗೂ ಅದು ಕನೆಕ್ಟ್ ಆಗಬೇಕು ಅನ್ನೋದೊಂದು ಇದಿರುತ್ತೆ. ಅದನ್ನ ರೂಢಿಸ್ಕೊಂಡು ಬಂದೆ ನಾನು ಫಸ್ಟಿಂದನೂ. ನನಗೆ ಅಂದರೆ ಸಿನಿಮಾ ಸಾಹಿತ್ಯ ಅಂದ್ರೆ ಹಾಗೆ, ರೈಟ್ ಫ್ರಮ್ ಉದಯಶಂಕರ್ ಅವ್ರ ಕಾಲದಿಂದನೂ ಸರಳವಾಗಿ ಇದ್ರೆ ಮಾತ್ರ ಅದು ವರ್ಕ್ ಆಗುತ್ತೆ, ರೀಚ್ ಆಗ್ತದೆ. ಅಂಡ್ ತುಂಬಾ ಕಷ್ಟ ಕೂಡ ನಿಮ್ಗೆ ಅದು. ಈಗ ನಾನು ಒಂದು ಹೆವಿ ವರ್ಡ್ಸ್ ಆಗ್ಬಿಟ್ಟು ಏನೋ ಒಂದು ಹೆವಿ ಹೇಳೋದು ಇದೆಯಲ್ಲ, ನನ್ನ ಪ್ರಕಾರ ಅದು ಸುಲಭ. ನೀವು ಸಿಂಪಲ್ ಆಗಿ ಏನೋ ಒಂದು ಹೇಳೋದಿದೆ ಗೊತ್ತಾ, ಸಿಂಪಲ್ ಆಗಿ ಬರೆಯೋದೇ ಮೋಸ್ಟ್ ಕಾಂಪ್ಲೆಕ್ಸ್ ಥಿಂಗ್ ನಮಗೆ, ಸ್ಪೆಷಲಿ ಸಿನಿಮಾ ಸಾಹಿತಿಗಳಿಗೆ. ಸಿಂಪಲ್ ವರ್ಡ್ಸ್ಗಳು ಏನೋ ಒಂದು ಹೇಳಬೇಕಲ್ಲ, ಅದು ತುಂಬಾ ಕಷ್ಟ. ಅದು ನಾವು ಒಂದು ಯಾವುದೋ ಒಂದು ಹೆವಿ ವರ್ಡ್ ಹಾಕಿದಾಗ ಒಂದೇನೋ ಬೇರೆ ಥರ ಒಂದು ಪೊಯಿಟ್ರಿ ಏನೋ ಅನ್ಸ್ಬೋದು, ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಂತ ಅನ್ಸ್ಬೋದು. ಬಟ್ ತುಂಬಾ ಸರಳವಾಗಿ ಹೇಳೋ ವಿಚಾರ ಇದೆ ಗೊತ್ತಾ, ಅದು ತುಂಬಾ ಕಷ್ಟ. ಆಕ್ಚುಲಿ ಸಿಂಗರ್ಸ್ ಅವರಿಗೆ ಖುಷಿ ಆಗ್ತದಂತ ಸಿಂಪಲ್ ವರ್ಡ್ ಹಾಡು ಹೇಳಲಿಕ್ಕೆ. ಮತ್ತೆ ಅದು ತುಂಬಾ ಟೆಕ್ನಿಕಾಲಿಟೀಸ್ ಇದೆ, ಅಂದ್ರೆ ಸೈನ್ಸ್ ಇದೆ. ನಿಮಗೆ ಪಿಚ್ಚು ತುಂಬಾ ಮ್ಯಾಟರ್ ಆಗುತ್ತೆ, ಎಷ್ಟು ಸ್ಪೇಸ್ ಇದೆ, ಸಿಂಗಿಂಗ್ ಸ್ಪೇಸ್. ಈಗ ನಾನು
ಹೈ ನೋಟಲ್ಲಿ ನಾನು ನಿಮ್ಗೆ ತುಂಬಾ ಹೆವಿ ವರ್ಡ್ಸ್ ಹಾಕಿದ್ರೆ ಹಾಡಕ್ಕಾಗಲ್ಲ ಅವರಿಗೆ, ಕರೆಕ್ಟ್. ಅವರಿಗೆ ಬ್ರೆತ್ ಸಿಗಲ್ಲ, ಅದೆಲ್ಲ ಹೌದು, ಇರುತ್ತೆ. ಹೌದು, ಸೊ ಅದೊಂದು ಸ್ವಲ್ಪ ಸೈನ್ಸ್. ಸೊ ಹಾಗೆ ಮದುವೆ ಮಾಡ್ಕೊಳ್ತೀರಿ, ಆ, ಹೊಸ ಜೀವನ ಶುರು ಆಗ್ತದೆ. ಸೊ ಸುಚೇತಾ ಬಸವರಾಜ್ ಒನ್ ಆಫ್ ದ ಫೈನೆಸ್ಟ್ ಸಿಂಗರ್ ವಾಟ್ ವಿ ಹ್ಯಾವ್ ಇನ್ ದ ಇಂಡಸ್ಟ್ರಿ. ಸೊ ಮನೆಯಲ್ಲಿ ಒಬ್ರು ರೈಟರ್, ಒಬ್ರು ಸಿಂಗರ್, ಸೊ ಈ ಒಂದು ಕೊಲಾಬ್ರೇಷನ್ ಹೇಗೆ ಇರ್ತದೆ, ಜಗಳ ಆಗ್ತಾ ಇರ್ತಂತ? ಅಲ್ಲ, ಪ್ರತಿ ಮನೆಯಲ್ಲಿ ಸಿಂಗರ್ ಲಿರಿಸಿಸ್ಟ್ ಅಲ್ಲದೆ ಇದ್ರೆ ಯಾರೇ ಇದ್ರು ಜಗಳ ಆಗ್ತಾ ಆಗ್ಬೇಕು. ಸೊ ಅಂದ್ರೆ ನಾನು ಏನೇ ಇದ್ರು ಒಂದು ಯಾವ್ದೋ ಟ್ಯೂನ್ ಕೇಳ್ತಿದ್ರೆ ಅವಳು ಇದ್ಯಾವ ಟ್ಯೂನ್ ಚೆನ್ನಾಗಿದೆಯಲ್ಲ ಅಂತಾಳೆ ಒಂದ್ಸತಿ, ಅದು ಚೆನ್ನಾಗಿಲ್ಲ ಅಂದ್ರೆ ಇದೇನ್ ಟ್ಯೂನ್ ಹೀಗಿದೆ ಅಂತಾಳೆ. ಅಂದ್ರೆ ಏನಿದೆ ಅದನ್ನ ಹೇಳ್ತಾಳೆ, ಆನೆಸ್ಟ್ ಫೀಡ್ಬ್ಯಾಕ್, ಆನೆಸ್ಟ್ ಕೊಡ್ತಾಳೆ. ಈಗ ಯಾವ್ದಾದ್ರು ಒಂದು ಲೈನ್, ಯಾವ್ದು ನನ್ನ ಟ್ರ್ಯಾಕ್ ಆಲ್ಮೋಸ್ಟ್ ಎಲ್ಲ ಸಾಂಗ್ ನಾವು ಕೇಳ್ತಿರ್ತೀವಿ, ಟ್ರ್ಯಾಕ್ ಹಾಡ್ಸಿ ಬರುತ್ತಲ್ಲ, ಯಾವ್ದೋ ಒಂದಿಷ್ಟು ಇಂಟ್ರೆಸ್ಟಿಂಗ್ ಸಿನಿಮಾಗಳು ಅನ್ಸಿದ್ರೆ, ಇಂಟ್ರೆಸ್ಟಿಂಗ್ ಟ್ಯೂನ್ ಅನ್ಸಿದ್ರೆ ಕೇಳಿಸ್ತೀನಿ, ಆ ಲಿರಿಕ್ಸ್ ಬರ್ದ್ಮೇಲೆ ನಾನು ಹಿಂಗೆ ಬರ್ದಿದ್ದೀನಿ ಅಂತ ಕೇಳಿಸ್ತೀನಿ. ಸೊ ಅವಳು ಕೆಲವೊಂದು ಲೈನ್ಸ್ ಬಂದಾಗ ಎಕ್ಸೈಟ್ ಆಗ್ತಾರೆ, ಚೆನ್ನಾಗಿದೆ ಅಂತಾಳೆ. ಅವಳು ಅಂದ್ರೆ ತುಂಬಾ ಜೆನ್ಯೂನ್ ಆಗಿ ಹೇಳ್ತಾಳಲ್ವಾ, ಹಾಗಾಗಿ ನನಗೆ ಇದು ವರ್ಕ್ ಆಗುತ್ತೆ ಅನ್ನೋ ತರ ಅನ್ಸ್ತಿರುತ್ತೆ. ಸೊ ಹಾಗಾಗಿ ಒಂದು ಟ್ರೂ ಕ್ರಿಟಿಕ್ ಸಿಗ್ತಾರೆ ಮನೇಲಿ, ಅದು ಸೊ ಒಂದು ಲಕ್ಕಿ ಅಂತ ಹೇಳ್ಬೋದು. ಸೊ ಈಗ ಮದುವೆ ನಂತರ ಆಬ್ವಿಯಸ್ಲಿ ಮನೆಯಲ್ಲಿ ಪ್ರೀತಿ ಜಾಸ್ತಿ ಇರ್ತದೆ, ಪ್ರೀತಿಯ ವಾತಾವರಣ ಇರ್ತದೆ. ಸೊ ನೀವು ಬರೆಯುವಾಗ ಅಕ್ಷರಗಳು, ಪದಗಳು ಏನು ಬಳಸ್ತೀರಿ, ಅದು ಸಹ ಮೃದುವಾಗಿದೆ ಮದುವೆ ಆದ ನಂತರ? ಅದೇನಿಲ್ಲ, ಅಂದ್ರೆ ಆ ಮೂಮೆಂಟಿಗೆ ಏನು ಬರುತ್ತೆ. ಈಗ ಆಬ್ವಿಯಸ್ಲಿ ನಾವು ಬರೆಯೋದೆಲ್ಲ ಲೈಫ್ ಎಕ್ಸ್ಪೀರಿಯನ್ಸ್ಗಳು ಒಂದಿಷ್ಟೆಲ್ಲ ಬರಿತೀವಿ, ಅದು ಗೊತ್ತಿಲ್ದಿದ್ದೇನೆ ಒಂದಿಷ್ಟು ವಿಚಾರಗಳೆಲ್ಲ ಇದಾಗ್ತಾ ಹೋಗುತ್ತೆ. ಈಗ ನಾನು ಮದುವೆಕ್ಕಿಂತ ಮುಂಚೆ ಬರಿತಾ ಇದ್ದ ಲೈನ್ಸ್ಗಳು ಈಗೇನೋ ಬೇರೆ ತರ ಆಗಿರ್ಬೋದು, ನನಗೆ ಗೊತ್ತಿಲ್ಲ, ಮೆಚುರಿಟಿ ಆಗಿರ್ಬೋದು ಆಬ್ವಿಯಸ್ಲಿ. ಸೊ ಅಂದ್ರೆ ಮುಂಚೆ ಎಲ್ಲ ಕಲ್ಪನೆಯಲ್ಲೇ ಇದ್ ಮಾಡ್ಬೇಕಿತ್ತು. ಅಂದ್ರೆ ನಾನು ಚಂದ ನನ್ನ ಹೆಂಡತಿ ಬರೆಯುವಾಗ ಒಂದು ಚೂರು ಬೇಯದೆಲ್ಲ ರಾತ್ರಿ ಕುಡ್ಕೊಂಡ್ಬಂದ್ರೆ, ಆಬ್ವಿಯಸ್ಲಿ ಕುಡಿಯಲ್ಲ, ಬಟ್ ಸ್ಟಿಲ್ ಅಂದ್ರೆ ಅದನ್ನ ಅವಳು ಊಟ ಮಾಡೋದಿಲ್ಲ ನಾನು ಊಟ ಮಾಡಿದೆ ಅಂತ ಬರ್ದಿರೋ ಲೈನ್ ಆಗಿರ್ಬೋದು. ಸೊ ಈಗಲೂ ನಾವೆಲ್ಲ ಜೊತೆಗೆ ಊಟ ಮಾಡೋದು, ಸೊ ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಿದೀವಿ ಗೊತ್ತಾ, ಈ ತರದ ಒಂದಿಷ್ಟು ವಿಚಾರಗಳು. ಹಾಗೆ ಲೈಫ್ ಎಕ್ಸ್ಪೀರಿಯನ್ಸ್ಗಳನ್ನು ಒಂದಿಷ್ಟು ಬರಿತಾ ಹೋಗ್ತೀವಿ ನಾವು. ಸೊ ಅದಕ್ಕೆಲ್ಲ ತುಂಬಾ ಇನ್ನೂ ನಮ್ಮ ತಲೆ ಓಪನ್ ಆಗ್ತಾ ಹೋಗುತ್ತೆ, ಕ್ರಿಯೇಟಿವಿಟಿ. ಸೊ ನಿಮ್ದು ಹಲವಾರು ಪುಸ್ತಕಗಳನ್ನು ಬರೆದಿದ್ದೀರಿ. ತೊಂಡೆ ಚಪ್ಪರ ಹೇಳೋದೊಂದು ಬಹಳ ಅದ್ಭುತ ಪುಸ್ತಕ, ಗ್ರಾಮೀಣ ಶೈಲಿಯಲ್ಲಿ ಅಲ್ಲಿನ ಬದುಕಿನ ಬಗ್ಗೆ. ಸೊ ಅದು ನಿಮ್ಮ ಒಂದು ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಅದರಲ್ಲಿ ಬಂತ, ಇಲ್ಲ ವಾಸ್ ಇಟ್ ಜಸ್ಟ್ ರಿಯಾಲಿಟಿ ಚೆಕ್? ಸೊ ಅದೇ ನಾನು ಆವಾಗಲೇ ಹೇಳಿದೆ ನಿಮ್ಗೆ, ಅಂದ್ರೆ ಬರವಣಿಗೆ ಒಬ್ಬ ಹಳ್ಳಿತನ ಇರುತ್ತಲ್ಲ, ಆಬ್ವಿಯಸ್ಲಿ ಒಂದು 50% ರಿಯಲ್ ಇನ್ಸಿಡೆಂಟ್ಗಳನ್ನ ಅಲ್ಲೊಂಚೂರು ಇಲ್ಲೊಂಚೂರು ತೆಗೆದು ಎಲ್ಲ ಒಂದು ಕಾದಂಬರಿಯ ರೂಪ ಕೊಟ್ಟಿದ್ದು ನಾನು. ಪಾತ್ರಗಳು ಹಾಗೆ ನಮಗೆ ಈಗ ಹೆಚ್ಚಿನದಾಗಿ ನೀವೀಗ ಕಾಂತಾರ ತಗೊಳ್ಳಿ ಅಥವಾ ಯಾವುದೇ ಒಂದು ತಗೊಳ್ಳಿ, ನೀವೀಗ ಅವರಿಗೆ ಗೊತ್ತಿದ್ದ ಒಂದಿಷ್ಟು ಪಾತ್ರಗಳು, ನಮ್ಮೂರಲ್ಲಿ ಒಬ್ಬ ಇದ್ದ, ಅವನೊಂದು ಕ್ಯಾರೆಕ್ಟರ್ ಈ ತರ ಇತ್ತು ಅಂತ, ಅವ್ನು ಯಾವುದೋ ಒಂದು ಡೈಲಾಗು ಅಥವಾ ಒಂದೊಂದು ವಿಚಾರಗಳನ್ನು ಹಾಕುವಂಥದ್ದಾಗಿರ್ಬೋದು, ಆ ಲೈಫ್ ಇನ್ಫ್ಲುಯೆನ್ಸ್ ಯಾವಾಗಲೂ ಇದ್ದೇ ಇರುತ್ತೆ. ಸೊ ನನಗೆ ಈ ತೊಂಡೆ ಚಪ್ಪರದಲ್ಲೂ ಹಾಗೆ ನಾನು ನನ್ನ ಬಾಲ್ಯದಲ್ಲಿ ನೋಡಿದಂಥ ಒಂದಿಷ್ಟು ಕ್ಯಾರೆಕ್ಟರ್ಗಳು ಬಂದು ಕೂತಿದೆ ಅದರಲ್ಲಿ. ನನ್ನ ಪಾತ್ರನೂ ಇದೆ ಅದರಲ್ಲಿ. ಅಂದ್ರೆ ಗುಂಡ ಅನ್ನೋ ಪಾತ್ರ, ಬಟ್ ನಾನು ಮಾಡಿದಂಥ ಒಂದಿಷ್ಟು ವಿಚಾರಗಳು ಅದರಲ್ಲಿದೆ. ಸೊ ಈ ತರ ಹಳ್ಳಿಯ ವಾತಾವರಣಗಳೆಲ್ಲ ಅಲ್ಲೊಂಚೂರು ಇಲ್ಲೊಂಚೂರು ಎಲ್ಲ ಬಿಲ್ಡ್ ಆಗಿ ನನ್ನ ಒಳಗಡೆ ಕ್ರಿಯೇಟ್ ಆದಂತ ಒಂದೇನು ಪ್ರಪಂಚ ಇದೆ, ಅದ್ರ ಒಳಗಡೆ ಒಂದು ಕಾದಂಬರಿ. ಅದ್ರಲ್ಲಿ ಸಹ ಏನ್ ಹೇಳಿದೆ, ಫಸ್ಟ್ ಟೈಮ್ ನಾನು ಹೆಸರು ಕೇಳಿದಾಗ ಓಕೆ ಪುಸ್ತಕ ಓದಿರ್ಲಿಲ್ಲ ಎಲ್ಲ ಹೌದು, ನಮ್ಮ ಮನೇಲಿ ಸಹ ಒಂದು ತೊಂಡೆ ಚಪ್ರಲ್ಲಿ ಇರುವಾಗ ಅದ್ರ ಹತ್ತಿರ ಆಗುವ ಒಂದು ಸನ್ನಿವೇಶಗಳು, ಅಲ್ಲಿ ಮಂಗ ಬಂತಂತ ಹೇಳುದು, ನೀರಿಲ್ಲ ಅಂತ ಒಣಗಿದ್. ಸೊ ಎವ್ರಿ ಟೈಮ್ ದರ್ಸ್ ಅ ನ್ಯೂ ಸ್ಟೋರಿ. ಸೊ ಆಗ ಪ್ರಾಬ್ಲಮ್ ನೀವು ಹೇಳಿದಾಗ ಇಂಪ್ಯಾಕ್ಟ್ ತುಂಬಾ ಇರ್ತದೆ, ನೀವು ನ್ಯಾಚುರಲಿ ಅದು ರೂಟ್ಸ್ ಅಲ್ಲಿ ಬರುವಾಗ. ಬಟ್ ಒಂದೇನಂದ್ರೆ ನೀವು ಸೈಲೆನ್ಸ್ ಅನ್ನು, ನಿಶ್ಶಬ್ದವನ್ನು ತುಂಬಾ ಪವರ್ಫುಲ್ ಆಗಿ ತೋರಿಸ್ತೀರಿ. ಸೊ ಅದರ ಕಾರಣ ಏನು? ಅಂದ್ರೆ ಮಾತಿಗಿಂತಲೂ ಜಾಸ್ತಿ ಪವರ್ ಇದೆ ಸೈಲೆನ್ಸ್ ಅಲ್ಲಿ. ಈಗ ನೀವು ಮಾತಾಡ್ತಾ ಇದ್ದೀವಿ ಅಂದಾಗ ನಾವು ಜಾಸ್ತಿ ಯೋಚನೆ ಮಾಡೋಕ್ಕಾಗಲ್ಲ, ನಾವು ಆ ಟೈಮಲ್ಲಿ ಏನು ಬಂತು ಅದನ್ನು ಇದು ಮಾಡ್ತಾ ಇರ್ತೀವಿ. ಬಟ್ ಸೈಲೆನ್ಸಲ್ಲಿ ಇದ್ದಾಗ ಏನೋ ಗ್ರೋ ಆಗ್ತಿರುತ್ತೆ, ನಮ್ಮೊಳಗೆ ಏನೋ ಗ್ರೋ ಆಗ್ತಿರುತ್ತೆ. ಆ ಸೈಲೆನ್ಸಲ್ಲಿ ಗ್ರೋ ಆಗೋ ಸ್ಪೀಡ್ ಇದೆಯಲ್ಲ, ಅದು ನಾವು ಮಾತಾಡ್ತಿರ್ಬೇಕಾದ್ರೆ ಅಷ್ಟು ಸ್ಪೀಡಾಗಿ ಸೌಂಡ್ ಇದಾಗಲ್ಲ. ಸೊ ಹಾಗಾಗಿ ನನಗೆ ಸೈಲೆನ್ಸ್ ನಾಟ್ ಓನ್ಲಿ ಅಂದರೆ ಸೌಂಡ್, ಈ ಥರ ಫಿಸಿಕಲ್ ಸೈಲೆನ್ಸ್ ಅಲ್ಲದೇ ಕೂಡ ಮೆಂಟಲ್ ಸೈಲೆನ್ಸ್ ತುಂಬ ಮುಖ್ಯ ಆಗುತ್ತೆ. ನಾನು ತುಂಬ ಕಾಮ್ ಆಗಿದ್ದಾಗ ಮಾತ್ರ ನನ್ನೊಳಗಡೆ ಏನೋ ಹುಟ್ಟೋದಕ್ಕೆ ಸಾಧ್ಯ, ಕ್ರಿಯೇಟಿವಿಟಿ. ಹೌದೌದು. ಮತ್ತು ನಮ್ಮ ಸೈಲೆನ್ಸ್ ಬ್ಲೆಂಡಿಂಗ್ ವಿತ್ ಮೆಲಡಿ ಇದೆಯಲ್ಲ ಹಾಡು ಬರೆಯುವಾಗ, ಅದು ತುಂಬ ಮುಖ್ಯ ಆಗುತ್ತೆ ನನಗೆ. ಈಗ ನನಗೆ ತುಂಬ ಗಲಾಟೆ ಇದ್ರೂ ಕೂಡ ನಾನು ಕಾಮ್ ಆಗಿದ್ರೆ ಬರೀಬಹುದು. ಯಾಕಂದ್ರೆ ನಾವು ಕಂಪೋಸಿಂಗ್ ಅಂತ ಹೋದಾಗ ಅಲ್ಲೇನೋ ಅವ್ರೇನೋ ಕಂಪೋಸ್ ಮಾಡ್ತಿರ್ತಾರೆ, ಇಲ್ಲಿ ಯಾರೋ ಮಾತಾಡ್ತಿರ್ತಾರೆ, ಡೈರೆಕ್ಟರ್ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಏನೋ ಬೇರೆ ಏನೋ ಏನೇನೋ ಆಗ್ತಿರುತ್ತೆ. ಸೊ
ನಮ್ದು ಮೆಂಟಲ್ ಸೈಲೆನ್ಸ್ ಇದೆಯಲ್ಲ ಅದು ನಮ್ಮನ್ನು ಬರ್ಸ್ಕೊಂಡು ಹೋಗ್ತಾ ಇರುತ್ತೆ. ಸೊ ನಾವು ಇಲ್ಲಿ ತುಂಬ ಡಿಸ್ಟರ್ಬ್ ಆಗಿದ್ರೆ ಅದು ತುಂಬ ಕಷ್ಟ. ಸೊ ಮೆಂಟಲ್ ಸೈಲೆನ್ಸ್ ತುಂಬ ಇಂಪಾರ್ಟೆಂಟ್. ಕರೆಕ್ಟ್. ಸೊ ಹಾಗಾದ್ರೆ ನೀವು ಬರ್ದಿರೋ ಒಂದು ಪದ್ಯಗಳೆಲ್ಲ ಪುಸ್ತಕದಿಂದ ಒಂದು ಹೀಲಿಂಗ್ ಎಫೆಕ್ಟ್ ಅಂತ ಇರ್ಬೋದಾ ಮನುಷ್ಯನಲ್ಲಿ ಓದಿದ ನಂತರ? ಸೊ ಆ ಪ್ರಯತ್ನ ಮಾಡ್ತೀವಿ ಪ್ರತಿ ಸಲ. ಸೊ ಹಾಡುಗಳು ಒಂದಿಷ್ಟು ಹಾಡುಗಳು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಎಲ್ಲ ಹಾಕೋದು ಅಥವಾ ತುಂಬ ಸತಿ ಕೇಳ್ತೀವಿ. ಸ್ಪೆಷಲಿ ಇನ್ನೂ ಬೇಕಾಗಿದೆ ಎಲ್ಲ ಹಾಡು. ದಿನಕ್ಕೆ ಮೊನ್ನೆ ಮೆಸೇಜ್ ಮಾಡಿದ್ರು, ಮೇ ಬಿ US or ಲಂಡನಿಂದ. ಅವರು ಫ್ಯಾಮಿಲಿ ಹಾಡಿ ಅದನ್ನು ಪೋಸ್ಟ್ ಮಾಡಿದ್ರು. ಅವಾಗ 3 ಹೊತ್ತು ನಾವು ಊಟ ಮಾಡ್ತೀವಿ ಇಲ್ಲೋ ಗೊತ್ತಿಲ್ಲ, ದಿನಕ್ಕೆ 3 ಸತಿ ಅಂತೂ ಈ ಹಾಡು ಕೇಳ್ತೀನಿ. ಆ್ಯಂಡ್ ರೀಸೆಂಟ್ಲಿ ನಾನು ಕ್ರಿಕೆಟ್ ಆಡಿ ಬರ್ತಾ ಇದ್ದೆ, ಅಲ್ಲಿ ನನ್ನ ಪಕ್ಕದಲ್ಲೇ ಒಬ್ರು ಫೋನಲ್ಲಿ ಹಿಂಗೆ ಹಾಕೊಂಡು ಹಿಂಗೆ ಕೇಳ್ತಾ ಹೋಗ್ತಿದ್ರೆ ಈಸ್ ಎಂಜಾಯಿಂಗ್. ಈ ಥರ ಕಿವಿಗೆ ಇಟ್ಕೊಂಡು ಈ ಥರ ಬರ್ದಿರೋ ಹಾಡೆ ಇನ್ನೂ ಬೇಕಾಗಿದೆ ಹಾಡನ್ನ ಕೇಳ್ತಾ ಹೋಗ್ತಾ ಇದ್ದಾರೆ. ಬಟ್ ನೀವು ಅಲ್ಲಿ ಸೈಡ್ ಅಲ್ಲಿ ಇದ್ದೀರಂತ ಗೊತ್ತಿಲ್ಲ. ಸೊ ಈ ತರ ಒಂದಿಷ್ಟು ಹಾಡುಗಳು ಹೀಲಿಂಗ್ ಎಫೆಕ್ಟ್ ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ. ಅಂದ್ರೆ ಆ ಪ್ರಯತ್ನದಲ್ಲೇ ಬರೆಯೋದು. ಸೊ ಹಾಗಾದ್ರೆ ಈಗ ಇನ್ನೊಂದು ಪ್ರಶ್ನೆ, ಈಗ ಸಕ್ಸಸ್ ಸಿಗುವಾಗ, ಸಕ್ಸಸ್ಫುಲ್ ಆದಾಗ ಕ್ಲಾರಿಟಿ ಸಿಗ್ತದ, ಕಾನ್ಫಿಡೆನ್ಸ್ ಸಿಗ್ತದ, ಇಲ್ಲ ಕನ್ಫ್ಯೂಸ್ ಸ್ಟೇಟ್ ಆಫ್ ಮೈಂಡಿಗೆ ಹೋಗ್ತೀರಾ? ಆ್ಯಕ್ಚುಲಿ ಇದು ಮೂರು ಕೂಡ ಸಕ್ಸಸ್ ಸಿಗೋಕ್ಕಿಂತ ಮುಂಚೆನೂ ಇರುತ್ತೆ, ಅದಾದ್ಮೇಲೂ ಇರುತ್ತೆ. ಸೊ ನಿಮಗೆ ಸಕ್ಸಸ್ ಆದಮೇಲೆ ನಿಮ್ಮಲ್ಲಿ ಕಂಪ್ಲೀಟ್ ಕ್ಲಾರಿಟಿ ಬಂದಿದೆ, ಕನ್ಫ್ಯೂಷನ್ ಇಲ್ಲ ಅಂದರೆ ನೀವೇನೋ ಮಾಡ್ತಾನೇ ಇಲ್ಲ ಅಂತ ಅರ್ಥ. ಸೊ ಕನ್ಫ್ಯೂಷನ್ ಯಾವಾಗ ಕ್ರಿಯೇಟ್ ಆಗುತ್ತೆ ಅಂದರೆ ನೀವೇನೋ ಹೊಸದಾಗೇನೋ ಮಾಡೋಕೆ ಹೊರಟಿದ್ದೀರಾ. ಸೊ ಈಗ ನಾನು ಇಲ್ಲಿಂದ ಮಂಗಳೂರಿಗೆ ಹೋಗ್ಬೇಕಂದ್ರೆ ನನ್ನ ಕನ್ಫ್ಯೂಷನ್ ಇಲ್ಲಿಂದ ಸೀದಾ ಒಂದೇ ರೋಡು. ನಾನು ಎಲ್ಲೋ ಬೇರೆ ಎಲ್ಲೋ ಹೊಸದಾಗಿ ಹೋಗ್ಬೇಕು, ಕೂಡ್ಲು ಫಾಲ್ಸಿಗೆ ಹೋಗ್ಬೇಕಂದ್ರೆ ನಿಮ್ಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ರೋಡ್ ಸರಿ ಇದೆಯಲ್ವೋ ಏನು ಅಂತ. ಸೊ ಹಂಗೆ ಯಾವಾಗಲೂ ಅದು. ಸೊ ಸಕ್ಸಸ್ ಏನು ಇದು ಪರ್ಸೆಂಟೇಜ್ ಜಾಸ್ತಿ ಹೆಚ್ಚು ಕಮ್ಮಿ ಇರ್ಬೋದು. ಕ್ಲಾರಿಟಿ ಸಕ್ಸಸ್ ಸಿಗೋಕ್ಕಿಂತ ಮುಂಚೆ ಕ್ಲಾರಿಟಿ ಪರ್ಸೆಂಟೇಜ್ ಕಮ್ಮಿ ಇರುತ್ತೆ, ಕನ್ಫ್ಯೂಷನ್ಸ್ ಜಾಸ್ತಿ ಇರುತ್ತೆ, ಕಾನ್ಫಿಡೆನ್ಸ್ ತುಂಬ ಕಮ್ಮಿ ಇರುತ್ತೆ. ಸಕ್ಸಸ್ ಸಿಕ್ಕ ಮೇಲೆ ಸ್ವಲ್ಪ ಕ್ಲಾರಿಟಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಕನ್ಫ್ಯೂಷನ್ಸ್ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ, ಆ್ಯಂಡ್ ಕಾನ್ಫಿಡೆನ್ಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಪರ್ಸೆಂಟೇಜ್ ಹೆಚ್ಚು ಕಮ್ಮಿ ಆಗುತ್ತೆ ಬಿಟ್ಟರೆ ನಿಮಗೆ ಅದು ಮೂರು ಬೇಕಾಗ್ತದೆ. ಸೊ ಈಗ ನಾವು ಪ್ರಮೋದ್ ಮರವಂತೆ ಅವರದ್ದೊಂದು ಆಟೋಬಯೋಗ್ರಫಿ ಬರಿಬೇಕಾದ್ರೆ ಲೆಟ್ಸ್ ಅಸ್ಯೂಮ್ ಪದ್ಯದ ಮೂಲಕ, ಲಿರಿಕ್ಸ್ ಮೂಲಕ ಬರಿಬೇಕು. ಯಾವ ಲಿರಿಕ್ಸ್ ತುಂಬಾ ಹತ್ತಿರ ಆಗ್ಬೋದು ನಿಮ್ಮ ಒಂದು ಜೀವನವನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ? ಸೊ ನಾವು ಆ್ಯಸ್ ಅ ಲಿರಿಸಿಸ್ಟ್ ಈಗ ನಾನು ಬರೆಯೋದು ಒಂದು ಮೆಲಡಿಗೆ, ಟ್ಯೂನ್ಗೆ ಬರೆಯೋದು ಯಾವುದೋ ಪಾತ್ರಕ್ಕೆ, ಎಕ್ಸ್ ಪಾತ್ರಕ್ಕೆ ವೈ ಮೇಲೆ ಲವ್ ಆಗಿದೆ, ವೈ ಪಾತ್ರಕ್ಕೆ ಎಕ್ಸ್ ಮೇಲೆ ಲವ್ ಆಗಿದೆ, ಅಥವಾ ಅದು ಇನ್ನೊಂದು ಪಾರ್ಟಿ ನಂಬರ್. ಸೊ ಎವ್ರಿ ಡೇ ನಾನು ಬರಿತಾ ಇರೋದು ಯಾರು ಗೊತ್ತಾ, ಇನ್ನೊಂದು ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಭಾವನೆಗಳಿಗೆ ನನ್ನ ಭಾವನೆಗಳನ್ನ ಹೆಂಗೆ ಇದು ಮಾಡ್ಬೋದು, ಬಿಕಾಸ್ ಆ ಕ್ಯಾರೆಕ್ಟರ್ ಕೂಡ ನನ್ನ ಪಕ್ಕದ ಮನೆ ಕ್ಯಾರೆಕ್ಟರ್ ತರ ಇದ್ದಾನೆ. ಆಬ್ವಿಯಸ್ಲಿ ಬರಿಬೇಕಾದ್ರೆ ಹಂಗೆ ಇಲ್ಲ, ನೀವೇ ಆ ಕ್ಯಾರೆಕ್ಟರ್ಗೆ ಪ್ರಾಬಬ್ಲಿ ಇನ್ವಾಲ್ವ್ ಆಗಿ ಬರೆಯೋದು. ಸೊ ಹಾಗಾಗಿ 100% ನನಗೆ ನಾವು ಬರೆಯೋ ಹಾಡು ಯಾವುದಂದ್ರೆ, ನಾನು ಇಲ್ಲಿವರೆಗೆ 2 ಭಾವಗೀತೆ ಬರೆದಿದ್ದೀನಿ. ಸೊ ಅದು ಎರಡೂ ಕೂಡ ನನಗೆ ರ್ಯಾಂಡಮ್ ಆಗಿ ಹುಟ್ಟಿದ್ದು. ಅಂದ್ರೆ ನಾನೆಲ್ಲೋ ಬರಿಬೇಕು ಅಂತ ಕೂತು ಸ್ಪಾಟ್ ಅಲ್ಲಿ ಒಂದು ಆ ತರ ಕೂತು ಬರ್ದಿದ್ದಲ್ಲ, ಅಥವಾ ಇವತ್ತು ಬರಿಬೇಕು ಯಾವ್ದೋ ಒಂದು ಟ್ಯೂನಿಗೆ ಬರ್ದಿದ್ದಲ್ಲ, ಒಂದು ಪೋಯಿಟ್ ನನಗೆ ಏನೋ ಒಂದಿನ ಹಿಂಗೇನೋ ಒಂದು ಲೈನ್ ಬಂದು ಆ ತರ ಬರ್ದಿದ್ದು. ಸೊ ಅದರಲ್ಲಿ ನನಗೆ ಎರಡು ಭಾವಗೀತೆಗಳು ಬಂದಿದ್ದು. ಒಂದು ಮಾತನಾಡದೇ ಇರಬೇಡ, ಮುನಿಸಿ ಏನೇ ಇರಲಿ, ಮನಸ್ಸಿಗೆ ಹಾಕಿಕೊಳ್ಳಬೇಡ ಅಂತ. ಸೊ ಅದು. ಇನ್ನೊಂದು ನನಗೆ ನೀವು ಹೇಳಿರೋ ಕ್ವಶನ್ಗೆ ಆನ್ಸರ್ ಅಂದ್ರೆ, ನನ್ನ ಊರ ದಾರಿ ಮೇಲೆ ಟಾರು ಹಾಕಲಾಗಿದೆ ಅಂತ. ಅದು ನನ್ನ ಕಂಪ್ಲೀಟ್ ಚೈಲ್ಡ್ಹುಡ್ ಅನ್ನ ಹೇಳುತ್ತೆ. ನನ್ನ ಊರ ದಾರಿ ಮೇಲೆ ಟಾರು ಹಾಕಲಾಗಿದೆ, ಅದರ ಕೆಳಗೆ ನನ್ನ ಪುಟ್ಟ ಹೆಜ್ಜೆ ಗುರುತು ಅಡಗಿದೆ ಅಂತ. ಸೊ ನನ್ನ ಶಾಲೆ ಗೋಡೆ ಮೇಲೆ ಬಣ್ಣ ಬಳಿಯಲಾಗಿದೆ, ಅದರ ಒಳಗೆ ನಾನು ಬರೆದ ಚಿತ್ರ ಹಾಗೆ ಉಳಿದಿದೆ. ಸೊ ನನ್ನ ಅಮ್ಮ ಉಡುವ ಸೀರೆ ಬೆಲೆಯೇ ಬೇರೆ ಆಗಿದೆ, ಕಾಸ್ಟ್ಲಿ ಆಗಿರ್ಬೋದು, ಕಡಿಮೆ ಆಗಿರ್ಬೋದು, ಬಟ್ ಅವಳ ಸೆರಗು ಕೊಡುವ ಮಮತೆ ಇನ್ನೂ ಹಾಗೆ ಉಳಿದಿದೆ. ಸೊ ಈ ಹಾಡಿದೆಯಲ್ಲ, ಇದು ನನಗೆ ತುಂಬಾ, ನೀವು ಕೇಳಿದ ಕ್ವಶನ್ಗೆ ಅದು ತುಂಬಾ ಆಪ್ಟ್ ಆಗುತ್ತೆ ಅನಿಸ್ತು. ಅಂದ್ರೆ ಹೋಗ್ತಾ ಹೋಗ್ತಾ ಚರಣದಲ್ಲಿ ಗೆಳೆಯರೊಡನೆ ಬೆಳೆದ ಜಗಲಿ, ಮನೆ ಜಗಲಿ ಅಗಲಿ ದೂರವಾಗಿದೆ, ಗೋಲಿ ಬುಗುರಿ ಮಣ್ಣ ಸೇರಿ ಬಾಲ್ಯ ಮಾಯವಾಗಿದೆ, ಗೆಳತಿ ಜೊತೆಗೆ ಕುಳಿತ ಕಟ್ಟೆ ಒಡೆದು ಛಿದ್ರವಾಗಿದೆ. ಅಂದ್ರೆ ಅರ್ಬನೈಸೇಷನ್ ಆಗಿದೆ ಆ ಥರನೂ ಅನ್ಕೋಬಹುದು. ಅವಳು ಕೊಟ್ಟ ಮೊದಲ ಮುತ್ತು ಇನ್ನೂ ಭದ್ರವಾಗಿದೆ. ಆಮೇಲೆ ಸೆಕೆಂಡ್ ಚರಣದಲ್ಲಿ ಇದು ಬರುತ್ತೆ, ಏನದು, ಜನರ ನಡುವೆ ಬೆರೆಯುವ ಖುಷಿಯು ಎಂದೋ ಮಾಯವಾಗಿದೆ. ಜನರ ನಡುವೆ ಬೆರೀತಲ್ಲ, ಫೋನಲ್ಲಿ ಇದೀವಿ ಎಲ್ಲ. ಆಮೇಲೆ ಭೇದ ಭಾವ ಬೆನ್ನ ಏರಿ ಬಾಳೆ ಭಾರವಾಗಿದೆ, ಮನೆಯ ಕಟ್ಟೋ ಬಯಕೆ ಮೂಡಿ ಮನಸ್ಸೇ ಕಲ್ಲುವಾಗಿದೆ. ಸೊ ಈ ಥರದ್ದೆಲ್ಲ ಒಂದಿಷ್ಟು ಲೈನ್ಸ್ಗಳು ನನಗೆ ನಾಟ್ ಓನ್ಲಿ ನಂದಂತಲ್ಲ,
ಪ್ರತಿಯೊಬ್ರು ನೋಡಿದಾಗ್ಲೂ ನಂಗೆ ಒಂದು ಪ್ರತಿಯೊಬ್ರಿಗೂ ರಿಲೇಟ್ ಮಾಡ್ಲಿಕ್ಕೆ ಒಂದು ಹೌದು ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ. ಹೌದು, ಯಾಕಂದ್ರೆ ಈಗಿನ ಸನ್ನಿವೇಶ ಹೊರಗೆ ಏನು ನಡೀತಾ ಇದೆ ಅದೇ ವೆರಿ ಮನೆಯ ಕಟ್ಟೋ ಬಯಕೆ ಮೂಡಿ ಮನಸ್ಸೇ ಕಲ್ಲು ಆಗಿದೆ, ಹೃದಯ ಎಂಬ ಮಿನುಗು ದೀಪ ಉರಿಯುವ ಬೆಂಕಿ ಆಗಿದೆ. ಸೊ ಅದು ಬೆಳಗ್ತಾ ಇಲ್ಲ ಈಗ, ನಮ್ಮನ್ನು ಬೆಳಗೋದಕ್ಕಿಂತ ಜಾಸ್ತಿ ನಮ್ಮನ್ನು ಸುಡ್ತಿದೆ. ಅಂದ್ರೆ ಜಲಸೆ ಆಗಿರ್ಬಹುದು, ಇನ್ನೊಂದು ಆಗಿರ್ಬಹುದು, ಅಥವಾ ನಾನು ಬೆಳಿಬೇಕು ಅಂತ ಆಗಿರ್ಬಹುದು, ನಮ್ಮ ಬಗ್ಗೆ ನಮಗಿರೋ ಬೇಜಾರುಗಳಾಗಿರ್ಬಹುದು, ಅದು ಹಾರ್ಟ್ ಇಸ್ ಅದು ಒಂದು ದೀಪ, ಅದು ದೀಪವಾಗಿ ಉಳಿದಿಲ್ಲ, ಇವಾಗ ಸುಡ್ತಾ ಇದೆ, ಬೆಂಕಿ ಆಗಿದೆ ಅನ್ನೋದು. ಇದು ಎಲ್ಲೋ ನಾನು ಕುತ್ಕೊಂಡು ಬರೀಬೇಕು, ಇದನ್ನ ಈ ತರ ಏನೋ ಬರೀಬೇಕು ಅಂತ ಸಿನಿಮಾ ಹಾಡು ಆ ತರ ರ್ಯಾಂಡಮ್ ಆಗಿ ಹೀಗೆ ಹುಡ್ತಾ ಹೋಗಿದ್ದು. ಸೊ ಇದು ಭಾವಗೀತೆಗಳೇನು ಬರಿತೀವಲ್ಲ, ಅದು ಮುಂಚೆಂದೂ ಹಾಗೆ ಭಾವನೆಗಳನ್ನ ತುಂಬಾ ಅಥೆಂಟಿಕ್ ಆಗಿ ತಂದಿಡುವಂತ ಒಂದು ಪ್ರಕಾರ ಅದು. ಸೊ ಅದು ನನಗನ್ಸುತ್ತೆ ನಿಮ್ಮ ಕ್ವಶನ್ಗೆ ಅದು ತುಂಬಾ ಹತ್ತಿರವಾದದ್ದು ಅಂತ. ಸೊ ಈಗ ಪ್ರಮೋದ್ ಮರವಂತೆ ಅವರ ಮುಂದಿನ ಪ್ರಾಜೆಕ್ಟ್ಗಿಂತ ಜಾಸ್ತಿ ಯಾವ ರೀತಿ ಬರವಣಿಗೆ ಬರಿಬೇಕಂತ ಇದ್ದೀರಿ ಸರ್? ನಾನು ಮುಂಚೆನೂ ಆ್ಯಕ್ಚುಲಿ ನನಗೆ ಆಲ್ಮೋಸ್ಟ್ ಒಂದು 70% ಮೆಲಡಿ, ಪ್ಯಾಥ್ ಓವರ್ ಮೆಲಡಿ ಈ ಥರ ಬರೆದಿದ್ರೆ, ಇನ್ನೊಂದು 30% ಮಾಸ್ ನಂಬರ್ಸ್, ಸ್ಪೆಷಲ್ ಎಲ್ಲ ಕೂಡ ಬರೆದಿದ್ದೀನಿ. ನನಗೆ ಇನ್ನೂ ಜಾಸ್ತಿ ವರ್ಸಟೈಲ್ ಆಗಿ ಎಲ್ಲದೂ ಬರೀಬೇಕು ಅನ್ನೋದೊಂದು ಆಸೆ ಇದೆ. ಮೆಲಡಿ ಆಬ್ವಿಯಸ್ಲಿ ನನಗೆ ತುಂಬಾ ಇಷ್ಟ, ಲವ್ ಆಗಿರ್ಬೋದು, ಪೊಯಿಟ್ರಿ ತುಂಬಾ ಇಷ್ಟ ನನಗೆ, ಬಿಕಾಸ್ ಅದರಲ್ಲಿ ಹೇಳುವಂಥ ವಿಚಾರಗಳಾಗಿರ್ಬೋದು, ಆ್ಯಂಡ್ ಬರವಣಿಗೆ ಅಂತ ಬಂದ ಒಂದು ತುಂಬಾ ಕ್ರಿಯೇಟಿವ್ ಆಗಿರೋ ಒಂದಿಷ್ಟು ವಿಚಾರಗಳನ್ನ, ಅದೇ ಭಾವನೆಗಳನ್ನ ಬೇರೆ ಬೇರೆ ರೀತಿ ಹೇಳೋ ವಿಚಾರ ಇದೆ ಗೊತ್ತಾ. ಆ್ಯಂಡ್ ಲವ್ ಅದು ಅನ್ನೋದು ಲೈಫಿಗೆ ತುಂಬಾ ಕನೆಕ್ಟೆಡ್ ಆಗಿರುವಂಥ ವಿಷಯ ಅದು. ಅದು ಒಂದಿದೆ. ಅದ್ರ ಜೊತೆಗೆ ಇನ್ನೂ ಅಂದ್ರೆ ಮಾಸ್ ನಂಬರ್ ಬರೆದಿದ್ರು ಕೂಡ ನನಗೆ ಇನ್ನೂ ಜಾಸ್ತಿ ಬರೀಬೇಕು. ನನಗೆ ಆಕ್ಚುಲಿ ನಾನು ಫಸ್ಟ್ ಇನಿಷಿಯಲಿ ಬರೆಯೋಕೆ ಶುರು ಮಾಡಿದ್ದೆ ಸ್ವಲ್ಪ ಪೆಪ್ಪಿ ನಂಬರ್ಸ್, ಮಾಸ್ ನಂಬರ್ಸ್, ಅದು ಕೂಡ ಜಾಸ್ತಿ ಬರೀಬೇಕು, ಅಲ್ಲಿ ಕೂಡ ಒಳ್ಳೊಳ್ಳೆ ಹಾಡುಗಳನ್ನು ಕೊಡಬೇಕು ಅನ್ನೋದು ಸ್ಕೋಪ್ ಜಾಸ್ತಿ ಮಾಡಿ ಪ್ರಾಬಬ್ಲಿ ಎಲ್ಲ ಡೈರೆಕ್ಷನ್. ಸೊ ಈಗ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆಬ್ವಿಯಸ್ಲಿ ಈಗ ಕಾಂತಾರ ಇರ್ಬೋದು, KGF ಇರ್ಬೋದು, ಮುಂದೆ ಬರುವಂಥ ಪ್ಯಾನ್ ಇಂಡಿಯಾ ಮೂವೀಸ್ ಆಗ್ತದೆ. ಬಟ್ ಒಂದು ಗ್ಲೋಬಲ್ ಲೆವೆಲ್ ಹೋಗಬೇಕಾದ್ರೆ ಇನ್ನೂ ಯಾವ ರೀತಿ ಚೇಂಜಸ್ ಅನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ? ಸೊ ಸಜೆಷನ್ ಟೈಪ್. ಎಸ್, ನನ್ನ ಪ್ರಕಾರ ಒಂದು ಚೇಂಜ್, ಟೆಕ್ನಿಕಲಿ ಎಲ್ಲದೂ ಚೆನ್ನಾಗಿದೆ, ಕ್ಯಾಮರಾ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಎಲ್ಲವೂ ಚೆನ್ನಾಗಿದೆ. ಓನ್ಲಿ ನನ್ನ ಪ್ರಕಾರ ರೈಟರ್ಸ್ ಇದ್ದಾರೆ, ಬ್ರಿಲಿಯಂಟ್ ರೈಟರ್ಸ್, ಬಟ್ ಅವ್ರ ಮೇಲೆ ಬೆಳಕು ಚೆಲ್ಲಬೇಕು. ಅವ್ರ ಮೇಲೆ ಬೆಳಕು ಚೆಲ್ಲೋದಕ್ಕಿಂತ ಅವ್ರಿಗೆ ಇನ್ವೆಸ್ಟ್ ಮಾಡಬೇಕು. ರೈಟರ್ಸ್ಗೆ ಅವ್ರು ಕೊಡೋ ಟೈಮ್ಗೆ ನೀವು ಇನ್ವೆಸ್ಟ್ ಮಾಡಿದ್ರೆ ಕರೆಕ್ಟಾಗಿ, ದೋ ಇಟ್ ಮೇ ಬಿ ಡೈಲಾಗ್ ರೈಟಿಂಗ್, ಸ್ಕ್ರೀನ್ ಪ್ಲೇ, ಸ್ಟೋರಿ ರೈಟಿಂಗ್, ಸಾಂಗ್ ರೈಟಿಂಗ್. ಟು ಬಿ ಫ್ರಾಂಕ್, ಸಾಂಗ್ ರೈಟಿಂಗ್ ಬೆಟರ್ ಸಿಚುವೇಶನ್ ಇದೆ ಇದೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ. ಸಾಂಗ್ ರೈಟಿಂಗ್ ಈಸ್ ಇನ್ ಬೆಟರ್ ಕಂಪ್ಯಾರಿಟಿವ್ಲಿ ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ರೈಟರ್ಸ್ಗೆ ಆ್ಯಂಡ್ ಸ್ಟೋರಿ ರೈಟರ್ಸ್ಗೆ ಇನ್ನೂ ಬೆಟರ್ ಪ್ಲೇಸ್ ಸಿಕ್ಕರೆ, ಅವರಿಗೆ ಏನು ಸ್ಥಾನಮಾನ ಸಿಗಬೇಕು, ಫಿನಾನ್ಷಿಯಲಿ ಆಗಿರಬಹುದು ಆ್ಯಂಡ್ ಒಂದು ಕ್ರೆಡಿಟ್ಸ್ ವಿಚಾರದಲ್ಲಿ ಆಗಿರಬಹುದು, ಗೌರವ, ಎಲ್ಲದರಲ್ಲೂ ಅವರಿಗೊಂದು ಒಳ್ಳೆ ಸ್ಥಾನಮಾನ ಸಿಕ್ಕರೆ ಕತೆಗಳು ಚೆನ್ನಾಗಿ ಹುಟ್ಕೊಳ್ಳುತ್ತೆ. ಆ ಸ್ಕ್ರೀನ್ ಮೇಲೆ ತೆಗೆಯುವಂಥ ಪಾತ್ರಗಳು ಜನರಿಗೆ ಆಪ್ತವಾಗುತ್ತೆ. ಅವಾಗ ಇನ್ನೂ ನಾವು ನೆಕ್ಸ್ಟ್ ಲೆವೆಲ್ಗೆ, ಗ್ಲೋಬಲ್ ಲೆವೆಲ್ಗೆ ಹೋಗ್ಬೋದು. ಸೊ ಪ್ರಮೋದ್ ಮರವಂತೆ ಅವರಿಗೆ ಇನ್ನೊಂದು 10 ವರ್ಷ ನಂತರ ಇಲ್ಲ ಫ್ಯೂಚರಲ್ಲಿ ಜನರೊಂದು ಯಾವ ರೀತಿಯಾಗಿ ನೆನಪು ಮಾಡ್ಕೊಳ್ಬೇಕಂತ ಅನಿಸ್ತದೆ ನಿಮಗೆ? ಸಿಂಪಲ್ ಆಗಿ ಹೇಳೋದಾದ್ರೆ ಒಳ್ಳೆ ಮನುಷ್ಯ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಹೇಳ್ತೀನಿ, ನೀವು ಟೆಕ್ನಿಕಲಿ ಏನೇ ಮಾಡಿರಲಿ, ಏನೇ ಮಾಡಿರಲಿ, ಹಾಡು ಕೇಳುವಾಗ, ನನ್ನ ಹಾಡು ಕೇಳುವಾಗ ನಾನು ನೆನಪಾಗಬೇಕು, ನನ್ನ ಒಳ್ಳೆತನಗಳು ನೆನಪಾಗಬೇಕು, ಬಿಟ್ಟರೆ ಇಲ್ಲೋ ಒಂದು ಕಡೆ ನಮ್ಮ ನೆಗೆಟಿವ್ಗಳು ನೆನಪಾಗಬಾರ್ದು. ಸೊ ಎಂಡ್ ಆಫ್ ದಿ ಡೇ ನಾನು ಮನೆಗೆ ಒಬ್ಬ ಒಳ್ಳೆ ಮಗ ಆಗಬೇಕು, ಸ್ನೇಹಿತರಿಗೆ ಒಬ್ಬ ಒಳ್ಳೆ ಸ್ನೇಹಿತ ಆಗಬೇಕು, ನನ್ನ ಹೆಂಡತಿಗೆ ಒಳ್ಳೆ ಗಂಡ ಆಗಬೇಕು, ನಮ್ಮ ಅಣ್ಣ ತಮ್ಮಂದ್ರಿಗೆ ಒಳ್ಳೆ ತಮ್ಮ, ಅದ್ರ ಜೊತೆಗೆ ಸಮಾಜಕ್ಕೊಬ್ಬ ಒಳ್ಳೆ ಮನುಷ್ಯ ಅಂತ ಪ್ರಮೋದ್ ಬರುವಂತೆ ಒಳ್ಳೆ ಮನುಷ್ಯ, ಇದು ಬೇಸಿಕ್. ಅದ್ರ ಜೊತೆಗೆ ಆಬ್ವಿಯಸ್ಲಿ ನನ್ನ ಕೆಲಸದ ಮೂಲಕ, ನನ್ನ ಹಾಡುಗಳ ಮೂಲಕ ಗುರುತಿಸಬೇಕು, ಚೆನ್ನಾಗಿ ಬರೀತಿದ್ರು, ಚೆನ್ನಾಗಿ ಬರೆದಿದ್ದಾರೆ ಅನ್ನೋದು ಆಗಿರ್ಬೋದು. ಸೊ ನನ್ನ ಕತೆಗಳು ಚೆನ್ನಾಗಿದೆ ಅಂತ, ಇಷ್ಟು ನನಗೆ ತುಂಬಾ ಐ ಆಮ್ ಶೋರ್ ಅದು ಡೆಫಿನೆಟ್ಲಿ ಆಗೇ ಆಗ್ತದೆ. ನನಗೆ ಅದು ಹೇಳಬೇಕಂತವೇ ಇಲ್ಲ ನಾವು ಆ್ಯಕ್ಚುಲಿ. ಸೊ ಎಸ್ಪೆಷಲಿ ದ ವೇ ಯು ಹ್ಯಾವ್ ಗ್ರೋನ್ ಆ್ಯಂಡ್ ರೈಟ್. ಸೊ ಈಗ ಕೊನೆ ಹಂತ ರ್ಯಾಪಿಡ್ ಫೈರ್. ಸೊ ಏನೋ ನಾನೊಂದು ಕ್ವಶನ್ ಇಲ್ಲಾರೆ ಒಂದು ಶಾರ್ಟ್ ಸೆಂಟೆನ್ಸ್ ಹೇಳ್ತೇನೆ. ಮನಸ್ಸಿಗೆ ನೀವು ಯೋಚನೆ ಮಾಡ್ಬೇಕಂತಿಲ್ಲ, ಇದ್ರಲ್ಲಿ ಸರಿ ತಪ್ಪು ಅಂತಾನೂ ಏನೂ ಇಲ್ಲ. ಸೊ ಮನಸ್ಸಿಗೆ ಏನು ಬರ್ತದೆ ಅದು. ಓಕೆ, ಸೊ ಒನ್ ವರ್ಡ್ ದಟ್ ಡಿಫೈನ್ಸ್ ಯುವರ್ ಜರ್ನಿ, ಒಂದು ಪದ. ಸಮಾಧಾನ. ಓಕೆ. ಒಂದು ಪದ್ಯ ನಿಮಗೆ ಡಿಫೈನ್ ಮಾಡೋದಾದ್ರೆ, ಹಾಡು. ಇನ್ನೂ ಬೇಕಾಗಿದೆ ಅನ್ಬೋದು, ಇನ್ನೂ ಏನೇನೋ ಬೇಕು ನಮಗೆ, ಇನ್ನೂ ಅಂದ್ರೆ ಇನ್ನೂ ಪ್ರಯಾಣ ಇದೆ, ಇನ್ನು ಮಾಡೋದು ತುಂಬಾ ಇದೆ ಅಂತ. ಕರೆಕ್ಟ್. ಮಾಡಿರೋಕ್ಕಿಂತ ಮಾಡೋದು ತುಂಬಾ ಇದೆ ಅಂತ.
ಕರೆಕ್ಟ್. ಫೇಮ್ ಆರ್ ಫ್ರೀಡಮ್? ಫ್ರೀಡಮ್. ಫ್ರೀಡಮ್. ಹ್ಮ್. ಕ್ರಿಯೇಟಿವಿಟಿ ಪ್ರಾಬ್ಲಿ ಫ್ರೀಡಮ್ ಅಲ್ಲೇ. ಹೌದು. ನಿಮಗೆ ದಿನಾ ಫೇಮ್ ಇದ್ದು ನಾವು ದಿನಾ ಫೇಮ್ ಜನ ಓಡಾಡ್ತಾ ಅದು ಇದು ಮಾಡ್ತಾ ಇದ್ರೆ ನಿಮಗೆ ಮತ್ತೆ ಕೆಲಸ ಮಾಡಕ್ ಕಷ್ಟ. ಅದು ಬೇಕು, ಬಟ್ ಐ ಪ್ರಿಫರ್ ಫ್ರೀಡಮ್. ಫ್ರೀಡಮ್. ಸೈಲೆನ್ಸ್ ಇಲ್ಲ ಅಪ್ಲಾಸ್? ಕ್ಲಾಪ್ಸ್. ಅಪ್ಲಾಸ್ ಇನ್ ಸೈಲೆನ್ಸ್. ಅಪ್ಲಾಸ್ ಇನ್ ಸೈಲೆನ್ಸ್. ಓಕೆ. ಒಂದು ಭಯ ದಟ್ ಯು ಸ್ಟಿಲ್ ಕ್ಯಾರಿ? ಅದೇ ನಾನು ಅವಾಗ ಹೇಳಿದೆ ಅನ್ಸುತ್ತೆ, ಒಂದು ಮೆಲಡಿ ಬಂದಾಗ ನಾನು ಅದಕ್ಕೆ ಜಸ್ಟಿಫೈ ಮಾಡ್ತೀನ ಇಲ್ವಾ, ಅದನ್ನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗ್ಬೇಕು ಅನ್ನೋದೊಂದು ಭಯ ಇದೆಯಲ್ಲ. ಅಂಟಿಲ್ ನಾನು ಫಸ್ಟ್ ಲೈನ್ ಕ್ರ್ಯಾಕ್ ಮಾಡಿ ನನಗೆ ವಾವ್ ಅನ್ಸೋವರೆಗೂ ಒಂದು ಭಯ ಇರುತ್ತೆ. ಓಕೆ. ಸೊ ಜೀವನದ ಒಂದು ತಪ್ಪು ವಿಚ್ ಥಾಟ್ ಯುವರ್ ಬಿಗ್ ಲೆಸನ್? ನಾನು ಮುಂಚೆ ತುಂಬ ಓದಿಲ್ಲ ಬುಕ್ಸ್, ಯಾವಾಗ ಚಿಕ್ಕವ್ರು ಇರ್ಬೇಕಾರಲ್ಲ. ಸೊ ನನಗೆ ಅದೊಂದಿದೆ, ಅಂದರೆ ಇನ್ನೂ ಜಾಸ್ತಿ ಓದ್ಬೋದಿತ್ತು ಅಂತ. ಐ ಸ್ಟಾರ್ಟೆಡ್ ರೀಡಿಂಗ್ ಅಂದರೆ ತುಂಬ ಲೇಟಾಗಿ, ಅದೊಂದು ಇದೆ. ಓಕೆ. ಇನ್ನೊಂದು ಒಂದು ಕನ್ನಡ ಪದ ಯು ಲವ್ ದ ಮೋಸ್ಟ್? ಮೇ ಬಿ ಕನ್ನಡನೇ. ಕನ್ನಡ. ಕನ್ನಡದಲ್ಲಿ ಎಲ್ಲ ಪದಗಳು ಬಂತು ಅದರಲ್ಲಿ. ಕರೆಕ್ಟ್. ಸೊ ಒನ್ ಮೊಮೆಂಟ್ ದಟ್ ಚೇಂಜ್ಡ್ ಎವ್ರಿಥಿಂಗ್? ಸೊ ನಾನು ಮೊದಲ ಹಾಡಿನ ಮೊದಲ ಥಾಟ್ ಏನು ಬರೆದೆ, ಅದೇನು ನನಗೆ ಬಂತು, ನಾನು ಬರೆದೆ ಅನ್ನೋದಕ್ಕಿಂತ ಅದೇನು ನಂಗೆ ಕ್ರ್ಯಾಕ್ ಆಯಿತು. ಚಂದ ಚಂದ ನನ್ನ ಹೆಂಡತಿಯ ಒಂದು ಲೈನ್ ಭಾರಿ ಖುಷಿ ಮಾರ ನನಗೆ ನನ್ನ ಹೆಂಡತಿ ಕಂಡ್ರೆ, ಒಂದು ಚೂರು ಬೈಯೋದಿಲ್ಲ ರಾತ್ರಿ ಕುಡ್ಕೊಂಡ್ಬಂದ್ರೆ, ಆ ಮೂಮೆಂಟ್ ಇದೆಯಲ್ಲ, ಆ ಮೂಮೆಂಟ್ ಬಂದಿದ್ದೆ ನನಗೆ. ಹೌದು. ಅದು ನನಗೆ ಕೇಮ್ ಫ್ರಮ್ ನೋವೇರ್, ನನಗೆ ಹೆಂಗೆ ಬಂತು ಏನೂ ಗೊತ್ತಾಗಿಲ್ಲ. ಅದು ಮೂಮೆಂಟ್ ಮೇ ಬಿ ಲೈಫ್ ಚೇಂಜಿಂಗ್ ಮೂಮೆಂಟ್ ಅಂತ. ಸೊ ಒಂದು ಕೊನೆಯ ಕ್ವಶನ್ ಪ್ರಮೋದ್ ಸರ್, ಈಗ ನಿಮ್ಮ ಎಂಟೈರ್ ಜೀವನ, ಎಂಟೈರ್ ಲೈಫ್ ಒಂದು ಹಾಡಾಗಿ ಬರಿಬೇಕಾದ್ರೆ ಆಸ್ ಎ ಲಿರಿಸಿಸ್ಟ್, ಇಷ್ಟೋ ತನಕ ಯಾರು ಕೇಳದೇ ಇರುವಂಥ ಕೋರಸ್ ಯಾವುದಿರ್ಬೋದು? ಪ್ರಾಬಬ್ಲಿ ನನ್ನ ಕನಸುಗಳಿರ್ಬೋದು. ಅಂದರೆ ಬದುಕಿನಲ್ಲಿ ಒಂದಿಷ್ಟು ಕನಸಾಗಿರ್ಬೋದು, ಕೆರಿಯರಲ್ಲಿ ಒಂದಿಷ್ಟು ಕನಸುಗಳಾಗಿರ್ಬೋದು. ಬಹುಶಃ ಆ ಕೋರಸ್ನ ದನಿ ಅದೇ ನಾನು, ನನ್ನ ಹೆಂಡತಿ, ನಮ್ಮ ಕುಟುಂಬ. ಕೋರಸ್ ಅಂದಮೇಲೆ ಎಲ್ಲರೂ ನಾನು ಪ್ರೀತಿಸೋರು, ಅವ್ರ ಜೊತೆ ನನ್ನ ಕನಸುಗಳನ್ನು ಈಡೇರಿಸ್ಕೊಳ್ಳೋದಿದೆಯಲ್ಲ, ಅದು ನನ್ನ ಬದುಕಿನ ತುಂಬ ಆಪ್ತ, ಹತ್ತಿರವಾದಂಥದ್ದು. ಓಕೆ. ಎಕ್ಸಲೆಂಟ್. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ಸರ್. ಒಂದು ನಮ್ಮ ವ್ಯೂವರ್ಸಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಪ್ರಮೋದ್ ಮರವಂತೆ ಅವರು ತುಂಬ ಸಕ್ಸಸ್ಫುಲ್ ಆಗಿದ್ದಾರೆ, ಒಳ್ಳೆ ಹೈಟ್ ರೀಚ್ ಆಗಿದ್ದಾರೆ, ಸೊ ಡೌಟೇ ಇಲ್ಲ. ಸೊ ನಂದು ಪಾಡ್ಕಾಸ್ಟ್ ಏನು ದೊಡ್ಡ ಬ್ರ್ಯಾಂಡ್ ಅಲ್ಲ, ಆ್ಯಸ್ ಆಫ್ ನೌ ಇಟ್ಸ್ ಇನ್ ಅ ವೆರಿ ಅರ್ಲಿ ಸ್ಟೇಜ್. ಬಟ್ ನಾನು ಅವರಿಗೆ ಒಂದು ಮೆಸೇಜ್ ಮಾಡಿ ಕೇಳಿದಾಗ ಇಮಿಡಿಯೇಟ್ ಒಪ್ಪಿದ್ರು. ಸೊ ಒಂದು ಪ್ರೂವ್ ಆಯಿತು, ಆ್ಯಸ್ ಅ ನ್ಯೂ ಕಮರ್ ಹಿ ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ಸಪೋರ್ಟ್ ಅಂತ. ಸೊ ಯು ಹ್ಯಾವ್ ಬಿನ್ ಅ ವೆರಿ ಇನ್ಸ್ಪೈರಿಂಗ್ ಪರ್ಸನ್. ಹೀಗೆ ಕಂಟಿನ್ಯೂ ಮಾಡಿ, ಆ್ಯಂಡ್ ಐ ಆಮ್ ಶ್ಯೂರ್ ಒಳ್ಳೊಳ್ಳೆ ಹಾಡು, ಒಳ್ಳೊಳ್ಳೆ ಪುಸ್ತಕಗಳು ಬರ್ತದಂತ ಗ್ಯಾರಂಟಿ ಉಂಟು. ಸೊ ಕೀಪ್ ಇನ್ಸ್ಪೈರಿಂಗ್ ಅಸ್, ಕೀಪ್ ಇನ್ಸ್ಪೈರಿಂಗ್ ಯಂಗ್ ಜನ್ರೇಷನ್. ಇವತ್ತು ಸೈಮಾ, ನಾಳೆ ನ್ಯಾಷನಲ್ ಅವಾರ್ಡ್, ಯು ನೆವರ್ ನೋ, ಬಟ್ ದಟ್ ಈಸ್ ಅವರ್ ಬೆಸ್ಟ್ ವಿಶಸ್ ಫ್ರಮ್ ಮೈ ಎಂಟೈರ್ ಟೀಮ್. ಸೊ ಒನ್ಸ್ ಅಗೇನ್ ಮಂಥನ್ ವಿತ್ ಲಕ್ಷ್ಮಣ್ ಬಂದದಕ್ಕೆ ಧನ್ಯವಾದ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಅಂದರೆ ಅದು ನನಗೂ ಅದೇನೋ ಗೊತ್ತಿಲ್ಲ, ಒಂದೊಂದು ಸತಿ ನೀವು ಫೋನಲ್ಲಿ ನೀವು ಕರೆದಾಗ ನೀವು ಮೆಸೇಜ್ ಮಾಡೋ ರೀತಿಯಲ್ಲಿ ಆಗಿರ್ಬೋದು, ಅದೆಲ್ಲ ತುಂಬ ಮ್ಯಾಟ್ರ್ ಆಗುತ್ತೆ. ಒಂದು ವೈಬ್ ಅಂತ ಇರುತ್ತೆ ಗೊತ್ತಾ, ಒಂದು ಕನೆಕ್ಟ್ ಆದಾಗ. ಎಕ್ಸಾಕ್ಟ್ಲಿ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಗೌರವ ಇರುತ್ತೆ ಗೊತ್ತಾ ನಮ್ಮ ಕೆಲಸದ ಬಗ್ಗೆ. ಅದು ನೀವು ಕರೆದಿರೋ ರೀತಿಯಲ್ಲಿ ನನಗೆ ಗೊತ್ತಾಯ್ತು. ಈಗ ಕೆಲವು ಕಡೆ ಏನಾಗುತ್ತೆ ಅಂದರೆ, ಅವ್ರಿಗೆ ನಮ್ಮ ಇಂಟರ್ವ್ಯೂ ಬೇಕು, ಅವ್ರ ಬಾಸ್ ಯಾರೋ ಹೇಳಿದ್ದಾರೆ, ಅದಕ್ಕೋಸ್ಕರ ಅಪ್ರೋಚ್ ಮಾಡೋದು ಬೇರೆ. ನೀವು ಔಟ್ ಆಫ್ ನಮ್ಮ ಕೆಲಸದ ಮೇಲೆ ನಿಮ್ಗಿರೋ ಅಭಿಮಾನ ಇದೆಯಲ್ಲ, ನಮ್ಗಿಂತ ನಮ್ಮ ಕೆಲಸದ ಮೇಲೆ ಇರೋ ಅಭಿಮಾನ, ಅದು ನಮ್ಗೆ ಯಾವಾಗಲೂ ಸೆಳೆಯುತ್ತೆ. ಆ್ಯಂಡ್ ನಾನು ತುಂಬ ಟೈಮಿಂದ ಆ್ಯಕ್ಚುಲಿ ನೀವು ಫಾಲೋ ಅಪ್ ಮಾಡ್ತಾ ಇದ್ದೀರಾ, ಕಾಯಿಸ್ತಾನೆ ಇದ್ದೀನಿ ನಾನು ಊರಿಗೆ ಬಂದಾಗ ಹೇಳ್ತೀನಿ. ಬಟ್ ನಾವು ಮೋಸ್ಟ್ಲಿ ಅದು ಕನೆಕ್ಟ್ ಆಗಬೇಕು. ನೀವು ಬೆಂಗಳೂರಲ್ಲಿ ಇದ್ದೀರಿ, ಸ್ಟುಡಿಯೋ ಇಲ್ಲಿ, ಸೊ ದಟ್ಸ್ ಕಂಪ್ಲೀಟ್ಲಿ ಫೈನ್. ಬಟ್ ಫೈನಲಿ ಇವತ್ತು we are so happy, we are so lucky, we are so honored actually. Thank you sir. Thank you. So viewers, I'm sure ನೀವು ಎಂಜಾಯ್ ಮಾಡಿರ್ತೀರಿ ಎಪಿಸೋಡ್. ಇನ್ನೂ ಸಹ ಒಳ್ಳೊಳ್ಳೆ ಎಪಿಸೋಡ್ ಬರ್ತವೆ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಮಂಥನ್ ವಿತ್ ಲಕ್ಷ್ಮಣ್. ಹೀಗೆ ಸಪೋರ್ಟ್ ಮಾಡಿ. ಟಿಲ್ ದೆನ್ ಸ್ಟೇ ಟ್ಯೂನ್. ಥ್ಯಾಂಕ್ ಯು ಸೋ ಮಚ್.